ನಮಸ್ಕಾರ, ನಾನು ದಿವ್ಯಶ್ರೀ. ದೇಶದಾದ್ಯಂತ ಜನರ ಚಿತ್ತವನ್ನ ಸೆಳೆದಿರುವ ಒಂದು ಕ್ಷೇತ್ರ ಅಂದ್ರೆ ಅದು ಲಕ್ಕುಂಡಿ ಅಂತ ಹೇಳಬಹುದು. ಅದೀಗ ಲಕ್ಷ್ಮಿಯ ಹುಂಡಿ ಆಗ್ಬಿಟ್ಟಿದೆ. ಇದನ್ನ ಲೋಕಿ ಗುಂಡಿ ಅಂತ ಕೂಡ ಕರೀತಾ ಇದ್ರು. ವಿಶೇಷವಾಗಿ 101 ಬಾವಿ, 101 ಗುಂಡಿಗಳನ್ನ ಹೊಂದಿದಂತಹ ಈ ಒಂದು ಲಕ್ಕುಂಡಿ ಗ್ರಾಮ ಉತ್ಖನನ ಕಾರ್ಯದಲ್ಲಿ ಇವತ್ತು ಬಹಳ ಪ್ರಮುಖವಾಗಿ ಗಮನ ಸೆಳೆಯುವಂತಹ ಕೆಲಸಗಳನ್ನು ಮಾಡ್ತಾ ಇದೆ. ಹಾಗಾದರೆ ಲಕ್ಕುಂಡಿಯ ಇತಿಹಾಸ ಏನು? ಇದನ್ನು ಲೋಕಿಗುಂಡಿ ಅಂತ ಯಾಕೆ ಕರೀತಾ ಇದ್ರು? 101 ಬಾವಿ, 101 ಗುಡಿ, ಇದರ ವಿಶೇಷತೆ ಏನು? ಹೀಗೆ ಹಲವಾರು ಪ್ರಶ್ನೆಗಳು ಖಂಡಿತವಾಗ್ಲೂ ನಿಮ್ಮಲ್ಲೂ ಕೂಡ ಉದ್ಭವವಾಗಿರುತ್ತೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಲಕ್ಕುಂಡಿಯ ಬಗ್ಗೆ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಇದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಖ್ಯಾತ ಇತಿಹಾಸಜ್ಞ ಆಗಿರುವಂತಹ ಡಾಕ್ಟರ್ ತಲಕಾಡು ಚಿಕ್ಕರಂಗೇಗೌಡರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ದೇಶದ ಎಲ್ಲರ ಚಿತ್ತ ಲಕ್ಕುಂಡಿ ಅತ್ತ ಸರ್. ಅಷ್ಟರ ಮಟ್ಟಿಗೆ ಇವತ್ತು ಲಕ್ಕುಂಡಿ ಖ್ಯಾತಿಯನ್ನು ಪಡ್ಕೊಂಡಿದೆ. ಅದು ಇವತ್ತಿನ ಖ್ಯಾತಿ ಏನಲ್ಲ, ಹಿಂದಿನಿಂದ ಇರುವಂಥದ್ದು. ಹಾಗಾಗಿ ತಿಳಿಸ್ಕೊಡಿ, ಈ ಲಕ್ಕುಂಡಿಯ ಇತಿಹಾಸ ಏನು ಅಂತ. ನೋಡಿ, ಲಕ್ಕುಂಡಿ ಅಂದರೆ ನೀವು ಈಗಾಗಲೇ ಹೇಳಿದ್ರಿ, ಲಕ್ಷ್ಮಿಯ ಹುಂಡಿ ಅಂತೇಳಿ. ಹುಂಡಿ ಅಂದರೆ ನಾವು ದುಡ್ಡಿಡ್ತೀವಲ್ಲ, ಆ ಹುಂಡಿ ಅಂತ ತಿಳ್ಕೊಂಡಿದ್ದಾರೆ. ಒಂದು ವಾಸದ ಸ್ಥಳ ಅಂತ ಹೇಳ್ಬೋದು. ಲಕ್ಷ್ಮಿಯ ಆವಾಸ ಸ್ಥಾನ, ಲಕ್ಷ್ಮಿ ಊರು, ಲಕ್ಷ್ಮಿ ನಿವಾಸ ಅಂದರೆ ಸಂಪತ್ತು ಇರುವಂಥ ಊರು ಅಂತೇಳಿ ಅರ್ಥ. ಇದು ಚಾಲುಕ್ಯರ ಕಾಲದಲ್ಲಿ ಚಾಲ್ತಿಗೆ ಬಂತು ಈ ಊರು ಅಂತಲೇ ಹೇಳ್ತಾರೆ. ಮತ್ತು ಪ್ರಾಗೈತಿಹಾಸಿಕ ವಸ್ತುಗಳು ಸಿಕ್ಕಿರೋದು ನೋಡಿದ್ರೆ ಬಹುಶಃ ಒಂದು 3000 ವರ್ಷಗಳ ಹಿಂದಕ್ಕೆ ಹೋಗುತ್ತೆ ಅದರ ಕತೆ. ಅಲ್ಲಿ 3000 ಅಥವಾ 4000 ವರ್ಷಗಳಿಂದನೂ ಮನುಷ್ಯರು ವಾಸಿಸ್ತಾ ಇದ್ರು ಅಂತೇಳಿ ನಾವು ಅದರ ಇತಿಹಾಸವನ್ನು ಕೆದಕ್ಬೋದು. ಅದಾದ ನಂತರ ಅದು ಒಂದು ಆಯಕಟ್ಟಿನ ಜಾಗದಲ್ಲಿದೆ. ಮತ್ತು ಸಂಪದ್ಭರಿತವಾದಂಥ ಒಂದು ಊರದು, ಫಲಭರಿತವಾದಂಥ ವಾತಾವರಣ ಅಲ್ಲಿತ್ತು, ಕೃಷಿ ಹೆಚ್ಚಾಗ್ತಿತ್ತು. ಮತ್ತು ಸೈನ್ಯದ ದೃಷ್ಟಿಕೋನದಿಂದನೂ ಕೂಡ ಶತ್ರು ದಾಳಿಯಿಂದ ನೋಡಿದ್ರೆ ಅದು ಆಯಕಟ್ಟಿನ ಜಾಗದಲ್ಲಿ ಅಂದರೆ ಸೆಂಟ್ರಲ್ ಪ್ಲೇಸಲ್ಲಿ ಇದ್ದಿದ್ದರಿಂದ ಈ ಎಲ್ಲ ಅಂಶಗಳನ್ನು ನೋಡಿಕೊಂಡು ಅದನ್ನು ಒಂದು ಕಾಲದಲ್ಲಿ ರಾಜಧಾನಿಯನ್ನಾಗೂ ಕೂಡ ಮಾಡ್ಕೊಂಡಿದ್ರು. ಆಮೇಲೆ ಭಾಳ ಮುಖ್ಯವಾಗಿ ಲಕ್ಷ್ಮಿ ಹುಂಡಿ ಅನ್ನೋ ಹೆಸರಿನ ಹಿನ್ನೆಲೆಯಿಂದ ನಾವು ಅದನ್ನು ಚಿಂತನೆ ಮಾಡಿದ್ರೆ ಅಲ್ಲಿ ವಾಣಿಜ್ಯೋದ್ಯಮಿಗಳು ಹೆಚ್ಚಿಗೆ ಇದ್ದರು ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮಲ್ಲಿ ಅಯ್ಯಾವಳೆ 500 ವರ್ತಕರ ಸಂಘ ಅಂತ ಚಾಲುಕ್ಯರ ಕಾಲದಿಂದನೂ ಒಂದು ದೊಡ್ಡ ಒಂದು ಅಂತಾರಾಷ್ಟ್ರೀಯ ಮಟ್ಟದ ವ್ಯಾಪಾರ ವಹಿವಾಟುಗಳನ್ನು ಮಾಡ್ತಿದ್ದಂಥ ವರ್ತಕರ ಒಂದು ಸಂಘ ಇತ್ತು. ಸೊ ಆ ವರ್ತಕರ ಕೇಂದ್ರ ಸ್ಥಾನವೂ ಕೂಡ ಅದಾಗಿತ್ತು. ಆಮೇಲೆ ಎಲ್ಲಿ ವರ್ತಕರು ಇರ್ತಾರೆ ಅಲ್ಲಿ ಸಂಪತ್ತಿದ್ದೇ ಇರುತ್ತೆ ಸಹಜವಾಗಿ. ಸೊ ಹೀಗಾಗಿ ಈ ಎಲ್ಲ ದೃಷ್ಟಿಕೋನದಲ್ಲಿ ನೋಡಿದಾಗ ಲಕ್ಕುಂಡಿ ಅನ್ನೋದು ಅದು ಆಡು ಭಾಷೆನಲ್ಲಿ ಲಕ್ಕುಂಡಿ ಆಗಿದೆ, ಲಕ್ಷ್ಮಿಯ ಹುಂಡಿ ಅಂತೇಳಿ. ಹುಂಡಿ ಅನ್ನೋದ್ರ ಬಗ್ಗೆ ಸಾಕಷ್ಟು ನಮ್ಮ ಹಳೆ ಮೈಸೂರು ಕಡೆ ನೀವು ಹೋಗ್ಬಿಟ್ರೆ ಹಾಡಿ ಹುಂಡಿ ಅಂತ, ಆ ಥರ ಸಾಕಷ್ಟು ಹುಂಡಿಗಳು ಅಂತ ಊರ ಹೆಸರುಗಳು, ಹಾಡಿ ಅಂತಾರೆ, ಹಳ್ಳಿ ಅಂತಾರೆ, ಪಳ್ಳಿ ಅಂತಾರೆ. ಸೊ ಹೀಗೆ ಹಲವಾರು ಹೆಸರುಗಳಿಂದ ನಾವು ಕರಿತೀವಿ. ಹೀಗಾಗಿ ಲಕ್ಷ್ಮಿಯ ಆವಾಸ ಸ್ಥಾನ ಅಂದ್ರೆ ಸಿರಿ ಸಂಪತ್ತಿನಿಂದ ಕೂಡಿದಂತ ಒಂದು ಊರು ಅಂತ ಹೇಳಿ ಅದನ್ನ ನಾವು ಕರಿತಾ ಇದ್ವಿ. ಆ ಲಕ್ಕುಂಡಿಯನ್ನ ನಾವು ಇವತ್ತು ಉತ್ಖನನ ಮಾಡಿದ್ದಾರೆ. ಯಾವುದೋ ಒಂದು ಹುಡುಗನಿಗೆ ಅವ್ರ ಮನೆ ಪಾಯ ತೊಡುವಾಗ ಚಿನ್ನ ಸಿಕ್ತು ನಿಧಿ ಅಂತ ಹೇಳ್ತಾರೆ. ಸಿಕ್ಕಿದೆ, ಅದು ನಿಜನೂ ಕೂಡ. ಅದನ್ನು ಅವರು ನೋಡಿ, ಅಲ್ಲಿ ಇನ್ನೊಂದು ಲಕ್ಷ್ಮಿ ಊರಿನಲ್ಲಿ ಪ್ರಾಮಾಣಿಕರಿದ್ದಾರೆ ಅನ್ನೋದಕ್ಕೆ ಅದೊಂದು ಉದಾಹರಣೆ ಅಲ್ವೇ. ಸಾಧಾರಣ ಈ ರೀತಿ ನಿಧಿ ಸಿಕ್ಕಿದ್ರೆ ಯಾರೂ ಅದನ್ನ ಸರ್ಕಾರಕ್ಕೆ ಒಪ್ಸಕ್ಕೆ ಹೋಗಲ್ಲ, ಆದ್ರೆ ಅದನ್ನ ಜೀರ್ಣ ಮಾಡ್ಕೊಳಕ್ಕೂ ಆಗಲ್ಲ. ನಿಧಿ ಸಿಕ್ತು ಅಂದ್ಬಿಟ್ಟು ಅವ್ರೇನಾದ್ರು ಇಟ್ಕೊಳ್ತೀನಿ ಅಂದ್ರೆ ಅದನ್ನ ಅವರು ಅನುಭವಿಸೋದಕ್ಕಾಗೋದಿಲ್ಲ. ಇದು ನಾವು ಸಾಕಷ್ಟು ಉದಾಹರಣೆಗಳನ್ನ ಕೊಡ್ಬೋದು. ತುಂಬಾ ಶ್ರೀಮಂತರುಗಳು ಯಾರು ಕೂಡ ನೆಮ್ಮದಿಯಾದ ಜೀವನವನ್ನ ಸಾಗಿಸಿರಲ್ಲ. ಆಮೇಲೆ ಅಕಾಲದಲ್ಲಿ ಶ್ರೀಮಂತರಾದವರು ನೆಮ್ಮದಿಯಾದಂಥ ಜೀವನವನ್ನ ಸಾಗಿಸೋದಕ್ಕಾಗಲ್ಲ. ಅದಕ್ಕೆ ನಾವು ನಮ್ಮ ಕಾಲಘಟ್ಟದಲ್ಲಿ ನೋಡಿದೀವಿ, ಯಾರೋ ಒಬ್ಬರಿಗೆ 1 ಕೋಟಿ ಲಾಟ್ರಿ ಬಂತು ಅಂದ್ಬಿಟ್ಟು ಆತ್ಮಹತ್ಯೆನೇ ಮಾಡ್ಕೊಂಡ್ಬಿಟ್ರು. ಏಕಾಏಕಿ ಸಂಪತ್ತು ಬಂದ್ರೆ ಯಾರ ಕೈನಲ್ಲೂ ಜೀವನ ಮಾಡ್ಕೊಳಕ್ಕಾಗಲ್ಲ. ಈ ಬಗ್ಗೆ ನಮ್ಮಲ್ಲಿ ಸಾಕಷ್ಟು ಚಲನಚಿತ್ರನೂ ಬಂದಿದೆ. ಆ ಸಂಪತ್ತು ನೋಡ್ತಿದ್ದಾಗೆ ಕೆಲವರಿಗೆ ಹೃದಯದ ಬಡಿತ ಜಾಸ್ತಿ ಆಗ್ಬಿಟ್ಟು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿರ್ತಾರೆ. ಒಂಥರ ಮತಿಭ್ರಮಣೆ ಆಗ್ಬಿಡುತ್ತೆ, ಅಥವಾ ಸಂಪತ್ತಿದೆ ಅಂತೇಳಿ ಭಯ ಬಂದ್ಬಿಡುತ್ತೆ. ಕಳ್ಳಕಾಕ್ರ ಭಯ ಇರುತ್ತೆ, ನಿಭಾಯಿಸಕ್ಕಾಗಲ್ಲ. ಅದು ಅನಿರೀಕ್ಷಿತವಾಗಿ ಬಂದಂತ ಇದನ್ನ ನಿಭಾಯಿಸೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಹೀಗಾಗಿ ನಿಧಿ ಅನ್ನೋದು ಇದೆಯಲ್ಲ, ಅದೊಂಥರ ಕರೆಂಟ್ ಇದ್ದಾಗೆ, ಪ್ರವಾಹ. ಸರಿಯಾಗಿ ಅದನ್ನ ಬಳಸ್ಕೊಂಡ್ರೆ ಓಕೆ, ಇಲ್ಲ ನಾನು ಒಬ್ನೇ ಅದನ್ನ ಇದು ಮಾಡ್ತೀನಿ ಅಂದ್ರೆ ಆಗಲ್ಲ. ಆ ಕಾರಣಕ್ಕೋಸ್ಕರನೇ ನಿಧಿ ಸಿಕ್ಕಿದ್ರೆ ಸರ್ಕಾರಕ್ಕೆ ಕೊಡಿ ಅಂತಾರೆ. ಸರ್ಕಾರ ಅದನ್ನ ಸೂಕ್ತವಾದಂತ ರೀತಿಯಲ್ಲಿ ಅದನ್ನ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡುತ್ತೆ. ಹೀಗಾಗಿ ನಿಧಿ ಏನಿದ್ರು ಸರ್ಕಾರದ ಆಸ್ತಿ. ಅದನ್ನು ತಿಳ್ಕೊಂಡಿದ್ದಂಥ ಬಾಲಕನ ಕುಟುಂಬದವರು ಅದನ್ನು ಸರ್ಕಾರಕ್ಕೂ ಕೂಡ ಕೊಟ್ಟಿದ್ರು. ಸರ್ಕಾರನೂ ಅವರಿಗೆ ಗೌರವಿಸಿದೆ. ಸೊ ಹೀಗಾಗಿ ನಮ್ಮಲ್ಲಿ ಈ ರೀತಿಯ ನಿಧಿ ಇರುವಂಥ ಊರು ಸಾಕಷ್ಟಿದ್ದಾವೆ. ಸಾಕಷ್ಟು ಅಂದಾಗ ನನಗೊಂದು ಪ್ರಶ್ನೆ ಬಂತು ಸರ್. ಈಗ ಭಾರತ ಭೂಮಿ ಅಥವಾ ಯಾವುದೇ ದೇಶ ಅಂತ ತಗೊಂಡ್ರು ಕೂಡ ರಾಜರ ಆಳ್ವಿಕೆ ಅನ್ನೋದು ಸಹಜವಾಗಿ ಇದ್ದೇ ಇರುತ್ತೆ.
ಈಗ ನಾವು ಚಿನ್ನ ಅಂದಾಗ KGF ಅಂತ ನಮ್ಮ ಮನಸ್ಸಿಗೆ ಬರುತ್ತೆ, ಹಟ್ಟಿ ಚಿನ್ನದ ಗಣಿ ಅಂತ ಬರುತ್ತೆ. ಈಗ ಪ್ರಾಂತ್ಯವಾರು ನಾವು ನೋಡ್ತಾ ಹೋಗೋದಾದ್ರೆ ರಾಜರ ಆಳ್ವಿಕೆ ಅನ್ನೋದಿತ್ತು, ಅವರೆಲ್ಲ ತಮ್ಮ ಸಂಪತ್ತನ್ನು ಹೂಡಿಕೆ ಮಾಡಿದ್ದಾರೆ ಅಥವಾ ಹೂತಿಟ್ಟಿದ್ದಾರೆ ಅನ್ನೋದಾದ್ರೆ ಎಲ್ಲ ಕಡೆನೂ ಇರಬೇಕಾಗತ್ತೆ. ಈಗ KGF ಅಲ್ಲೇ ಚಿನ್ನ ಸಿಗುತ್ತೆ, ಹಟ್ಟಿ ಚಿನ್ನದ ಗಣಿಯಲ್ಲೇ ಚಿನ್ನ ಸಿಗುತ್ತೆ, ಲಕ್ಕುಂಡಿಯಲ್ಲೇ ಭೂಮಿಯಲ್ಲಿ ಚಿನ್ನ ಇಟ್ಟಿದ್ದಾರೆ ಅಂದಾಗ ಕೆಲವೊಂದು ಪ್ರತ್ಯೇಕವಾದಂಥ ಜಾಗಗಳು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದ್ದಾವಲ್ಲ, ಇದರಲ್ಲಿ ಏನು ವಿಶೇಷತೆ ಇದೆ? ವೈ ಆ ಪರ್ಟಿಕ್ಯುಲರ್ ಪ್ಲೇಸ್ಗಳು? ಈಗ ನೀವು KGF ಹೇಳಿದ್ರೆ, ಹಾಗೇನೇ ನಮ್ಮಲ್ಲಿ ಇನ್ನೊಂದು ಹಟ್ಟಿ ಚಿನ್ನದ ಅದು ನೈಸರ್ಗಿಕವಾದಂಥ ನಿಧಿ ಇರೋ ಜಾಗ. ಅಂದ್ರೆ ನಿಸರ್ಗವೇ ಭೂಮಿ ಒಳಗಡೆ ಚಿನ್ನವನ್ನು ಉತ್ಪಾದನೆ ಮಾಡಿದೆ, ಅದು ನೈಸರ್ಗಿಕ ನಿಧಿ ಅಂತ ಕರೀಬೋದು. ಇನ್ನು ಲಕ್ಕುಂಡಿ ನಮ್ಮ ಊರು ತಲಕಾಡು ಇರ್ಬೋದು ಅಥವಾ ಬೇರೆ ಬೇರೆ ಮನುಷ್ಯರು ವಾಸ ಮಾಡುವಂಥ ಹಳೆಯ ರಾಜಧಾನಿ ಅಥವಾ ಊರುಗಳು, ಅಲ್ಲಿ ಸಿಗೋದೆಲ್ಲ ಮಾನವ ಊತಿಟ್ಟಂತ ನಿಧಿ ಅಂತೇಳಿ, ಅದು ನೈಸರ್ಗಿಕವಾದಂಥ ನಿಧಿ ಆಗೋದಿಲ್ಲ. ಸೊ ಹೀಗಾಗಿ ನಿಸರ್ಗದ ನಿಧಿ ಬೇರೆ, ಇದೇ ಬೇರೆ. ಈಗ ನಮ್ಮ ಓವರ್ ಆಲ್ ಇಡೀ ಭಾರತ ದೇಶಕ್ಕೆ ನಿಸರ್ಗದ ನಿಧಿ ಯಾವುದು ಅಂತ ಹೇಳಿದ್ರೆ ನಮ್ಮ ಪಶ್ಚಿಮ ಘಟ್ಟಗಳು ಅಂತ ಹೇಳ್ಬೋದು. ಅದ್ಭುತ. ಅಂದ್ರೆ ಪ್ರಕೃತಿಗೆ ಬೇಕಾಗಿರುವಂತ ಎಲ್ಲ ಪ್ರಾಣಿ ಪಕ್ಷಿ ಮರ ಗಿಡ ಎಲ್ಲವೂ ಇರೋದ್ರಿಂದ ಅದು ನಿಸರ್ಗದ ಒಂದು ನಿಧಿ. ಮತ್ತೆ ಇಡೀ ನಮ್ಮ ಭಾರತ ದೇಶದ ಹವಾಮಾನವನ್ನ ನಿಯಂತ್ರಣ ಮಾಡುವಂತ ಒಂದು ನಿಧಿ. ಹಾಗೆ ಹಿಮಾಲಯ ಪರ್ವತ ಅಂತ ಹೇಳ್ಬೋದು, ಅರಾವಳಿ ಪರ್ವತ, ಅಂದ್ರೆ ನೈಸರ್ಗಿಕವಾದಂತ ನಿಧಿಯನ್ನ ಕಾಪಾಡುವಂತ ಸ್ಥಳಗಳೇ ಬೇರೆ. ಇವೆಲ್ಲವೂ ಮನುಷ್ಯರು ಹೂತಿಟ್ಟಿರ್ತಾರೆ. ಏನು ಕೂತಿರ್ತಾರೆ ಅನ್ನೋದು ಬಹಳ ಮುಖ್ಯ. ಖಂಡಿತ ಸರ್, ನನಗೆ ಅದೇ ಯೋಚನೆ ಮಾಡ್ತಾ ಇದ್ದೆ. ಈಗ ಆಗಿನ ಕಾಲದಲ್ಲಿ ರಾಜರ ಆಳ್ವಿಕೆಯೋ ಮತ್ತೊಂದು, ಆ ಸಂದರ್ಭದಲ್ಲಿ ಆಭರಣವನ್ನು, ಚಿನ್ನವನ್ನು, ಸಂಪತ್ತನ್ನು ಮಡಿಕೆ ಮಾಡಿ ಅದನ್ನು ಬಟ್ಟೆ ಕಟ್ಟಿ ಅಥವಾ ಅದನ್ನು ಹೂತಿಡುವ ಮನಸ್ಥಿತಿ ಯಾಕೆ ಬರ್ತಿತ್ತು? ಏನಿಲ್ಲ, ಕಳ್ಳರ ಭಯ ಅಥವಾ ಶತ್ರು ರಾಜರ ಭಯ, ಇನ್ಯಾರೋ ಬಂದು ಕದ್ಕೊಂಡು ಹೋಗ್ಬಿಡ್ತಾರೆ, ಈ ಭಯ ಅನ್ನೋದು ಅಷ್ಟೇ ವಿನ ಬೇರೆ ಇನ್ನೇನು ಅಲ್ಲ. ಆಮೇಲೆ ಆ ನಿಧಿಗೆ ಒಂದು ಬೆಲೆ ಇರುತ್ತೆ, ಶ್ರಮದ ಬೆಲೆ. ಅದನ್ನ ಕೊಟ್ಬಿಟ್ಟು ಏನ್ ಬೇಕಾದ್ರೂ ಸೌಲಭ್ಯಗಳನ್ನ ಪಡ್ಕೋಬೋದಿತ್ತು. ಈ ನಮ್ಮಲ್ಲಿ ಕಾಮರ್ಸ್ ಅಲ್ಲಿ ಬಾರ್ಟರ್ ಸಿಸ್ಟಮ್ ಅಂತ ಕರಿತೀವಿ, ವಸ್ತುವಿಗೆ ವಸ್ತುವನ್ನ ಕೊಟ್ಟು ವಿನಿಮಯ ಮಾಡ್ಕೊಳ್ಳೋದು. ಈಗ ನಾನು ಭತ್ತ ಬೆಳಿತೀನಿ, ನನಗೆ ಇನ್ನೇನೋ ಒಂದು ರೀತಿಯಲ್ಲಿ ಬೇರೆ ಇದು ಬೇಕು, ಕಾಳು ಬೇಕು, ಭತ್ತ ಕೊಟ್ಬಿಟ್ಟು ಕಾಳು ತಗೊಳ್ಳೋದು, ಅಥವಾ ಭತ್ತ ಕೊಟ್ಬಿಟ್ಟು ಬೇರೆ ಬಟ್ಟೆ ತಗೊಳ್ಳೋದು. ಆ ರೀತಿ ಇದ್ದಾಗ ಈ ಚಿನ್ನ ಅನ್ನೋದು ಇದೆಯಲ್ಲ, ಇದೊಂಥರ ಎಲ್ಲವನ್ನ ತಗೊಳ್ಳೋಂಥ ವಸ್ತು ಆಗ್ಬಿಟ್ಟಿದೆ, ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಆಗೋದಿಲ್ಲ. ಸೊ ಹೀಗಾಗಿ ಅದನ್ನ ಗಳಿಸ್ಕೊಂಡಿರ್ತಾರೆ. ಮೇಲ್ನೋಟಕ್ಕೆ ಇಟ್ಬಿಟ್ರೆ ಯಾರಾದ್ರೂ ಬಂದು ಎತ್ಕೊಂಡು ಹೋಗ್ಬೋದು, ಕದಿಬೋದು, ಅಥವಾ ಗೊತ್ತಾಗ್ಬಿಟ್ರೆ ನಮ್ಮನ್ನು ಕೊಂದು ಬಿಡ್ಬೋದು. ಎಷ್ಟೋ ಸರಿ ನಿಧಿಗೋಸ್ಕರ ಕಳ್ತನಗಳು ಕೂಡ ನಡೆದಿದೆ, ಕೊಲೆಗಳು ನಡೆದಿದ್ದಾವೆ. ಸೊ ಇವೆಲ್ಲವನ್ನು ನೋಡಿದಾಗ ಅವ್ರು ಏನ್ ಮಾಡ್ತಾರೆ, ಯುದ್ಧಗಳು ಸಾಧಾರಣ ನಿಧಿಯನ್ನು ಬಚ್ಚಿಡುವಂಥದ್ದು, ಹೆಚ್ಚಿನ ಪ್ರಮಾಣದ ನಿಧಿಯನ್ನು ಬಚ್ಚಿಡುವಂಥವ್ರು ರಾಜಾದಿರಾಜರುಗಳು. ಯುದ್ಧಗಳು ಘೋಷಣೆ ಆಗ್ಬೇಕಾದ್ರೆ ಈ ಸಾಧಾರಣ ನಮ್ಮಲ್ಲಿ ಇನ್ನೊಂದು ಏನಂದ್ರೆ, ಯುದ್ಧ ಅಂದಿದ ತಕ್ಷಣ ಏನ್ ತಿಳ್ಕೊಂತೀವಿ, ಸಿನಿಮಾಗಳಲ್ಲಿ ನೋಡಿದಾಗೆ ರಾತ್ರಿ ಬಂದು ಅಟ್ಯಾಕ್ ಮಾಡಿಬಿಡ್ತಾರೆ ಅನ್ನೋದಿದೆಯಲ್ಲ, ಅದಲ್ಲ. ಯುದ್ಧ ಅಂದ್ರೆ ಒಂದು 6 ತಿಂಗಳು ಮುಂಚಿತವಾಗಿ ಸಿದ್ಧತೆಗಳು ನಡೆದಿರುತ್ತೆ. ಅದು ಒಂದು ರಾಜ್ಯಕ್ಕೂ ಇನ್ನೊಂದು ರಾಜ್ಯಕ್ಕೂ ಯುದ್ಧ ಅಂತ ಹೇಳಿದ್ರೆ, ಅವನು 6 ತಿಂಗಳು ಮುಂಚಿತವಾಗಿ ಸಿದ್ಧತೆ ಮಾಡ್ಕೊಳ್ತಾ ಇರ್ತಾನೆ, ಅವ್ನು ಮಾಡ್ಕೊಳ್ತಿದ್ದ ಅಂತ ಇವನಿಗೂ ಗೊತ್ತಾಗುತ್ತೆ. ಅದಾದ್ಮೇಲೆ 6 ತಿಂಗಳಿಗೋ 3 ತಿಂಗಳಿಗೋ ವರ್ಷಕ್ಕೋ ಯುದ್ಧ ನಡೆಯುವಂಥದ್ದು. ಆ ಸಮಯದಲ್ಲಿ ಇವ್ರಿಗೂ ಗೊತ್ತಿರುತ್ತೆ ಇಂಥ ಶತ್ರು ರಾಜ ನಮ್ಮ ಮೇಲೆ ಬರ್ತಾನೆ ಅಂತ. ತಕ್ಷಣ ಇವನೇನ್ ಮಾಡ್ತಾನೆ, ತನ್ನಲ್ಲಿರುವಂಥ ಎಲ್ಲ ಈ ರೀತಿಯ ಸಂಪತ್ತನ್ನ ಒಂದು ಕಡೆ ಗುಟ್ಟಾಗಿ ಬಚ್ಚಿಡ್ತಾರೆ. ಅದು ಎಲ್ಲಿರ್ತಾರೆ ಅನ್ನೋದು ಅದನ್ನ ನಮ್ಮಲ್ಲಿ ಕೆಲವೊಂದು ಇದುವರೆಗೂ ಸಿಕ್ಕಿರುವಂಥ ಆಧಾರದ ಮೇಲೆ ಹೇಳೋದಾದ್ರೆ, ಕಾಡಿನಲ್ಲಿ ಇಂಥ ಮರದ ಕೆಳಗಡೆ ಅದಕ್ಕೊಂದು ಜಾಗವನ್ನು ಹುಡ್ಕೊಳ್ತಾರೆ. ಈಗ ನಮ್ಮಲ್ಲಿ ಒಂದು ಐತಿಹಾಸಿಕ ದಾಖಲೆ ಇದೆ. ನಮ್ಮ ಕಸ್ತೂರಿಯವರು ಒಂದು ಬುಕ್ಕನ್ನು ಬರೆದಿದ್ದಾರೆ 1950ರಲ್ಲಿ, ಅಶೋಕ ಅಂತ ಹೇಳಿ. ಅದನ್ನು ಮೈಸೂರು ವಿಶ್ವವಿದ್ಯಾಲಯದವರು ಮುದ್ರಿಸಿದ್ದಾರೆ. ಅದರಲ್ಲಿ ಅವರು ಒಂದು ಕಡೆ ಹೇಳ್ತಾರೆ, ಅಲೆಕ್ಸಾಂಡರ್ ಭಾರತದ ಮೇಲೆ ದಂಡೆತ್ತು ಬಂದಿದ್ದು ಸಂಪತ್ತನ್ನು ಅರಸಿ ಅಂತೇಳಿ, ಇಲ್ಲಿ ಅಪಾರ ಪ್ರಮಾಣದ ಚಿನ್ನ ಇದಿದೆ ಅಂತೇಳಿ ಬರ್ತಾನೆ ಅಂತೇಳಿ. ಅವನು ಬಂದಾಗ ಅವನಿಗೆ ಇಲ್ಲಿ ಏನೂ ಸಿಗ್ಲಿಲ್ವಂತೆ. ಅವನಲ್ಲಿ ಬರ್ತಿದ್ದಾನಂತ ಗೊತ್ತಾಗ್ತಿದ್ದಾಗೇನೆ ನಮ್ಮಲ್ಲಿ ಗಂಗಾ ನದಿಯ ಬಯಲಿದೆಯಲ್ಲ, ಅದು ಸಂಪತ್ತು ಹೆಚ್ಚಿಗೆ ಇದ್ದಂಥ ಜಾಗ. ಈ ಗಂಗಾ ನದಿ ಇದೆಯಲ್ಲ, ನಮ್ಮ ನಾಗರಿಕತೆ ಉದ್ಭವ ಆಗಿದ್ದ ನದಿಗಳ ದಡದ ಮೇಲೆ. ನಮ್ಮ ಸಂಪತ್ತೆಲ್ಲವೂ ಉತ್ಪಾದನೆ ಆಗೋದೇ ಕೃಷಿಯಿಂದ. ಹೌದು, ಬಹಳ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರೋದು, ಇಡೀ ಸಂಪತ್ತು ಏನು ನಾವು ಕರಿತೀವಿ ಅದು ಉತ್ಪಾದನೆ ಆಗೋದೇ ಕೃಷಿಯಿಂದ. ಆ ಗಂಗಾ ನದಿಯ ಬಯಲಿದೆಯಲ್ಲ, ಮೆಕ್ಕಲು ಮಣ್ಣಿನಿಂದ ಫಲಭರಿತವಾಗಿತ್ತು, ಹೆಚ್ಚಿನ ಕೃಷಿ ಆಗ್ತಾ ಇತ್ತು. ಅದನ್ನ ಜನ ಬೆಳೀತಾ ಇದ್ರು, ರೈತರು ಬೆಳೀತಾ ಇದ್ರು, ಶ್ರಮಿಕರು ಬೆಳೀತಾ ಇದ್ರು. ಅದೆಲ್ಲವನ್ನ ಮತ್ತೆ ಚಿನ್ನದ ರೂಪದಲ್ಲಿ ಕೆಲವೊಂದನ್ನ ಇದು ವಿನಿಮಯ ಮಾಡ್ಕೊಳ್ತಾ ಇದ್ರು. ಆ ಸಂಪತ್ತನ್ನು ಎಲ್ಲಿಟ್ರು, ಅಲೆಕ್ಸಾಂಡರ್ ಅಂದ್ರೆ ಅಲೆಕ್ಸಾಂಡರ್ ಅವನ ಹೆಸರು ಗೊತ್ತಿರಲ್ಲ ಅವಾಗ, ಯಾರೋ ಒಬ್ಬ ಶತ್ರು ನಮ್ಮ ಮೇಲೆ ದಾಳಿ ಮಾಡ್ತಾನೆ ಅಂತ ಗೊತ್ತಾಗ್ತಿದ್ದಾಗೇನೆ ಅಲ್ಲಿನ ಗಂಗಾ ಬಯಲಿನ ರಾಜರು ತಮ್ಮೆಲ್ಲರ ನಿಧಿಯನ್ನ ನದಿಯ ದಡದ ಒಳಗಡೆ ಸುರಂಗ ಕೊರೆದು ಸುರಂಗದಲ್ಲಿ ಇಟ್ಟಿದ್ರು ಅಂತ ಹೇಳ್ತಾರೆ. 600 ಅಡಿ 700 ಅಡಿ ಸುರಂಗವನ್ನ ಕೊರೆದು ಅದ್ರ ಒಳಗಡೆ ಬಚ್ಚಿಟ್ಟಿದ್ರು.
ಅದರ ತಂತ್ರಜ್ಞಾನವೂ ಕೂಡ ಬಹಳ ವಿಶೇಷವಾಗಿದೆ. ನದಿಯ ದಡದಲ್ಲಿ ಅಂದರೆ ನೀರು ನುಗ್ಗಲ್ವಾ ಅಂತ ಕೆಲವರು ಕೇಳ್ತಾರೆ. ನಿಜ. ನದಿಯ ದಡದಲ್ಲಿ ಹೋಗ್ಬಿಟ್ಟು ಒಂದು ದಡದ ಭಾಗವನ್ನು ಸೀಳಿ ಅಲ್ಲಿಂದ ಸ್ವಲ್ಪ ದೂರ ಒಳಗಡೆ ಹೋಗಿ ಅಲ್ಲೆಲ್ಲೋ ಇನ್ನೊಂದು ಸ್ವಲ್ಪ ದೂರ ದಡದ ದಿಬ್ಬದ ಮೇಲ್ಗಡೆ, ಅದಕ್ಕೆ ನಾನು ಉದಾಹರಣೆ ನನಗೆ ಗೊತ್ತಿರೋದ್ರಿಂದ ನಾನು ಪದೇ ಪದೇ ನಮ್ಮೂರಿನ ಉದಾಹರಣೆಯನ್ನೇ ನಾನು ಕೊಡಬೇಕಾಗುತ್ತೆ. ಯಾಕೆಂದ್ರೆ ಅದನ್ನ ಯಾರು ಬೇಕಾದ್ರೂ ಹೋಗಿ ಅದನ್ನ ತಿಳ್ಕೊಬೋದು. ಈಗ ತಲಕಾಡಿಗೆ ಹೋದ್ರೆ ಕಾವೇರಿ ನದಿ ಇದೆ. ಕಾವೇರಿ ನದಿಯ ಪಕ್ಕದಲ್ಲೇ ಮುಡುಕ್ತೊರೆ ಬೆಟ್ಟ ಅಂತ ಇದೆ. ಕಾವೇರಿ ನದಿಯಿಂದ ಮುಡುಕ್ತೊರೆ ಬೆಟ್ಟಕ್ಕೆ ಮಧ್ಯದಲ್ಲಿ 1 ಕಿಲೋಮೀಟರ್ ಅಂತರ ಇದೆ. ಕಾವೇರಿ ನದಿ ದಡದವರೆಗೂ ನೀರು ಇರುತ್ತೆ. ದಡ ಮೇಲೆ ನೀರು ಬರಲ್ಲ, ಯಾವಾಗಲೂ ಪ್ರವಾಹ ಬಂದಾಗ ಒಂದ್ಸರಿ ಬರುತ್ತೆ. ಆದ್ರೆ ದಡದಿಂದ ನಾವೊಂದು ಸುರಂಗ ಮಾರ್ಗವನ್ನ ಮುಡುಕ್ತೊರೆ ಬೆಟ್ಟಕ್ಕೆ ಕೊರಿಬೋದು. ಬೆಟ್ಟಕ್ಕೆ ಹೊರದಾಗ ದಡಕ್ಕಿನ್ನ ಮೇಲ್ಗಡೆ ಹೋಗಿ ಜಾಗ ಹೋಗುತ್ತೆ ಒಳಗಡೆಯಿಂದ, ಅಲ್ಲಿ ಹೋಗಿ ನಿಧಿಯನ್ನ ಬಚ್ಚಿಡ್ತಾರೆ ಅಂತ ಉದಾಹರಣೆ ಸುಮ್ಮನೆ ಹೇಳೋದು. ಹಾಗಂತ ಅಲ್ಲಿ ನಿಧಿ ಅಂತ ಹೋಗ್ಬೇಡಿ. ಆ ರೀತಿ ಗಂಗಾ ನದಿಯ ದಡದಲ್ಲಿ ಅಲ್ಲೆಲ್ಲೋ ದೂರದಲ್ಲಿ ಒಂದ್ ಕಡೆ ಗುಡ್ಡನೋ ಬೆಟ್ಟನೋ ಏನೋ ಒಂದ್ ಇರುತ್ತಲ್ಲ, ಬೆಟ್ಟ ಜಾಸ್ತಿ ಇರಲ್ಲ ಆ ಕಡೆ, ಗುಡ್ಡಗಳು ಏನೋ ಒಂದ್ ಇರುತ್ತಲ್ಲ, ಅಲ್ಲಿಗೆ ಒಂದು ಸುರಂಗವನ್ನ ಕೊರ್ಕೊಂಡಿರ್ತಾರೆ. ಆ ನೀರ್ ಸ್ವಲ್ಪ ದೂರ ಅಲ್ಲಿರುತ್ತೆ, ಆಮೇಲೆ ಮೇಲೆ ಹೋಗ್ತಾ ಹೋಗ್ತಾ ಸುರಂಗ ಮೇಲ್ಮಟ್ಟಕ್ಕೆ ಹೋಗುತ್ತೆ, ಅಲ್ಲಿ ಹೋಗಿ ಇಟ್ಟಿರ್ತಾರೆ. ಅದಕ್ಕೆ ಒಂದು ಹುಣಸೆ ಮರನೋ ಅಥವಾ ಇನ್ಯಾವುದಾದ್ರು ದೇವದಾರು ಮರನೋ ಯಾವ್ದೋ ಒಂದು ಮರದ ಇದನ್ನ ಅಲ್ಲಿ ಇದು ಮಾಡ್ಕೊಡ್ತಾರೆ, ನೆಟ್ಬಿಡ್ತಾರೆ. ಅದು ಅವ್ರಿಗೆ ಗುರ್ತಿಗೆ. ಈ ಯುದ್ಧ ಎಲ್ಲ ನಡೆಯುತ್ತೆ. ಯುದ್ಧ ಕೆಲವು ಸಾರಿ 2 ದಿನ ಆಗ್ಬೋದು, ಕೆಲವು ಸಾರಿ 20 ದಿನ ಆಗ್ಬೋದು, ಕೆಲವು ಸಾರಿ ತಿಂಗ್ಳುಗಟ್ಲೆ, ಇನ್ನೂ ಕೆಲವು ಸಾರಿ ವರ್ಷಾನುಗಟ್ಲೆನೂ ನಡೆಯುತ್ತೆ. ಎಲ್ಲ ಆದ್ಮೇಲೆ ಶತ್ರುಗಳು ಹೊಟ್ಟೋಗ್ತಾರೆ, ಆಮೇಲೆ ಇವರು ಹೋಗ್ಬಿಟ್ಟು ಆ ನಿಧಿನ ವಾಪಸ್ ತರ್ತಾರೆ. ಈ ರೀತಿ ಇತ್ತು ಅಂತೇಳಿ ನಮಗೆ ಅಲೆಕ್ಸಾಂಡರ್ನ ಕಾಲದಿಂದನೂ ಈ ನಿಧಿಯ ಬಗ್ಗೆ ನಮ್ಗೊಂದು ಇದು ಸಿಗುತ್ತೆ. ಹಾಗೆ ರಾಮಾಯಣವನ್ನ ನಾವೇನಾದ್ರೂ ಆಧಾರವಾಗಿ ತಗೊಳ್ಳೋದಾದ್ರೆ, ಯಾಕೆಂದ್ರೆ ಕೆಲವು ಪುರಾಣಗಳಲ್ಲಿ ಕೆಲವು ಅಂಶಗಳನ್ನ ನಾವು ಒಪ್ಪೋ ಅಂಥದ್ದಿದೆ, ನಾವೆಲ್ಲವನ್ನ ತಿರಸ್ಕರಿಸೋದಕ್ಕಾಗೋದಿಲ್ಲ. ಲಂಕೆ ಬಂದು ನಿಧಿಯ ಒಂದು ತಾಣ ಅಂತ ಹೇಳಿ ಕರಿತಾ ಇದ್ರು. ಶ್ರೀಲಂಕಾ ಅಂತ ನಾವೇನ್ ಕರಿತೀವಿ, ಲಂಕೆ ಶ್ರೀಲಂಕಾ, ಶ್ರೀ ಅಂದ್ರೆ ಲಕ್ಷ್ಮಿ ವಾಸಿಸುವಂತ ಒಂದು ಊರು ಅದು ಅಂತ ಹೇಳಿ. ಹೀಗಾಗಿ ಅಲ್ಲಿ ಹೆಚ್ಚಿನ ಪ್ರಮಾಣದ ನಿಧಿ ಇತ್ತು. ಇಡೀ ಲಂಕಾ ನಗರವನ್ನೇ ಚಿನ್ನದ ಭವನಗಳಿಂದ ರಾವಣ ನಿರ್ಮಾಣ ಮಾಡಿದ್ದ ಅಂತನೂ ವರ್ಣನೆ ಇದೆ ರಾಮಾಯಣದಲ್ಲಿ. ಅದು ಎಷ್ಟು ನಿಜನೋ ಎಷ್ಟು ಸುಳ್ಳು ಅದು ಬೇರೆ ವಿಚಾರ. ಒಟ್ಟಿನಲ್ಲಿ ಆ ರೀತಿ ಒಂದು ನಗರ ಇತ್ತು ಅಂತಾನೆ ಹೇಳ್ತಾರೆ. ಅದು ನಿಧಿ ಇದ್ದಂತ ನಗರ ಅಂತಾನೆ. ಬಹಿರಂಗ ನಿಧಿ, ಗುಟ್ಟಾಗಿ ಏನು ಅಲ್ಲಿ ಇಟ್ಟಿರ್ಲಿಲ್ಲ, ಆದ್ರೆ ರಕ್ಷಣೆ ಆ ಪ್ರಮಾಣದಲ್ಲಿ ಇತ್ತು. ಸೊ ಹೀಗಾಗಿ ನಿಧಿ ಅನ್ನೋದನ್ನ ನಾವು ಬೇರೆ ಬೇರೆ ರೀತಿಯಲ್ಲಿ ಹೇಳ್ಬೋದು. ಆಮೇಲೆ ಇನ್ನೂ ಕೆಲವು ನಾನು ನಮ್ಮ ಹಳೆ ಮೈಸೂರು ಭಾಗದಲ್ಲಿ, ಈ ಬೆಂಗಳೂರು ಸುತ್ತಮುತ್ತಲು ಉದಾಹರಣೆ ಕೊಡ್ಬೋದು. ಇಲ್ಲೇನಾಗುತ್ತೆ, ನಾವೊಂದು ಸೂಕ್ಷ್ಮವನ್ನ ಗಮನಿಸ್ಕೋಬೇಕು. ಇಂಥ ಕಡೆ ನಿಧಿ ಇದೆ, ಇಂಥ ಕಡೆ ಇದಿದೆ ಅಂತ ಹೇಳಿದ್ರೆ ಅಲ್ಲಿ ನಿಧಿ ಇರುತ್ತೆ ಇರಲ್ಲ ಅದು ಬೇರೆ ವಿಚಾರ. ಬಟ್ ಈ ನಿಧಿ ಕಳ್ಳರಿದಾರಲ್ಲ, ಅಲ್ಲಿ ಹೋಗ್ಬಿಟ್ಟು ಧ್ವಂಸ ಮಾಡ್ಬಿಡ್ತಾರೆ. ಕೆಲವು ಹಳೆಯ ದೇವಾಲಯಗಳನ್ನ ಧ್ವಂಸ ಮಾಡೋದು ಅದೆಲ್ಲ ನಾವು ದಿನನಿತ್ಯದಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿ ಯಾವುದೋ ದೇವಸ್ಥಾನಕ್ಕೆ ಹೋಗೋದು, ಲಿಂಗಗಳು ಹೊಡೆದಾಕ್ಬಿಡೋದು, ಹೊಡೆದಾಕೋದು, ಇಲ್ಲೆಲ್ಲೂ ಕೂಡ ನಿಧಿ ಇರೋದಿಲ್ಲ. ಆಮೇಲೆ ದೇವಾಲಯಗಳಲ್ಲಿ ನಿಧಿಯನ್ನ ಗುಟ್ಟಾಗಿ ಎಲ್ಲೂ ಇಡಲ್ಲ. ಈಗ ಹಾಗಂತ ಹೇಳಿದ್ರೆ ಕೆಲವರು ಕೇಳಿದ್ರು, ಕೇರಳದಲ್ಲಿ ತಿರುವನಂತಪುರದ ದೇವಾಲಯದಲ್ಲಿ ಇದೆಯಲ್ಲ ಅಂತ, ಅದು ಭೂಮಿ ಒಳಗಡೆ ಇಟ್ಟಿರಲಿಲ್ಲ, ದೇವಸ್ಥಾನದ ಕಟ್ಟಡದಲ್ಲಿ ಇಟ್ಟಿದ್ರು. ಅದಕ್ಕೆ ರಕ್ಷಣೆ ಇತ್ತು. ಹೀಗಾಗಿ ನಮ್ಮ ರಿಸರ್ವ್ ಬ್ಯಾಂಕ್ ಅಲ್ಲೂ ಕೂಡ ದುಡ್ಡು ಇಟ್ಟಿರ್ತಾರೆ, ಅದನ್ನೇನು ಭೂಮಿ ಒಳಗಡೆ ಅಗದಿಟ್ಟಿರಲ್ಲ, ಅದಕ್ಕೆ ರಕ್ಷಣೆ ಇರುತ್ತೆ. ಸೊ ಹೀಗಾಗಿ ನಿಧಿ ಇದೆ ಅಂತ ಹೇಳಿ ಯಾರೋ ಹೋಗೋದು ಅಗಿಯೋದು ಅದು ತಪ್ಪು. ಆಮೇಲೆ ನಿಧಿ ಅಂದಿದ ತಕ್ಷಣ ನಾವೆಲ್ಲ ಏನ್ ತಿಳ್ಕೊಂತೀವಿ, ಚಿನ್ನ ಬೆಳ್ಳಿನೇ ಅಂತ ತಿಳ್ಕೊಂತೀವಿ. ಅಲ್ಲ, ದೇಶದ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಒಂದು ಮಡಕೆ ಚೂರು ಮೇಲೆ ಒಂದು ಅಕ್ಷರ ಇದ್ರೂ ಕೂಡ ಅದು ನಿಧಿನೇ, ಅಮೂಲ್ಯವಾದಂತ ನಿಧಿ. ಅದಕ್ಕೆ ನಾನು ನಿಮ್ಗೊಂದು ಉದಾಹರಣೆ ಕೊಡ್ತೀನಿ. ಈ ರೀತಿಯ ನಿಧಿಗಳಿಂದ ಅಂದ್ರೆ ಚಿನ್ನ ಬೆಳ್ಳಿ ಅಲ್ಲದೆ ಇರುವಂತ ವಿಗ್ರಹಗಳಿಂದ ಮತ್ತೊಂದ್ರಿಂದ ನಮಗೆ ಏನ್ ಲಾಭ, ನಿಧಿ ಸಿಕ್ಕಿದ್ರೆ ಏನ್ ಲಾಭ ಆಗುತ್ತೋ ಅದರ 10ರಷ್ಟು ಲಾಭ ಅದರಿಂದನೂ ಆಗುತ್ತೆ. ಉದಾಹರಣೆಗೆ ತಲಕಾಡಿನ ವೈದ್ಯನಾಥೇಶ್ವರ ದೇವಸ್ಥಾನದಲ್ಲಿ ಸರಸ್ವತಿ ವಿಗ್ರಹ ಒಂದಿದೆ, ಕಲ್ಲಿನಿಂದ ಕೆತ್ತಿರುವಂತದ್ದು ಒಂದು ವಿಗ್ರಹ ಆ ಪ್ರಾಕಾರದಲ್ಲಿ ಇದೆ ಭಿತ್ತಿನಲ್ಲಿ. ಸರಸ್ವತಿಯ ಕೈಯಲ್ಲಿ ಪುಸ್ತಕ ಇದೆ, ಆ ಪುಸ್ತಕದಲ್ಲಿ ಕನ್ನಡದ ಅಕ್ಷರಗಳಿದೆ. ನೋಡಿ, ಇದು ಯಾವ ರೀತಿ ನಿಧಿಯಾಗಿ ಬದಲಾವಣೆ ಆಗುತ್ತೆ ನಾನು ನಿಮ್ಗೆ ಹೇಳ್ತೀನಿ, ವಿವರಿಸಿ. ಒಂದು ಸರಸ್ವತಿ ವಿಗ್ರಹ, ಆಕೆಯ ಕೈಯಲ್ಲಿ ಪುಸ್ತಕದಲ್ಲಿ ಕನ್ನಡದ ಅಕ್ಷರ. ನಮ್ಮ ಪುರಾತತ್ವಜ್ಞರು ಏನ್ ಹೇಳ್ತಾರೆ, ಈ ಸರಸ್ವತಿ ವಿಗ್ರಹ, ಈ ದೇವಾಲಯವನ್ನ 14ನೇ ಶತಮಾನದಲ್ಲಿ ಕಟ್ಟಲ್ಪಟ್ಟಿದೆ ಅಂತ ಹೇಳ್ತಾರೆ. ಅಂದ್ರೆ ಇವತ್ತು 600 ವರ್ಷಗಳ ಹಿಂದೆ 14ನೇ ಶತಮಾನದಲ್ಲಿ ಆ ದೇವಸ್ಥಾನ ಕಟ್ಟಿದ್ದಾರೆ. ಆ ದೇವಸ್ಥಾನ ಕೆತ್ತುವಾಗ ಸರಸ್ವತಿ ಕೈಯಲ್ಲಿ ಬುಕ್ ಕೊಟ್ಟು ಆ ಪುಸ್ತಕದಲ್ಲಿ ಕನ್ನಡದ ಅಕ್ಷರಗಳಿತ್ತು ಅಂದ್ರೆ 600 ವರ್ಷಗಳ ಹಿಂದೆನೇನೆ ಕನ್ನಡ ಇಲ್ಲಿ ಚಾಲ್ತಿಯಲ್ಲಿ ಇತ್ತು. ದಾಖಲೆ. ಸರಸ್ವತಿ ಕೈಯಲ್ಲಿ ಕನ್ನಡದ ಅಕ್ಷರ ಇದೆ ಅಂದ್ರೆ ಅದಕ್ಕೆ ಮೊದಲೇ ಕನ್ನಡ ಹುಟ್ಟಿತ್ತು. ಈ ಆಧಾರವನ್ನು ಇಟ್ಕೊಂಡು ನಾವು, ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಭಾರತ ಸರ್ಕಾರ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಕೊಡ್ಬೇಕಾದ್ರೆ ಹಿಂದೇಟಾಗ್ತಾ ಇತ್ತು. ಆಗ ಯಾರೋ ಕೊಟ್ಟಾಗ ತಮಿಳ್ನಾಡಿನ ಯಾರೋ ಒಬ್ರು ಕನ್ನಡ ಶಾಸ್ತ್ರೀಯ ಭಾಷೆ ಅಲ್ಲ, ಅದು ಕೊಡಬೇಡಿ ಅಂತ ಒಂದು ತಕರಾರು ಹಾಕಿದ್ರು ಸುಪ್ರೀಂ ಕೋರ್ಟಲ್ಲಿ. ಆಗ ಸುಪ್ರೀಂ ಕೋರ್ಟು ನಮ್ಮ ರಾಜ್ಯ ಸರ್ಕಾರನ ಕೇಳ್ತು,
ಯಾರೋ ಒಬ್ರು ಈ ರೀತಿ ಕೇಳಿದ್ದಾರೆ, ನಿಮ್ದು ಶಾಸ್ತ್ರೀಯ ಭಾಷೆ ಅಲ್ವಂತೆ, ಸುದೀರ್ಘ ಇದಿಲ್ವಂತೆ ನಿಮ್ದು, ನಿಮ್ಗೆ ಏನು ಕೊಡ್ಬೇಕು ಅನ್ನೋದಕ್ಕೆ ಆಧಾರ ಕೊಡಿ ಅಂದ್ರು. ಅಂತ ಕಡೆ ಇದು ಉಪಯೋಗ ಬರುತ್ತೆ ನೋಡಿ. ಇದು ಒಂದ್ ರೀತಿಯಲ್ಲಿ ನಿಧಿ. ನಮ್ಮ ರಾಜ್ಯದ ಭಾಷೆಯನ್ನ ಉಳಿಸೋದಕ್ಕೆ ಈ ನಿಧಿ ಬಳಸ್ಕೋಬಹುದು, ನಮ್ಮ ಸಂಸ್ಕೃತಿಯನ್ನು ಹೇಳೋದಕ್ಕೆ ಈ ನಿಧಿ ಬಳಸ್ಕೋಬಹುದು, ನಮ್ಮ ಕಲೆ ವಾಸ್ತುಶಿಲ್ಪ ಹೇಗಿತ್ತು ಅನ್ನೋದಕ್ಕೆ ಇದನ್ನ ಬಳಸ್ಕೋಬಹುದು. ಹೀಗೆ ನಿಧಿ ಅನ್ನೋದನ್ನ ನಾನಾ ರೀತಿಯಲ್ಲಿ ವ್ಯಾಖ್ಯಾನ ಮಾಡಬಹುದು. ಸೊ ಈ ನಿಧಿ ಅಂದ್ರೆ ಚಿನ್ನ ಬೆಳ್ಳಿ ಇಷ್ಟೇ ಇರಬೇಕು ಅಂತಿಲ್ಲ. ಅಲ್ಲ, ನಮ್ಗೆ ಏನೇ ಈಗ ನಾವು ವಿಗ್ರಹಗಳ ಒಂದು ಆಧಾರದ ಮೇಲೆ, ಕೆತ್ತಿರೋ ಆಧಾರದ ಮೇಲೆ, ಮೈ ಮೇಲಿರೋ ಒಡವೆಗಳ ಆಧಾರದ ಮೇಲೆ ನಾವು ಕಾಲವನ್ನು ನಿರ್ಧಾರ ಮಾಡ್ತೀವಿ. ಕಾಲ ಹೆಂಗೆ ನಿರ್ಧಾರ ಆಗುತ್ತೆ ಅಂದರೆ ಆ ಕಾಲಘಟ್ಟದಲ್ಲಿ ಏನಿತ್ತು, ಆಯುಧಗಳಿರ್ಬೋದು, ಬಟ್ಟೆಗಳಿರ್ಬೋದು, ಒಡವೆಗಳಿರ್ಬೋದು, ನೋಡ್ತಿದ್ದಾಗೇನೆ ಆಮೇಲೆ ಆ ರಚನೆಗಳು. ಈಗ ಹೊಯ್ಸಳರ ಕಾಲದ ಶಿಲ್ಪಕಲೆನೇ ಬೇರೆ, ವಿಜಯನಗರ ಕಾಲದ್ದೇ ಬೇರೆ, ಹಾಗೆ ಹಿಂದಕ್ಕೆ ಹೋದ್ರೆ ಚಾಲುಕ್ಯರದೇ ಬೇರೆ, ಗಂಗರದೇ ಬೇರೆ. ಆ ನೋಡ್ತಿದ್ದಾಗೆ ನಮಗೆ ಗೊತ್ತಾಗುತ್ತೆ. ಅಂದ್ರೆ ಅಲ್ಲಿ ನಮ್ಗೆ ಏನ್ ಗೊತ್ತಾಗುತ್ತೆ, ನಮ್ಮ ಇತಿಹಾಸ ಎಷ್ಟು ದೊಡ್ಡದು, ನಾವು ಯಾವ ರೀತಿ ಬದುಕಿದ್ವಿ, ಯಾವ ರೀತಿ ಬಾಳದ್ವಿ, ಇದೆಲ್ಲವೂ ಕೂಡ ಇದ್ರಲ್ಲಿ ಸಿಗುತ್ತೆ. ಹೀಗಾಗಿ ನಿಧಿ ಅಂತ ಹೇಳಿದ್ರೆ ಎಲ್ಲರೂ ತಿಳ್ಕೊಂಡಿರೋದು ಚಿನ್ನ ಬೆಳ್ಳಿ ಅನ್ನೋದು ಅಷ್ಟೇ ಅಲ್ಲ, ಈ ನಾಣ್ಯಗಳೆಲ್ಲ ಇರಬಹುದು, ನಾಣ್ಯಗಳಲ್ಲಿ ಇರ್ಬೋದು, ಅಥವಾ ಬೇರೆ ಬೇರೆ ವಸ್ತುಗಳಿರ್ಬೋದು, ವಿಗ್ರಹ ಇರ್ಬೋದು. ಅವತ್ತಿನ ಕಾಲದಲ್ಲಿ ಬಳಕೆ ಮಾಡ್ತಿದ್ದಂತಹ ವಸ್ತುಗಳನ್ನು ಇಟ್ಟಿರಬಹುದಾ? ಎಸ್, ಈಗ ಹರಪ್ಪ ಮೊಹೆಂಜೋದಾರೋದಲ್ಲಿ ಸಿಕ್ಕಿದೆ, ಕೆಲವು ವಿಗ್ರಹಗಳು ಸಿಕ್ಕಿದೆ, ಕೆಲವು ಪಾತ್ರೆಗಳು ಸಿಕ್ಕಿದೆ, ಕೆಲವು ಅಕ್ಷರಗಳು ಸಿಕ್ಕಿದೆ. ಈಗ ಅದರ ಆಧಾರದ ಮೇಲೆ ನಮ್ಮ ಸಿಂಧೂ ನಾಗರಿಕತೆ ಯಾವಾಗಿತ್ತು, ಸುಮಾರು 3000 ವರ್ಷಗಳ ಇತಿಹಾಸ ನಮ್ಗಿದೆ ಅನ್ನೋದನ್ನ ಅದರಿಂದ ತೋರಿಸ್ಬೋದು. ಹಾಗೇನೆ ಬಹುಶಃ 60ನೇ ದಶಕದಲ್ಲಿ ಅನ್ಸುತ್ತೆ, ನಮ್ಮ ಬೆಂಗಳೂರಿನ HL ಏರ್ಪೋರ್ಟ್ ಕಟ್ಟುವಾಗ ಅಲ್ಲಿ ಭೂಮಿಯನ್ನು ಅಗಿಯುವಾಗ ಒಂದು ನಟರಾಜನ ವಿಗ್ರಹ ಸಿಕ್ತು. ಅದು ಚೋಳರ ಕಾಲಘಟ್ಟಕ್ಕೆ ಸಂಬಂಧಪಟ್ಟಿದ್ದು. ಅಂದ್ರೆ ಚೋಳರ ಕಾಲಘಟ್ಟದಲ್ಲಿ ನಟರಾಜನ ವಿಗ್ರಹ ಇತ್ತು ಅಂದ್ರೆ ಆ ಕಾಲದಲ್ಲಿ ನಮ್ಮ ಸಂಸ್ಕೃತಿ ಹೇಗಿತ್ತು, ಸಿಂಧೂ ನಾಗರಿಕತೆಯಲ್ಲಿ ಇವೆಲ್ಲವೂ ನಡೆದಿದೆ ಅಂದ್ರೆ ಅಲ್ಲಿ ನಾಗರಿಕತೆ ಹೇಗಿತ್ತು, ಇದೆಲ್ಲವೂ ಕೂಡ ನಮ್ಗೆ ಈ ನಿಧಿಗಳ ಮೂಲಕ ಗೊತ್ತಾಗುತ್ತೆ. ಹಾಗೇನೆ ಈ ಒಡವೆಗಳ ಮೂಲಕನೂ ಕೂಡ, ಈಗ ಚಿನ್ನ ಸಿಕ್ತು, ಇದೆಲ್ಲ ಸಿಕ್ತು ಅಂದ್ರೆ ಚಿನ್ನದ ನಾಣ್ಯಗಳಿರ್ಬೋದು, ವಿಗ್ರಹ ಇರ್ಬೋದು, ಅಥವಾ ಆಭರಣಗಳಿರ್ಬೋದು, ಅವುಗಳ ಆಧಾರದ ಮೇಲೂ ನಮ್ಮ ಇತಿಹಾಸವನ್ನ, ನಮ್ಮ ಸಂಸ್ಕೃತಿಯನ್ನ, ನಮ್ಮ ಪರಂಪರೆಯನ್ನ ನಾವು ನಿರ್ಧಾರ ಮಾಡ್ಬೋದು. ಈಗ ನಮ್ಮಲ್ಲಿ ಏನಾಗುತ್ತೆ, ಕೆಲವು ಅಕ್ಷರಗಳಿರ್ತವೆ. ಗಂಗರ ನಾಣ್ಯಗಳಲ್ಲಿ, ಗಂಗರ ಲಾಂಛನದಲ್ಲಿ ನಮಗೆ ಕೆಲವು ಅಕ್ಷರಗಳು ಕಾಣುತ್ತೆ. ಅಂದ್ರೆ ಗಂಗರು ಇದ್ದಿದ್ದು ಯಾವಾಗ, 1300 ವರ್ಷಗಳ ಹಿಂದೆ. 1300 ವರ್ಷದಿಂದನೇ ಕನ್ನಡ ಇಲ್ಲಿ ಆಡಳಿತ ಭಾಷೆ ಆಗಿತ್ತು ಅಂತ ನಾವು ಹೇಳ್ಬೋದು. ಹಾಗೆ ಅಶೋಕನ ಶಿಲಾಶಾಸನಗಳನ್ನ ನಾವು ನೋಡಿದ್ರೆ 2200 ವರ್ಷದ ಹಿಂದೆನೇನೆ ನಮ್ಮ ಈ ಕೊಪ್ಪಳದಲ್ಲಿ ಅಕ್ಷರಗಳನ್ನ ಬಂಡೆ ಮೇಲೆ ಕೆತ್ತಿದ್ದಾರೆ. ಆ ಬಂಡೆ ಮೇಲೆ ಕೆತ್ತಿದ್ದಾರೆ ಅಕ್ಷರಗಳನ್ನ, ಅದು ಒಂದ್ ರೀತಿಯಲ್ಲಿ ನಿಧಿನೇ. ಆ ಶಿಲಾಶಾಸನ ಏನ್ ಸಿಗುತ್ತೆ, ಬಂಡೆ ಶಾಸನ, ನಿಧಿನೇ. ಬಂಡೆ ಮೇಲೆ ಅಕ್ಷರಗಳನ್ನ ಕೆತ್ತಿದ್ದಾರೆ ಅಂದ್ರೆ ಯಾವ್ದ್ರಿಂದ ಕೆತ್ತಕ್ ಸಾಧ್ಯ? ಕಬ್ಬಿಣದ ಉಳಿ ಸುತ್ತಿಯಿಂದ ಕೆತ್ತೋದಕ್ಕೆ ಸಾಧ್ಯ. ಅಂದ್ರೆ ಕಬ್ಬಿಣ ಇತ್ತು ಅಂದ್ರೆ ಕಬ್ಬಿಣವನ್ನ ಉಳಿ ಮಾಡಿದ್ರು ಅಂದ್ರೆ ಅದನ್ನ ಒಂದು ಲೇಖನಿ ತರ ಮಾಡಿದ್ರು, ಅದನ್ನ ಒಡೆಯೋದಕ್ಕೆ ಸುತ್ತಿಗೆ ಮಾಡಿದ್ರು ಅಂದ್ರೆ ಅಲ್ಲಿ ಕೈಗಾರಿಕೆ ಇತ್ತು ಅಂತ ಲೆಕ್ಕ. ಅದ್ಭುತ ಲಿಂಕ್ ನೋಡಿ. ಈಗ ಒಂದು ಬಂಡೆ ಮೇಲೆ ಒಂದು ಗೆರೆ ಸಿಕ್ಕಿದೆ, ಒಂದು ಅಕ್ಷರ ಸಿಕ್ಕಿದೆ ಅಂದ್ರೆ ಅದು ಯಾರೋ ಒಬ್ಬ ಕೆತ್ತಿರ್ತಾನೆ, ಅದೇನು ಉಗುರಿನಿಂದ ಪರ್ಚಕ್ಕಾಗಲ್ಲ ಅಥವಾ ಕೆರಿಯಕ್ಕಾಗಲ್ಲ. ಒಂದು ಕಬ್ಬಿಣದ ಉಳಿ ಇಂದ ತಗೊಂಡು, ಅಥವಾ ಮೊಳೆ ಅಂತ ಕರಿಯೋಣ, ಏನೋ ಒಂದು, ಅದನ್ನು ಹೊಡಿಬೇಕಾದ್ರೆ ಒಂದು ಸುತ್ತಿಗೆ ಮಾಡಿರ್ತಾನೆ. ಆ ಉಳಿ ಮತ್ತು ಸುತ್ತಿಗೆ ಮಾಡ್ಬೇಕಾದ್ರೆ ಕಬ್ಬಿಣದ ಅದರನ್ನ ತೆಗ್ದಿದ್ರು, ಆ ಕಬ್ಬಿಣದ ಅದನ್ನ ಕಾಯಿಸಿದ್ರು, ಅದನ್ನ ರಸದ ತರ ಮಾಡಿದ್ರು, ಅದನ್ನ ಬಟ್ಟಿ ಇಳಿಸಿದ್ರು, ಮೌಲ್ಡ್ ಮಾಡಿದ್ರು, ಆಮೇಲೆ ಅದರಿಂದ ಹೊಡೆದ್ರು ಅಂದ್ರೆ ಆಗ್ಲೇ ನಮ್ಮಲ್ಲಿ ಕೊಪ್ಪಳದ ಸುತ್ತಮುತ್ತಲು ಕೈಗಾರಿಕಾ ಕ್ರಾಂತಿ ನಡೀತಾ ಇತ್ತು. ಅದ್ಭುತ ಸರ್. ಇನ್ನೂ ಒಂದ್ ಹೆಜ್ಜೆ ಮುಂದಕ್ಕೆ ಹೋದ್ರೆ ನಮ್ಮ ಡಾಕ್ಟರ್ ಅನುರಾಧ ಮೇಡಮ್ ಅನ್ನೋರು ಇತಿಹಾಸ ತಜ್ಞೆ, ಅವರೊಂದು ಒಳ್ಳೆ ಸೊಗಸಾದಂತ ವಿಷಯವನ್ನ ಹೇಳಿದ್ದಾರೆ. ರಾಮಾಯಣ ಕಾಲಘಟ್ಟದಲ್ಲಿ ರಾಮ ಕಿಷ್ಕಿಂಧೆಗೆ ಬರ್ತಾನೆ. ಆ ವನವಾಸಕ್ಕೆ ಬಂದಾಗ ಕಿಷ್ಕಿಂಧೆನಲ್ಲಿ ಅವನು ವಾಲಿ ಸುಗ್ರೀವರ ಜಗಳನ್ನ ಬಿಡಿಸೋದಕ್ಕೆ ಹೋದಾಗ, ಅಥವಾ ಇಬ್ಬರದ್ದು ಇದ್ ಮಾಡಕ್ ಹೋದಾಗ, ಸುಗ್ರೀವನಿಗೆ ಇವನ ಶಕ್ತಿಯನ್ನ ಪ್ರದರ್ಶನ ಮಾಡ್ಬೇಕಾಗುತ್ತೆ. ಯಾರ್ದು? ರಾಮಂದು. ರಾಮ 7 ಮರಗಳು, ವೃಕ್ಷಗಳಿದೆಯಲ್ಲ, ಒಂದು ಬಾಣದಿಂದ ಅದನ್ನ ಛೇದಿಸ್ದ ಅಂತ ಬರುತ್ತೆ. ಒಂದು ಬಾಣ ಬಿಟ್ರೆ 7 ಮರಗಳನ್ನ ಸೀಳ್ಕೊಂಡು ಅದು ಹೋಯ್ತು ಅಂತ ಹೇಳಿದ್ರೆ, ಆ ಬಾಣದ ತುದಿ ಯಾವ್ದಾಗಿತ್ತು? ಕಬ್ಬಿಣ ಆಗಿತ್ತು. ಆ ಕಬ್ಬಿಣ ಎಲ್ಲಿ ಸಿಕ್ತಿತ್ತು ಅಂದ್ರೆ ಈ ನಮ್ಮ ಕೊಪ್ಪಳದ ಪ್ರಾಂತ್ಯ ಇದೆಯಲ್ಲ, ದಂಡಕಾರಣ್ಯ ಅಂತ ನಾವೇನ್ ಕರಿತೀವಿ, ಇವತ್ತಿನ ಬಳ್ಳಾರಿ, ಕೊಪ್ಪಳ, ಈ ಪ್ರಾಂತ್ಯ ಇಲ್ಲೇ ಸಿಗ್ತಾ ಇತ್ತು. ಅಂದ್ರೆ ಆಮೇಲೆ ಅಲ್ಲಿ ಆ ಬಾಣವನ್ನ ತಯಾರು ಮಾಡುವಂತ ಕಾರ್ಖಾನೆನೂ ಇತ್ತು ಅಂತಾನೆ ಲೆಕ್ಕ. ಅಂದ್ರೆ ರಾಮಾಯಣ ಕಾಲಘಟ್ಟದಲ್ಲಿ ನಮ್ಮಲ್ಲಿ ಕಬ್ಬಿಣದ ಕಾರ್ಖಾನೆ ಇತ್ತು. ಹಾಗೇನೆ ನಾವು ಮಲೆ ಮಾದೇಶ್ವರನ ಕಾವ್ಯವನ್ನ ನಾವು ಅಧ್ಯಯನ ಮಾಡಿದ್ರೆ, ಕಬ್ಬಿಣಕ್ಕೋಸ್ಕರ ಮಾದೇಶ್ವರ ಹಲಗೂರಿಗೆ ಬಂದ ಅಂತ ಹೇಳ್ತಾರೆ. ಅಂದ್ರೆ ಇವೆಲ್ಲವೂ ಕೂಡ ನಿಧಿಯ ವ್ಯಾಪ್ತಿಗೆ ಬರುವಂತಹದ್ದು. ಅಲ್ಲೇನೋ ಒಂದು ಕಬ್ಬಿಣದ ತುಂಡು ಸಿಕ್ಕಿದ್ರೆ, ಒಂದು ಚಿನ್ನ ಸಿಕ್ಕಿದ್ರೆ, ಮತ್ತೊಂದು ಸಿಕ್ಕಿದ್ರೆ, ಅಲ್ಲೊಂದು ಕುಲುಮೆ ಸಿಕ್ಕಿದ್ರೆ, ಅಥವಾ ಅಲ್ಲಿ ಒಡವೆಗಳು ಸಿಕ್ತು ಅಂತ ಇಟ್ಕೊಳ್ಳಿ. ಈಗ ಲಕ್ಕುಂಡಿಯಲ್ಲಿ ಚಿನ್ನದ ಒಡವೆಗಳು ಸಿಕ್ಕಿದೆ.
ಲಕ್ಕುಂಡಿಯಲ್ಲಿ ಚಿನ್ನದ ಒಡವೆಗಳು ಸಿಕ್ಕಿದೆ ಅಂದ್ರೆ ಹಾ. ಚಿನ್ನದ ಒಡವೆಗಳನ್ನ ಅವಾಗ ಮಾಡ್ತಾ ಇದ್ರು. ಹಾ ಹೌದು. ಚಿನ್ನದ ಒಡವೆಗಳನ್ನ ಯಾರು ಮಾಡ್ತಾ ಇದ್ರು? ಹಾ, ಅಕ್ಕ ಸಾಲಿಗರು. ಈ ಕಾಡಿನ ಜನ ಮಾಡಕ್ ಸಾಧ್ಯ ಇಲ್ಲ, ನಾಗರಿಕತೆ ಇರೋ ಜನರು ಮಾತ್ರ ಮಾಡಕ್ ಸಾಧ್ಯ. ಅಕ್ಕ ಸಾಲಿಗರು ಇದ್ರು. ಆ ಅರಿವಿರ್ಬೇಕು ಅಂತ ಆ ಅರಿವಿರ್ಬೇಕು. ಅದು ಅರಿವಿರ್ಬೇಕು ಅಂದ್ರೆ ಆ ಪ್ರಮಾಣದ ನಾಗರಿಕತೆ ಬೆಳೆದು ಬಂದಿತ್ತು. ಅದನ್ನ ಹೀಗೂ ಸರಳೀಕರಿಸ್ಬೇಕು ಅಂದ್ರೆ ಅವನ್ SLC ಪಾಸ್ ಆಗಿದ್ದಾನೆ ಹುಡುಗ ಅಂತ ಹೇಳಿದ್ರೆ ಅವನು 9ನೇ ಕ್ಲಾಸ್ ಓದಿರ್ಬೇಕು, ಹೌದು, 8ನೇ ಕ್ಲಾಸ್ ಓದಿರ್ಬೇಕು, 1ನೇ ಕ್ಲಾಸ್ ಓದಿರ್ಬೇಕು, 10 ವರ್ಷದಿಂದ ಅವನು ಓದ್ಕೊಂಡ್ ಬಂದಿರ್ಬೇಕು ಅಂತ ಅಲ್ವಾ? ಹಾಗೇನೇನೆ ಚಿನ್ನ ಬೆಳ್ಳಿ ಇಲ್ಲಿ ಸಿಕ್ಕಿದೆ ಅಂದ್ರೆ ಚಿನ್ನ ಬೆಳ್ಳಿ ಅಲ್ಲಿ ತಯಾರಾಗಿದೆ. ಅದು ತಯಾರಾಗ್ಬೇಕಾದ್ರೆ ಅದಕ್ಕೆ ಬೇಕಾದಂತ ವಸ್ತುಗಳ ಜ್ಞಾನ ಅಲ್ಲಿತ್ತು, ಆ ಕಾರ್ಖಾನೆ ಅಲ್ಲಿತ್ತು, ಆ ಒಂದು ಜ್ಞಾನ ಇತ್ತು, ಬೋಧನೆ ಇತ್ತು, ಬೋಧನೆ ಇತ್ತು. ಅದು ತಲತಲಾಂತರದಿಂದ ವರ್ಗಾವಣೆ ಆಗಿತ್ತು. ನೋಡಿ, ಈಗ ನಾವು ಚಿನ್ನ ಅಂದ ತಕ್ಷಣ ಲಕ್ಕೊಂಡಿದ್ದು ಚಿನ್ನ ಸಿಕ್ಬಿಡ್ತು, ನಿಧಿ ಸಿಕ್ಬಿಡ್ತು ಅಂತೀವಿ. ಅದರಿಂದ ಇರುವಂತ ನಾಗರಿಕತೆ ವಿಕಸನೆ ಹೇಗಿತ್ತು ಅನ್ನೋದು ನಮ್ಗೆ ಅದ್ರ ಮೂಲಕ ಗೊತ್ತಾಗುತ್ತೆ. ಸರ್, ಹಂಗಾದ್ರೆ ಈಗ ಹೇಳಿ, ಈಗೇನೋ ಅಲ್ಪ ಸ್ವಲ್ಪ ಸಿಕ್ಕಿದೆ, ಈಗ ಪುರಾತತ್ವ ಇಲಾಖೆ ಏನ್ ಮಾಡತ್ತೆ? ಅದನ್ನ ತಗೊಳತ್ತೆ. ಈಗ ನಾವು ಕೆಲವೊಂದು ಕಂಟೆಂಟ್ ಎಲ್ಲ ಬರ್ತಾ ಇರುತ್ತೆ, ಸಣ್ಣದೊಂದು ಮಡಿಕೆಯ ಚಿಪ್ಪು ಸಿಕ್ಕಿದೆ, ಬಿಲ್ಲೆ ಆಕಾರದ ಯಾವುದೋ ಒಂದು ಬಿಲ್ಲೆ ಸಿಕ್ಕಿದೆ, ಈ ಥರದ್ದು ಪ್ಲಾಸ್ಟಿಕ್ ಕವರಲ್ಲಿ ಹಾಕೊಂಡ್ರು ಪುರಾತತ್ವ ಇಲಾಖೆ ಕಳಿಸ್ತಾರೆ, ಎಕ್ಸಾಮಿನೇಷನ್ ಆಗುತ್ತೆ. ಏನಾಗುತ್ತೆ ನೆಕ್ಸ್ಟ್? ಇಲ್ಲ, ಅದನ್ನ ಅಧ್ಯಯನಕ್ಕೆ ಒಳಪಡಿಸ್ತಾರೆ. ಮೊದಲನೇದಾಗಿ ಗೊತ್ತಾಗುತ್ತಾ? ಇಷ್ಟೇ ಗೊತ್ತಾಗುತ್ತೆ. ಬಹಳ ತಜ್ಞರು ನೋಡ್ತಿದ್ದಾಗೆ ಕೆಲವರು ಹೇಳ್ತಾರೆ. ಮತ್ತೆ ಅದನ್ನ ಲ್ಯಾಬ್ ಅಲ್ಲೂ ಇದು ಮಾಡ್ತೀವಿ. ಅದು ಕೆಲವೊಂದು ಪ್ರೊಸೀಜರ್ ಇದಾವೆ. ಅದ್ರ ಕಾಲಘಟ್ಟವನ್ನ ನಿರ್ಧಾರ ಮಾಡ್ತಾರೆ, ಯಾವ ಕಾಲದ್ದು ಏನು ಅಂತ. ಕೆಲವು ಕೃತಿಗಳಲ್ಲಿ ಉಲ್ಲೇಖ ಇರುತ್ತೆ. ಈಗ ಗಂಡ ಬೆರುಂಡ ಅಂತ ನಾವು ಹೇಳ್ತೀವಿ. ಗಂಡ ಬೆರುಂಡ ಇತ್ತ ಇಲ್ವಾ, ದಟ್ ಈಸ್ ಸೆಕೆಂಡ್ರಿ. ಬಟ್ ಗಂಡ ಬೆರುಂಡ ಅಂದಿದ ತಕ್ಷಣ ನಮಗೆ ಮೊದಲು ತಲೆಗೆ ಬರೋದು ಮೈಸೂರು ರಾಜರ ಲಾಂಛನ. ಹೌದು. ಆನೆ ಅಂದಿದ ತಕ್ಷಣ ನಮಗೆ ಮೊದಲು ತಲೆ ಬರೋದು ತಲಕಾಡು ಗಂಗರ ಒಂದು ಇದು. ಆಮೇಲೆ ಹುಲಿ ಅಂದಿದ ತಕ್ಷಣ ಚೋಳರ ಒಂದು ಲಾಂಛನ. ಹೀಗೆ ಅದು ನೋಡ್ತಿದ್ದಾಗೆ ಅದರ ಆಕಾರ ಮತ್ತೆ ಅದು ಯಾವ ರೀತಿಯಲ್ಲಿ ಮಾಡಿದ್ದಾರೆ ಅದೆಲ್ಲವನ್ನ ನಿರ್ಧಾರ ಮಾಡ್ಬಿಟ್ಟು ಇದು ಇಂತಹ ಕಾಲಘಟ್ಟಕ್ಕೆ ಸೇರಿತ್ತು. ಈಗ ಲಕ್ಕುಂಡಿಯಲ್ಲಿ ಸಿಕ್ಕಿರುವಂತಹದ್ದು ಸುಮಾರು ಒಂದು 150-200 ವರ್ಷದ ಅವಧಿಯ ಆಭರಣಗಳು ಅಂತ ಹೇಳ್ತಾರೆ. ಅಂದ್ರೆ 200 ವರ್ಷಗಳ ಹಿಂದೆ ನಮ್ಮ ಹೆಣ್ಣು ಮಕ್ಕಳು ಯಾವ ರೀತಿ ಆಭರಣಗಳನ್ನ ಮಾಡಿಸ್ಕೊಳ್ತಾ ಇದ್ರು, ಅವರ ಅಭಿರುಚಿ ಹೇಗಿತ್ತು ಅನ್ನೋದು ಅದ್ರ ಮೂಲಕ ನಮ್ಗೆ ಗೊತ್ತಾಗುತ್ತೆ. ನಾಣ್ಯಗಳು ಸಿಕ್ಕಿದ್ರೆ ಆ ಕಾಲದಲ್ಲಿ ಚಿನ್ನದ ನಾಣ್ಯ ಇದ್ರೆ ಚಿನ್ನದ ನಾಣ್ಯವನ್ನೇ ಚಲಾವಣೆಗೆ ತಂದಿದ್ದಾನೆ ಅಂದ್ರೆ ಆಗಿನ ಕಾಲದ ರಾಜನ ಆಳ್ವಿಕೆ ಸುವರ್ಣಯುಗ ಅಂತ ಕರಿಬಹುದು. ನಿಜ. ಅದನ್ನೇ ನಮ್ಮಲ್ಲಿ ಗುಪ್ತರ ಕಾಲವನ್ನ ಸುವರ್ಣಯುಗ ಅಂತ ಕರಿತೀವಿ, ವಿಜಯನಗರ ಸಾಮ್ರಾಜ್ಯದ ಕಾಲವನ್ನ ಸುವರ್ಣಯುಗ ಅಂತ ಕರಿತೀವಿ, ಗಂಗರ ಶ್ರೀ ಪುರುಷನ ಕಾಲವನ್ನ ಸುವರ್ಣಯುಗ ಅಂತ ನಾವು ಕರಿತೀವಿ. ಹೇಗಿದು ಸುವರ್ಣಯುಗ ಅಂದ್ರೆ ಆ ಕಾಲದಲ್ಲಿ ಅಷ್ಟು ಸಿರಿ ಸಂಪತ್ತಿತ್ತು. ಆಮೇಲೆ ಸಿರಿ ಸಂಪತ್ತು ಎಲ್ಲಿರುತ್ತೆ ಅಲ್ಲಿ ಬಡತನ ಇರಲ್ಲ. ಸಿರಿ ಸಂಪತ್ತು ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಜನ ನೆಮ್ಮದಿಯಾಗಿರ್ತಾರೆ, ಸುಖವಾಗಿರ್ತಾರೆ. ಸಿರಿ ಸಂಪತ್ತು ಎಲ್ಲಿ ಜಾಸ್ತಿ ಇದೆ ಅಂದರೆ ಅಲ್ಲಿನ ರಾಜ ಜನಪ್ರಿಯನಾಗಿರ್ತಾನೆ, ಜನಗಳ ಪರವಾಗಿ ಆಡಳಿತವನ್ನು ಮಾಡ್ತಾ ಇರ್ತಾನೆ ಅಂತ ಅರ್ಥ. ಈಗ ನಮ್ಮ ಭಾರತ ದೇಶ ಸಂಪದ್ಭರಿತವಾದಂಥ ದೇಶ. ಅದೆಷ್ಟೋ ವಿದೇಶಿಗರು ಅಥವಾ ಯಾತ್ರಿಕರು ಅಂತ ಬಂದವರು ಇಲ್ಲಿನ ಸೊಗಸನ್ನು ಕಂಡು ಇದನ್ನು ದೋಚುವಂಥ ಪ್ರಯತ್ನ ಮಾಡಿದ್ರು. ಮೊಘಲರಿರ್ಬೋದು, ಬ್ರಿಟಿಷರಿರ್ಬೋದು, ನೀವಾಗಲೇ ಉಲ್ಲೇಖ ಮಾಡಿದ್ರೆ ಅಲೆಕ್ಸಾಂಡರ್ ಆದಿಯಾಗಿ ಎಲ್ಲರೂ ಕೂಡ ಈ ದೋಚುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಸಂಪದ್ಭರಿತ ದೇಶದಲ್ಲಿ ರಾಜ ಮನೆತನಗಳು ಹೆಚ್ಚು, ಪ್ರಾಂತ್ಯವಾರು ಪಾಳೆಗಾರಿಕೆಯಿಂದ ಹಿಡಿದು ಶ್ರೀಮಂತವಾಗಿದ್ದಂತಹ ಸನ್ನಿವೇಶ. ನಿರಂತರವಾಗಿ ದಾಳಿಯಾದಾಗ ಬಹುತೇಕರು ನನ್ನ ಪ್ರಕಾರ ಎಲ್ಲರೂ ಕೂಡ ಹೂತಿಟ್ಟಿರ್ತಾರೆ, ಆ ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನೋದಾದ್ರೆ ಬಹುಭಾಗದಲ್ಲಿ ಇದಿರಬಹುದಲ್ಲ ನಿಧಿ? ಅಲ್ಲ, ಬಹುತೇಕ ಎಲ್ಲ ಹಳೆಯ ಊರುಗಳಲ್ಲಿ ಈ ರೀತಿಯ ನಿಧಿ ಇದ್ದೇ ಇರುತ್ತೆ. ಎಲ್ಲಾ ಊರುಗಳಲ್ಲೂ ಇದ್ದೇ ಇರುತ್ತೆ. ಬೆಂಗಳೂರಿನಲ್ಲಿ ನಿಧಿ ಇಲ್ವಾ? ಎಲ್ಲಾ ಕಡೆನೂ ಇರುತ್ತೆ. ಬಟ್ ಅದು ಕಾಲಘಟ್ಟದಲ್ಲಿ ಕಾಣಿಸ್ಕೊಳ್ಳೋದು ಯಾವಾಗ ಗೊತ್ತಾಗುತ್ತೆ ಅನ್ನೋದು ಈ ರೀತಿಯ ಕಾಲಘಟ್ಟದಲ್ಲಿ ನಮ್ಗೆ ಗೊತ್ತಾಗಬೇಕು ಅಷ್ಟೇನೇನೆ. ಅಲ್ಲ, ಲಕ್ಕುಂಡಿಯೇ ವಿಶೇಷವಾಗಿ ಕಾಣಿಸ್ತಿದ್ದಿಲ್ಲ, ಅದಕ್ಕೆ ನನಗೆ ಅಲ್ಲ, ಈಗ ಲಕ್ಕುಂಡಿನಲ್ಲಿ ನಾನು ಹೇಳಿದ್ನಲ್ಲ ಅದೊಂದು ರಾಜಧಾನಿಯಾಗಿತ್ತು, ವ್ಯಾಪಾರಸ್ಥರಿದ್ರು, ಅದು ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂತ ಊರಾಗಿತ್ತು. ಹೀಗಾಗಿ ಅಲ್ಲಿ ನಿಧಿ ಸಿಕ್ಕಿದೆ. ಅದೇ ಥರ ಸಾಕಷ್ಟು ಊರುಗಳು ಸಿಗುತ್ತೆ. ನಿಧಿ ಸಿಗದೆ ಅನ್ನೋಂಥ ಊರೇ ಇಲ್ಲ. ಎಲ್ಲೆಲ್ಲಿ ಮನುಷ್ಯರು ವಾಸ ಇರ್ತಾರೆ ಅಲ್ಲೆಲ್ಲ ನಿಧಿ ಸಿಗುತ್ತೆ. ಅದು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಬಚ್ಚಿಟ್ಟಿರ್ತಾರೆ. ಕೆಲವರು ಭೂಮಿ ಒಳಗಡೆ ಇಟ್ಟಿರ್ತಾರೆ. ಈಗ ನಮ್ಮಲ್ಲಿ ಮೈಸೂರಿನಲ್ಲಿ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಕರಿಘಟ್ಟ ಅಂತ ಇದೆ. ಶ್ರೀರಂಗಪಟ್ಟಣಕ್ಕೆ ಹೋಗ್ಬೇಕಾದ್ರೆ ಎಡಗಡೆ ಕರಿಘಟ್ಟದ ಹತ್ರ ಒಂದು ಊರಿದೆ, ಶ್ರೀನಿವಾಸ ಅಗ್ರಹಾರ ಅಂತ. ಬಾಬುರಾಯನ್ ಕೊಪ್ಪಲು ಅಂತ ಸಿಗುತ್ತೆ. ಇನ್ನು ಸ್ವಲ್ಪ ಒಳಗಡೆ ಹೋದ್ರೆ ಶ್ರೀನಿವಾಸ ಅಗ್ರಹಾರ, ಕಳ್ಳಿ ಕೊಪ್ಪಲು, ಈ ಹೆಸರುಗಳೆಲ್ಲ ಸಿಗುತ್ತೆ. ಅಲ್ಲಿನ ರೈತರಿಗೆ ಅಥವಾ ಅಲ್ಲಿನ ಜನರಿಗೆ ಹೊಲ ಉಳುವಾಗ ಮಾಡುವಾಗ ಕೆಲವು ನಿಧಿ ಸಿಕ್ಕಿದೆ ಅಂತಲೂ ನಾವು ಕೇಳ್ಪಟ್ಟಿದ್ದೀವಿ. ಅದು ಸಾರ್ವಜನಿಕವಾಗಿ ಹೇಳೋದಷ್ಟು ಸೂಕ್ತವಲ್ಲ. ಹಾಗೇನೇ ಇತ್ತೀಚೆಗೆ ಹಾಸನಲ್ಲಿ ಉಳುವಾಗ ಒಂದು
ಮಹಾವೀರನ ವಿಗ್ರಹ ಸಿಕ್ತು ಅಂತಲೂ ನಾವು ಕೇಳ್ಪಟ್ಟಿದ್ದೀವಿ. ಬರೀ ವಿಗ್ರಹ ಇರ್ಬೋದು ಅಥವಾ ಏನೇ ಇರ್ಬೋದು, ಒಟ್ಟಿನಲ್ಲಿ ಉಳುವಾಗ ಕೆಲವರು ಸಿಗುತ್ತೆ. ಯಾಕೆ ನಮ್ಮ ರಾಮಾಯಣದಲ್ಲೇನೆ ದಶರಥ ನೇಗಿಲಿನಿಂದ ಭೂಮಿಯನ್ನು ಉಳುವಾಗ ಅವನ ನೇಗಿಲಿಗೆ ಒಂದು ವಸ್ತು ತಾಗುತ್ತಂತೆ. ಅದೇನು ಅಂತ ತೆಗೆದು ನೋಡಿದ್ರೆ ಅದೊಂದು ಚಿನ್ನದ ಪೆಟ್ಟಿಗೆ ಅಂತೆ. ಚಿನ್ನದ ಪೆಟ್ಟಿಗೆನಲ್ಲಿ ಏನಿದೆ ಅಂತ ನೋಡಿದ್ರೆ ಅಲ್ಲಿ ಸೀತೆ ಇದ್ಲಂತೆ, ಮಗು. ಅಂದ್ರೆ ಈ ಉಲ್ಲೇಖ ಇದೆಯಲ್ಲ, ರಾಮಾಯಣ ಕಾಲಘಟ್ಟದಲ್ಲೇ ಭೂಮಿಯಲ್ಲಿ ಚಿನ್ನದ ಪೆಟ್ಟಿಗೆ ಸಿಕ್ತು, ಚಿನ್ನದ ಪೆಟ್ಟಿಗೆ ಒಳಗಡೆ ಒಂದು ಹೆಣ್ಣು ಮಗು ಇತ್ತು, ಅವಳೇ ಸೀತೆ. ಸೀತೆ ಅಂದ್ರೆ ನೇಗಿಲು ಅಂತ ಅರ್ಥ ಅಷ್ಟೇನೆ. ಸೊ ಹೀಗಾಗಿ ನಿಧಿ ಸಿಕ್ಕಿದೆ ಅನ್ನೋದಕ್ಕೆ ರಾಮಾಯಣದಲ್ಲೂ ಉಲ್ಲೇಖಗಳನ್ನ ನಾವು ಕಾಣ್ಬೋದು. ಅದೇ ತರ ಸಾಕಷ್ಟು ಕಡೆ ನಿಧಿ ಸಿಕ್ಕಿದೆ. ಆಮೇಲೆ ನೀವು ಯಾವುದೇ ರಾಜರುಗಳ ಕಥೆಗಳು ತಗೊಳ್ಳಿ, ಅಲ್ಲಿ ಉಲ್ಲೇಖ ಆಗೋದಿಷ್ಟೇ, ಇವನೊಬ್ಬ ಸಾಮಾನ್ಯ ವ್ಯಕ್ತಿ ಎಲ್ಲೋ ನಡ್ಕೊಂಡು ಹೋಗ್ತಿದ್ದ, ಇವನಿಗೆ ಅನಿರೀಕ್ಷಿತವಾಗಿ ನಿಧಿ ಸಿಕ್ತು, ಇವನು ಒಂದು ರಾಜ್ಯವನ್ನ ಕಟ್ಟದ. ಅದು ಹಕ್ಕಬುಕ್ಕರು ಇರ್ಬೋದು ಅಥವಾ ಮಾಧವ ದಡಿಗ ಅಂತ ಇರ್ಬೋದು. ಅಷ್ಟೇ ಯಾಕೆ, ನಾಡಪ್ರಭು ಕೆಂಪೇಗೌಡರ ಕಾಲಘಟ್ಟದಲ್ಲೂ ಕೂಡ ಅವರ 5ನೇ ತಲೆಮಾರು ರಣಬೈರೇಗೌಡರಿಗೆ ಒಂದು ನಿಧಿ ಸಿಕ್ತು ಅಂತ ಇದೆ. ಸ್ವತಃ ಕೆಂಪೇಗೌಡರಿಗೆ ನಮ್ಮ ಹಲಸೂರು ದೇವಾಲಯ ಇದೆಯಲ್ಲ, ಹಲಸೂರು ಸೋಮೇಶ್ವರ ದೇವಸ್ಥಾನ, ಅಲ್ಲಿ ಒಂದು ಕೊಪ್ಪರಿಗೆ ಗಟ್ಟಲೆ ನಿಧಿ ಸಿಕ್ತು ಅಂತ ಹೇಳ್ತಾರೆ. ಸೊ ಹೀಗಾಗಿ ಬಹುತೇಕ ಜನರಿಗೆ ನಿಧಿ ಸಿಕ್ಕಿರೋದು ಅಂದ್ರೆ ರಾಜರುಗಳಿಗೆ ನಿಧಿ ಸಿಕ್ಕಿರೋದು ಇದೆ. ಅಂದ್ರೆ ಅವ್ರಿಗೊಂದು ಸಂಪತ್ತು ಸಿಕ್ಕಿರುತ್ತೆ, ಚಿನ್ನ ಬೆಳ್ಳಿದು ನಾಣ್ಯಗಳು ಏನೋ ಒಂದು ಸಿಕ್ಕಿರುತ್ತೆ. ಅದನ್ನ ತಗೊಂಡು ಒಂದು ಸೈನ್ಯವನ್ನ ಕಟ್ತಾರೆ, ಸೈನ್ಯ ಕಟ್ಕೊಂಡು ಒಂದು ರಾಜ್ಯ ಕಟ್ಟಕ್ಕೆ ಹೋಗ್ತಾರೆ. ಸೊ ಹೀಗಾಗಿ ಈ ನಿಧಿ ಅನ್ನೋದು ಇದೆಯಲ್ಲ, ಎಲ್ಲಾ ಕಾಲಘಟ್ಟದಲ್ಲೂ ಎಲ್ಲಾ ಕಡೆನೂ ಸಿಕ್ಕಿದೆ ಅನ್ನೋಕ್ಕೆ ಸಾಕಷ್ಟು ಆಧಾರಗಳಿದಾವೆ. ಕೆಲವೊಂದು ಕತೆಗಳನ್ನ ಅಥವಾ ಹಿರಿಯರು ಹೇಳಿದ್ ನೋಡಿದಾಗ, ಅಯ್ಯೋ ಬ್ರಿಟಿಷರು ಬರ್ತಾ ಇದ್ರು, ಇನ್ನೇನು ಆಕ್ರಮಣ ಮಾಡ್ತಾರೆ ಅನ್ನುವಂಥ ಸನ್ನಿವೇಶ ಇತ್ತು, ಅಥವಾ ಯಾರೋ ಒಬ್ಬ ಮುಸ್ಲಿಂ ದೊರೆ ಬರ್ತಾ ಇದ್ದ, ಅಥವಾ ಈ ಥರದ್ದೇನೋ ಸನ್ನಿವೇಶಗಳನ್ನ ಉಲ್ಲೇಖ ಮಾಡ್ತಾರೆ. ಆ ಸಂದರ್ಭದಲ್ಲಿ ಹಿರಿಯರು ಹೂತಿಟ್ಟಿದ್ದಾರೆ ನಿಧಿ ಅಂತ ಹೇಳ್ತಾರಲ್ಲ, ಅವೆಲ್ಲ ತತ್ಕ್ಷಣದಲ್ಲಿ ಆಗುವಂತಹ ಪ್ರಕ್ರಿಯೆಗಳ ಸರ್. ಯಾಕಂತ ಹೇಳಿದ್ರೆ ಅಷ್ಟು ಸುಲಭದಲ್ಲಿ ಎಷ್ಟು ಅಡಿ ತೋಡಿ ಹೂತಿಡೋದು ಅಷ್ಟು ಸುಲಭದ ಮಾತಲ್ಲ, ತಕ್ಷಣದಲ್ಲಿ ಆಗೋ ಪ್ರಕ್ರಿಯೆ ಅಲ್ಲ. ಈಗ ನೀವು ಹೇಳಿದ್ರೆ ಬ್ರಿಟಿಷರು ಬಂದ್ರು ಅಂತ ಇಲ್ಲಿ ಯಾರು ನಿಧಿನ ಬಚ್ಚಿಟ್ಟಿಲ್ಲ. ಯಾಕೆಂದ್ರೆ ಬ್ರಿಟಿಷರು ಇದಕ್ಕಿದಾಗೆ ಬಂದವರಲ್ಲ, ದಾಳಿಕೋರಲ್ಲ. ಅವರು ವ್ಯಾಪಾರ ಮಾಡಕ್ ಬಂದ್ರು, ನಮ್ ಜೊತೆ ಇದ್ರು, ವ್ಯಾಪಾರ ಮಾಡಿದ್ರು. ಹಾಗೆ ಕ್ರಮೇಣ ನಮ್ಮ ಭಿನ್ನಾಭಿಪ್ರಾಯವನ್ನ ಎನ್ಕ್ಯಾಶ್ ಮಾಡ್ಕೊಂಡ್ರು, ಅವರ ಆಳ್ವಿಕೆನ ಇದು ಮಾಡ್ಕೊಂಡ್ರು. ಆದ್ರೆ ಇನ್ ಕೆಲವರು ಮುಸಲ್ಮಾನರು ದಾಳಿ ಮಾಡಿದ್ ನಿಜ. ಆದ್ರೆ ಈ ದಾಳಿ ಅನ್ನೋದು ಇದೆಯಲ್ಲ, ನಮಗೆ ಮುಂಚಿತವಾಗಿ ಅವಾಗ ಜನಗಳಿಗೆ ಗೊತ್ತಾಗೋದು. ಅಂದ್ರೆ 2 ದಿನ 3 ದಿನ ಗೊತ್ತಾಗೋದು. ಆಮೇಲೆ ನಿಧಿಯನ್ನ ತೋಡಿ ಆ ಗಾಬರಿನಲ್ಲಿ ಅದನ್ನ ಬಚ್ಚಿಡ್ತಾರಲ್ಲ, ಅದಕ್ಕೇನು ಜಾಸ್ತಿ ಟೈಮ್ ಏನು ಬೇಕಾಗಲ್ಲ. ಈ ಗುಪ್ತಾಚಾರರ ಮೂಲಕ ರಾಜನ ಗೊತ್ತಾಗ್ತಿದ್ದಾಗೆ ಅವ್ನು ಡಂಗೂರ ಓಡಿಸ್ತಾನೆ. ಡಂಗೂರ ಓಡಿಸಿದ್ರೆ ಜನಗಳೆಲ್ಲ ಅಲರ್ಟ್ ಆಗ್ತಾರೆ. ಅವ ರಾಜ ನೇರವಾಗಿ ಹೇಳ್ತಾನೆ, ಇನ್ನು 15 ದಿನದಲ್ಲಿ ಯುದ್ಧ ಪ್ರಾರಂಭ ಆಗುತ್ತೆ, ನೀವೆಲ್ಲರೂ ನಿಮ್ಮ ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡ್ಕೊಳ್ಳಿ, ನಿಮ್ಮ ಆಸ್ತಿ ಪಾಸ್ತಿನ ರಕ್ಷಣೆ ಮಾಡ್ಕೊಳ್ಳಿ, ಅಥವಾ ನೀವೆಲ್ಲರೂ ರಾಜ್ಯಕ್ಕೆ ಸಹಾಯ ಮಾಡಿ, ಒಂದು ನೋಟಿಸ್ ತರ ಅದನ್ನ ಹೇಳ್ತೀವಿ ಡಂಗೂರ ಓಡಿಸೋ ಮೂಲಕ. ಆಗ ಏನ್ ಮಾಡ್ತಾರೆ, ನಿಧಿಯನ್ನು ಎಲ್ಲಿ ಸೂಕ್ತ ಅಂತ ಜಾಗ ಗೊತ್ತಾಗುತ್ತೆ ಅಲ್ಲಿ ಇಡ್ತಾರೆ. ಈಗ ಟಿಪ್ಪು ಸುಲ್ತಾನ್ ಕಾಲದ ನಾನು ನಿಮ್ಗೆ ಹೇಳ್ತಿದ್ನಲ್ಲ, ಬ್ರಿಟಿಷರು ಶ್ರೀರಂಗಪಟ್ಟಣದ ಮೇಲೆ ದಾಳಿ ಮಾಡಿದ್ರು. ಮೇ 4, 1799 4ನೇ ಮೈಸೂರು ಯುದ್ಧ ಆಯಿತು. ಟಿಪ್ಪು ಸುಲ್ತಾನ್ ಮಡ್ದೋಗ್ಬಿಟ್ರು ಯುದ್ಧ ಭೂಮಿನಲ್ಲಿ. ಬ್ರಿಟಿಷರು ಅವತ್ತು ರಾತ್ರಿ ಪೂರ್ತಿ ಶ್ರೀರಂಗಪಟ್ಟಣವನ್ನ ಲೂಟಿ ಮಾಡಿದ್ರು ಅಂತ ನಾವು ಓದಿದ್ದೀವಿ. ಆದರೆ ಇತಿಹಾಸವನ್ನು ಆಳುವಾಗ ಅಧ್ಯಯನ ಮಾಡಿದಾಗ ನಮಗದು ಗೊತ್ತಾಗೋದು ಹೇಗೆ ಅಂದರೆ, ಶ್ರೀರಂಗಪಟ್ಟಣದ ಮೇಲೆ ದಾಳಿ ಮಾಡಬೇಕು ಅಂತ ಬ್ರಿಟಿಷರು 1798 ಜೂನ್ 10ನೇ ತಾರೀಕು ಕಲ್ಕತ್ತಾದಲ್ಲಿ ನಿರ್ಧಾರ ಮಾಡ್ತಾರೆ. ಅಂದ್ರೆ ಒಂದು ವರ್ಷ, ಆಲ್ಮೋಸ್ಟ್ 11 ತಿಂಗಳು, 1 ವರ್ಷದ ಮುಂಚಿತವಾಗಿ ಅಲ್ಲಿ ಅವರು ಒಂದು ಪ್ಲಾನ್ ಹಾಕ್ತಾರೆ, ಪ್ಲಾನ್ ಆಫ್ ಆಕ್ಷನ್. ಇಲ್ಲ, ಶ್ರೀರಂಗಪಟ್ಟಣ ಟಿಪ್ಪು ಸುಲ್ತಾನ್ ಮೇಲೆ ನಾವು ದಾಳಿ ಮಾಡಬೇಕು, ಹೇಗ್ ಮಾಡಬೇಕು ಏನು ಅಂತ ಎಲ್ಲ ಸೈನಿಕರದ ಒಂದು ದೊಡ್ಡ ಅಧಿಕಾರಿಗಳದೆಲ್ಲ ಪಟ್ಟಿ ಮಾಡಿ, ಅಲ್ಲಿಂದ ಬಂಗಾಳದಿಂದ ಒಂದು ತುಕಡಿ ಬರುತ್ತೆ, ಎಲ್ಲಿಗೆ ಚೆನ್ನೈಗೆ ಬರುತ್ತೆ. ಚೆನ್ನೈಯಲ್ಲಿ ಬಂದ ಮೇಲೆ ಇಲ್ಲಿ ಟಿಪ್ಪು ಸುಲ್ತಾನ್ ಪರವಾಗಿರೋರು ಯಾರು, ವಿರುದ್ಧ ಇರೋರು ಯಾರು, ಅಲ್ಲಿ ವೀಕ್ನೆಸ್ ಏನು ಎಲ್ಲ ತಿಳ್ಕೊಳ್ಳೋದಕ್ಕೆ ಇನ್ನೊಂದು ತಂಡ ಮಾಡ್ತಾರೆ. ಸ್ಥಳೀಯರು ಯಾರು ನಮಗ್ ಬೆಂಬಲಿಸ್ತಾರೆ, ಟಿಪ್ಪು ಸುಲ್ತಾನ್ ಜೊತೆಲೇ ಇದ್ದು ನಮಗ್ ಬೆಂಬಲ ಕೊಡೋರು ಯಾರು, ಟಿಪ್ಪು ಸುಲ್ತಾನ್ ಹತ್ರ ಏನೇನಿದೆ ಇದೆಲ್ಲವನ್ನು ಅಧ್ಯಯನ ಮಾಡಿ 9-11 ತಿಂಗಳು ಅದಾದ್ಮೇಲೆ ಏಪ್ರಿಲ್ 15-16 ಶ್ರೀರಂಗಪಟ್ಟಣ ನುಗ್ಗಕ್ಕೆ ಹೋಗ್ತಾರೆ. ಅವಾಗ ನೀರು ಪ್ರವಾಹ ಜಾಸ್ತಿ ಇತ್ತು ಅಂತ 1-2 ದಿನ ತಡೀತಾರೆ, ಮತ್ತೆ ಶುರು ಮಾಡ್ತಾರೆ. ಆಮೇಲೆ ಮೇ ತಿಂಗಳನ್ನೇ ಅವ್ರು ಆಯ್ಕೆ ಮಾಡ್ಕೊಂಡ್ರು. ಮೇನಲ್ಲಿ ಕಾವೇರಿ ನದಿಯಲ್ಲಿ ನೀರು ಕಡಿಮೆ ಇದೆ ಅಂತ. ಆ ಒಂದು ವಿಷಯ ಟಿಪ್ಪು ಸುಲ್ತಾನ್ಗೆ ಗೊತ್ತಾದ್ಮೇಲೆ ಅವನ ಪ್ರಜೆಗಳಿಗೂ ಗೊತ್ತಾಗಿರುತ್ತೆ. ಅವರೆಲ್ಲರೂ ಏನ್ ಮಾಡಿರ್ತಾರೆ, ಮನೆಗಳಲ್ಲಿ ಬಹುತೇಕ ಎಲ್ಲ ಅಧಿಕಾರಿಗಳು, ಎಲ್ಲ ದೊಡ್ಡ ಅಧಿಕಾರಿಗಳು ಇರ್ತಾರೆ, ಅವ್ರ ಹತ್ರ ಇದ್ದೇ ಇರುತ್ತೆ ಚಿನ್ನ ಬೆಳ್ಳಿ ಎಲ್ಲ. ಅವರೆಲ್ಲ ಅದನ್ನ ಸಿಕ್ಕಿದ ಕಡೆ ತಮ್ಗೆ ಎಲ್ಲೆಲ್ಲಿ ತೋಚುತ್ತ ಅಲ್ಲಿ ಹೋಗಿ ಅದನ್ನ ಬಚ್ಚಿಟ್ಟಿರ್ತಾರೆ. ಸೊ ಅವೇ ನಿಧಿಗಳು ಅಂತ ಹೇಳಿ ನಂತರದ ದಿನಗಳಲ್ಲಿ ಸಿಗೋದು. ಆಮೇಲೆ ನಮ್ಮಲ್ಲಿ ಏನಾಗುತ್ತೆ, ಅವ್ರ ಕಾಲಘಟ್ಟದಲ್ಲಿ ಒಂದು 30 ಅಡಿ ಆಳದಲ್ಲಿ ತೋಡಿರ್ತಾರ ಅಂತ ಇಟ್ಕೋಣ, 10 ಅಡಿ ಆಳದಲ್ಲಿ ತೋಡಿರ್ತಾರ ಅಂತ ಇಟ್ಕೋಣ. ಅವರ ಕಾಲಘಟ್ಟ ಅಂದ್ರೆ 200 ವರ್ಷಗಳಿಂದ 10 ಅಡಿನಲ್ಲಿ ಭೂಮಿಯಿಂದ ಅವನು ನಿಧಿಯನ್ನು ಇಟ್ಟಿರ್ತಾನೆ.
ಈ 200 ವರ್ಷಗಳಲ್ಲಿ ಮಳೆ ಬಿದ್ದಿರುತ್ತಲ್ಲ, ಮಳೆ ಬಿದ್ದು ಆ 10 ಅಡಿ ಮಣ್ಣು ಇರುತ್ತಲ್ಲ, ಅದ್ರಲ್ಲಿ 2 ಅಡಿ ಕೊಚ್ಕೊಂಡು ಹೋಗಿರ್ಬೋದು, 3 ಅಡಿ ಕೊಚ್ಕೊಂಡು ಹೋಗಿರ್ಬೋದು, 4 ಅಡಿ ಕೊಚ್ಕೊಂಡು ಹೋಗಿರ್ಬೋದು, ಅಥವಾ 10 ಅಡಿನೂ ಕೊಚ್ಕೊಂಡು ಹೋಗಿರ್ಬೋದು, ಮಣ್ಣು ಸವಕಲಿ ಅಂತ ಹೇಳಿ. ಅದು ಸುಲಭವಾಗಿ ಮೇಲ್ಗಡೆ ಅದು ಕಾಣಿಸ್ಕೊಂಡಿರ್ಬೋದು. ಸೊ ಅದೇ ತರ ಒಂದು ನಮ್ಮ ಗಂಗರ ಇವನು ದುರ್ವಿನೀತನ ಶಾಸನ ಒಂದು ಕೋಲಾರದಲ್ಲಿ ಒಂದು ಸಿಕ್ಕಿದೆ. ಹೇಗೆ ಅದು ಈ ತಾಮ್ರ ಶಾಸನ, 8-10 ಹಾಳೆಗಳಿರುತ್ತೆ, ತಾಮ್ರದ ಇದೆಲ್ಲ ಇದಾಕಿರ್ತಾರೆ. ಒಬ್ಬ ಪೋಸ್ಟ್ ಮಾಸ್ಟರ್ ಯಾರೋ ಒಬ್ರು ಪೋಸ್ಟ್ ಮಾಸ್ಟರ್ ಮಳೆಗಾಲದಲ್ಲಿ ನಡ್ಕೊಂಡು ಹೋಗ್ತಿದ್ದೆ, ಕಾಲ್ಗೇನೋ ಎಡುತ್ತಂತೆ. ಇದೇನು ಅಂತ ನೋಡಿದ್ರೆ ತಾಮ್ರ, ಒಂಥರ ಬಳೆ ತರ ರಿಂಗಿನ ಆಕೃತಿಯಲ್ಲಿ ಇತ್ತು. ಅದನ್ನ ತೆಗೆದು ನೋಡಿದ್ರೆ ಶಾಸನಗಳು. ಅವ್ರು ಸ್ವಲ್ಪ ಅಕ್ಷರಜ್ಞಾನಿ ಆಗಿರೋದ್ರಿಂದ ತಕ್ಷಣ ಅದನ್ನ ತಗೊಂಡೋಗ್ಬಿಟ್ಟು ಕೋಲಾರದ ಯಾರೋ ತಹಸೀಲ್ದಾರ್ ಯಾರು ಇರ್ತಾರಲ್ಲ ಅವ್ರಿಗೆ ಕೊಟ್ರಂತೆ. ಅವರು ತಕ್ಷಣ ಅದನ್ನ ಬೆಂಗಳೂರು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಕಳಿಸಿದ್ರು. ಇಲ್ಲ, ಅದನ್ನ ಅಧ್ಯಯನ ಮಾಡಿದಾಗ ಗೊತ್ತಾಯ್ತು ಗಂಗರ ದುರ್ವಿನೀತನಿಗೆ ಸಂಬಂಧಪಟ್ಟಂತ ಹೆಬ್ಬಟ್ಟ ಶಾಸನ. ಅದರಿಂದ ನಮಗೇನ್ ನಿರೂಪಿತ ಆಯ್ತು ಅಂದ್ರೆ ಗಂಗರು ಪ್ರಾರಂಭದಲ್ಲಿ ವೈದಿಕರಾಗಿದ್ರು, ಅವರು ಜೈನರಾಗಿರ್ಲಿಲ್ಲ. ದುರ್ವಿನೀತ ಬಂದು ತ್ರಯಂಬಕ ದೇವನನ್ನ ಪೂಜೆ ಮಾಡ್ತಿದ್ದ, ಶಿವನ ಆರಾಧಕನಾಗಿದ್ದ. ಈ ಎಲ್ಲಾ ವಿಷಯಗಳು ಅದ್ರಲ್ಲಿ ಸಿಗುತ್ತೆ. ಅವನು ವೈದಿಕರ ಪರಂಪರೆಯನ್ನ ಅನುಸರಿಸಿದ್ದ. ಅಲ್ಲೊಂದ್ ಸ್ವಲ್ಪ ಕ್ಲಾಶಸ್ ಇದೆ, ಅದಕ್ಕೊಂದು ಕ್ಲಾರಿಟಿ ಸಿಕ್ತು. ಈಗ ಬೌದ್ಧ, ಜೈನ, ಹೌದು, ನೇರವಾಗಿ ನಿರ್ದಿಷ್ಟವಾಗಿ ಈಗ ಧೈರ್ಯವಾಗಿ ಹೇಳ್ಬೋದು ಗಂಗರು ಪ್ರಾರಂಭದಲ್ಲಿ ಅವರು ವೈದಿಕರಾಗಿದ್ರು. ವೈದಿಕರು ಅಂದ್ರೆ ಇವತ್ತಿನ ಪರಿಭಾಷೆನಲ್ಲಿ ಹಿಂದೂಗಳು ಅಂತಾನೆ ಹೇಳೋಣ. ಯಾಕೆಂದ್ರೆ ಹಿಂದೂ ಅಂದ್ರೆ ತಕ್ಷಣ ಕೆಲವರು ಇಲ್ಲ ಆ ಕಾಲದಲ್ಲಿ ಹಾಗೆ ಅಂತ ವಾದ ಮಾಡ್ತಾರೆ. ಅದಲ್ಲ, ಇವತ್ತು ನಮ್ಮ ಇಡೀ ಮುಸ್ಲಿಮು, ಇಸ್ಲಾಂ ಧರ್ಮ, ಕ್ರೈಸ್ತ ಧರ್ಮ, ಬೌದ್ಧ ಧರ್ಮ, ಜೈನ ಧರ್ಮ ಅಂದ್ರೆ ಅದೇ ತರ ಹಿಂದೂ ಧರ್ಮ ಅಂತ ಇವತ್ತು ಕರೆಯೋಣ. ಆವತ್ತಿನ ಕಾಲಘಟ್ಟದಲ್ಲಿ ಆ ಹೆಸರಿರ್ಲಿಲ್ಲ, ವೈದಿಕರು ಅನ್ನೋರು ಇನ್ನೇನೋ ಹೇಳೋರು. ಒಟ್ಟಲ್ಲಿ ಗಂಗರು ಪ್ರಾರಂಭದಲ್ಲಿ ಜೈನರಾಗಿರ್ಲಿಲ್ಲ, ಅದೊಂದು ಶಾಸನದಿಂದ ನಿರೂಪಿತ ಆಯ್ತು. ಆಮೇಲೆ ಆ ಹೆಸರುಗಳು ಕೂಡ ಗಂಗರ ಪ್ರಾರಂಭದ ಹೆಸರುಗಳಿದಾವಲ್ಲ, ಮಾಧವ ಮತ್ತು ದಡಿಗ. ಮಾಧವ ಅಂದ್ರೆ ಏನು? ಭಾಗವತೀಯ ಪರಂಪರೆಯಲ್ಲಿ ಬರೋ ಕೃಷ್ಣನ ಹೆಸರು. ದಡಿಗ ಅಂದ್ರೇನು? ಸುಬ್ರಹ್ಮಣ್ಯ. ಹಾಗೇನೇನು ಹರಿವರ್ಮ, ವಿಷ್ಣುಗೋಪ, ದುರ್ವಿನೀತ, ಭೂವಿಕ್ರಮ, ಶ್ರೀವಿಕ್ರಮ, ಇವೆಲ್ಲವೂ ಕೂಡ ವೈದಿಕರ ಹೆಸರುಗಳು, ಹಿಂದೂ ಧರ್ಮದ ಹೆಸರುಗಳು. ಹೀಗಾಗಿ ಶ್ರೀ ಪುರುಷನವರೆಗೆ ಗಂಗರು ವೈದಿಕರಾಗಿದ್ರು, ಜೈನರಾಗಿರ್ಲಿಲ್ಲ. ಶ್ರೀ ಪುರುಷನ ನಂತರ ಬರೋರಲ್ಲಿ ಕೆಲವರು ಶಿವಮಾರ, ಮುಕ್ಕರ, ಬೂತುಗ ಇವ್ಯಾವು ಕೂಡ ವೈದಿಕರಲ್ಲಿ ಬರಲ್ಲ. ಹೌದು. ಸೊ ಇವರು ಜೈನ ಧರ್ಮಕ್ಕೆ ಬದಲಾವಣೆ ಆದ್ರು. ನಾವು ನಿರ್ದಿಷ್ಟವಾಗಿ ಹೇಳ್ಬೋದಾ? ಇದು ಗೊತ್ತಾಗಿದ್ದೆ ಯಾವಾಗ? ಒಂದು ನಿಧಿ, ಯಾವುದು? ತಾಮ್ರ ಪತ್ರ. ಒಂದು ತಾಮ್ರದ ಒಂದು ಹಾಳೆಗಳಿರುವಂತ ಒಂದು ಶಾಸನ ಸಿಕ್ಕಿದ್ದಕ್ಕೆ ಇದು ಗೊತ್ತಾಯ್ತು. ಅದು ನಿಧಿಯಿಂದ ಗೊತ್ತಾಯ್ತು ಅಂತ ಹೇಳ್ಬೋದು. ಅದ್ಭುತ, ಅದ್ಭುತ. ಹಾಗೇನೇನೆ ಚಿನ್ನ ಜಾಸ್ತಿ ಸಿಕ್ಕಿದೆ ಅಂದ್ರೆ ಆ ರಾಜ್ಯದಲ್ಲಿ ಶ್ರೀಮಂತಿಕೆ ಇತ್ತು ಅಂತ ಲೆಕ್ಕ. ಸರ್, ಈಗ ದೇವರ ನಾಡು, ದೇವಸ್ಥಾನಗಳ ನಾಡು, ಈ ತರದೆಲ್ಲ ಹೆಸರುಗಳಿಂದ ಕೆಲವೊಂದು ರಾಜ್ಯಗಳನ್ನ ಕರೆಯುವಂತ ಉಲ್ಲೇಖ ಇದೆ. ಈಗ ಲಕ್ಕುಂಡಿ ಈಗ ನಿಧಿಗಳ ನಾಡಾಗ್ಬಿಟ್ಟಿದ್ಯಾ? ಹೌದಾ? ಹಂಗ್ ಕರಿಬೋದಾ ನಾವು? ಈಗ ನನಗೇನೋ ಆಗ ಅನ್ಸಲ್ಲ. ಯಾಕೆಂದ್ರೆ ಒಂದು ಸಿಕ್ಕಿದೆ, ಆಮೇಲೆ ಇನ್ನೊಂದು ಈ ಅರ್ಥದಲ್ಲಿ ನೀವು ಹೇಳಿದ್ದು ನಿಜ ಅಂತ ಒಪ್ಕೋಬಹುದು. ಯಾಕೆಂದ್ರೆ ಚಿನ್ನ ಬೆಳ್ಳಿನ ನಿಧಿ ಅಲ್ಲ, ಅಲ್ಲೊಂದು ಸಿಕ್ಕಿರೋ ಮಡಕೆ ಚೂರು ಇರ್ಬೋದು, ಮೂಳೆ ಇರ್ಬೋದು, ಅಥವಾ ಏನೇ ವಸ್ತುಗಳು ಸಿಕ್ಕಿದ್ರು ಅವು ನಿಜವಾಗಿಯೂ ದೇಶದ ಹಿತದೃಷ್ಟಿಯಿಂದ ಅಮೂಲ್ಯವಾದದ್ದು. ಆ ದೃಷ್ಟಿಯಲ್ಲಿ ಅವೆಲ್ಲ ನಿಧಿನೇ ಹೌದು. ಆದ್ರೆ ಚಿನ್ನವೇ ನಿಧಿ ಅನ್ನೋದಾದ್ರೆ ಒಂದ್ ಕಡೆ ಸಿಕ್ಕಿರೋದು 450 ಗ್ರಾಮ್ ಚಿನ್ನ, ಅದೇನಂತ ಹೇಳ್ಕೊಳ್ಳೋಂಥದ್ದು ಏನಲ್ಲ. ಹಾಗೆ ನೋಡಿದ್ರೆ ಹಂಪಿ ಅಲ್ಲಿ ಸಿಕ್ಕಾಪಟ್ಟೆ ಸಿಗಬೇಕು, ಹಂಪಿನಲ್ಲಿ ಯಾಕೆ ಸಿಗ್ಲಿಲ್ಲ? ಅಥವಾ ನಾವೊಂದು 30 ವರ್ಷಗಳ ಹಿಂದೆನೇ ನಾನು ಓದಿದ್ದೆ, ಪಾವಗಡದಲ್ಲಿ ಇದ್ದಕ್ಕಿದ್ದಾಗೆ ಮಳೆ ಬಂದ್ಬಿಟ್ಟು ಎಲ್ಲ ಕೆಂಪು ಹರಳುಗಳು. ಹೌದು ಹೌದು. ಏನ್ ಎಲ್ಲಾ ಕಡೆನೂ ಬೆಟ್ಟಗಳಲ್ಲೆಲ್ಲ ಅದು ಕಾಣೋದಕ್ಕೆ ಶುರು ಆಯ್ತು. ತಕ್ಷಣ ರಾಜಸ್ಥಾನದಿಂದ ರೈಲ್ನಲ್ಲಿ ಜನಗಳು ಬಂದಿದ್ದಾರೆ, ಮೂಟೆ ತಗೊಂಡೋಗಿದ್ರು, ಅವ್ರಿಗೆಲ್ಲ ದುಡ್ಡು ಕೊಟ್ಟಿದ್ದಾರೆ. ಅಂದ್ರೆ ಕೆಂಪು ಹರಳು ಇದೆಯಲ್ಲ, ಅದು ನಿಧಿನೇ ಒಂದ್ ರೀತಿಯಲ್ಲಿ. ಸೊ ಹೀಗಾಗಿ ನಿಧಿ ಯಾವಾಗ ಎಲ್ಲಿ ಹೇಗ್ ಸಿಗುತ್ತೆ ಹೇಳಕ್ಕಾಗಲ್ಲ, ಆಮೇಲೆ ಯಾವ ರೀತಿ ಸಿಗುತ್ತೆ ಹೇಳಕ್ಕಾಗಲ್ಲ. ಅದು ಏನೇ ಸಿಕ್ಕಿದ್ರು ಒಂದು ಸಾರ್ವಜನಿಕವಾಗಿ ನಾವು ಮನವಿ ಮಾಡ್ಬೇಕಾಗಿರೋದು ಸರ್ಕಾರಕ್ಕೆ ಅದನ್ನು ಒಪ್ಸಿ. ಹಾಗಾದ್ರೆ ಇಲ್ಲೊಂದು ಪ್ರಶ್ನೆ ಇದೆ ಸರ್, ಲಕ್ಕುಂಡಿಯಲ್ಲಿ ಅಗೆದ ಜಾಗದಲ್ಲೆಲ್ಲ ನಿಧಿ ಸಿಗಬಹುದಾ? ಹೆಂಗ್ ಪ್ಲಾನ್ ಮಾಡ್ಕೋತಾರೆ? ಈಗ ಪ್ರಕ್ರಿಯೆಗಳು ಹೆಂಗ್ ನಡೆಯುತ್ತೆ? ಅಗೆದ ಜಾಗದಲ್ಲೆಲ್ಲ ಸಿಗೋಲ್ಲ, ಎಲ್ಲೆಲ್ಲಿ ಸಿಗುತ್ತೆ ಅನ್ನೋದನ್ನ ಮೊದಲೇ ಪ್ಲಾನ್ ಮಾಡ್ಕೊಂತಾರೆ. ಇದಕ್ಕೆ ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ. ಈ ವಾಸ್ತು ಅಂತ ಈಗ ಕೆಲವರೆಲ್ಲ ಹೇಳ್ತಾರಲ್ಲ, ಈ ವಾಸ್ತು ಅಂದ್ರೆ ಏನು ಅನ್ನೋದಕ್ಕೂ ನಿಧಿಗೂ ಇದಕ್ಕೂ ಎಲ್ಲಿ ಅಗದ್ರೆ ಎಲ್ಲಿ ಸಿಗುತ್ತೆ ಅನ್ನೋದಕ್ಕೂ ಸಂಬಂಧ ಇದೆ. ಈಗ ಸಾಧಾರಣ ಬೆಂಗಳೂರಿನಲ್ಲಿ ಮನೆಗಳು ಹೇಗಿದೆ, ಹಳ್ಳಿಗಳಲ್ಲಿ ಮನೆಗಳು ಹೇಗಿದೆ ನೋಡಿ. ಹಳ್ಳಿಗಳಲ್ಲಿ ಈಗ ನಮ್ಮ ಮನೆ ಹೇಗಿದೆ ಗೊತ್ತಾ? ಮುಂದೆ ಸ್ವಲ್ಪ ಪ್ರಾಂಗಣ, ಎತ್ತಿನ ಗಾಡಿ ನಿಲ್ಸೋದಕ್ಕೆ. ಅದಾದ್ಮೇಲೆ ಯಾರಾದ್ರೂ ದಾರಿ ಹೋಕರು ಬಂದು ವಿಶ್ರಾಂತಿ ತಗೊಳಕ್ ಪಡಸಾಲೆ ಅಂತ ಇದೆ, ಜಗಲಿ ಅಂತ ಕರಿತೀವಿ, ಪಡಸಾಲೆ. ಅದಾದ್ಮೇಲೆ ಒಳಗಡೆ ಹೋದ್ರೆ ತೊಟ್ಟಿ ಮನೆ, ಅಟ್ಟಿ ಮನೆ ಅಂತ ನಾವು, ಕಂಬದ ಮನೆ ಅಂತ ನಾವು ಕರಿತೀವಿ. ಅಲ್ಲಿ ಒಂದು ಬಚ್ಚಲ್ ತರ ಇರುತ್ತೆ, ನಾವು ಕೈ ಕಾಲು ತೊಳ್ಕೊಳ್ಳೋದಕ್ಕೆ. ಆ ಕಡೆ ಈ ಕಡೆ ರೂಮ್ಗಳು. ಅಲ್ಲಿ ಒಂದು ಕುಬೇರ್ ಮೂಲೆ ಅಂತ ಇರುತ್ತೆ, ಅಲ್ಲಿ ದವಸ ಧಾನ್ಯವನ್ನ ಇಡ್ತೀವಿ.
ಇನ್ನೊಂದ್ ಕಡೆ ಅಗ್ನಿ ಮೂಲೆ ಅಂತ ಇರುತ್ತೆ, ಅಲ್ಲಿ ನಾವು ಅಡುಗೆ ಮಾಡೋದಕ್ಕೆ ಇದು ಮಾಡ್ಕೊಂತೀವಿ. ಇನ್ನೊಂದ್ ಕಡೆ ದೇವ್ರ ಮೂಲೆ ಅಂತ ಇರುತ್ತೆ, ಅಲ್ಲಿ ದೇವ್ರು ಅಥವಾ ಬಾವಿ ತೋಡಿಸ್ತೀವಿ. ಸೊ ಹೀಗೆ ಇಂತಿಂತ ಕಡೆ ಇಂತಿಂತದ್ ಮಾಡ್ಬೇಕು ಅಂತ ಒಂದು ಇದಿರುತ್ತೆ. ಅದ್ರ ಪ್ರಕಾರ ಅದಾದ್ಮೇಲೆ ಹಿಂದೆ ಕೊಟ್ಟಿಗೆ ಅಂತ ನಾವು ಮಾಡ್ತೀವಿ. ಕೊಟ್ಟಿಗೆನಲ್ಲಿ ಹಸುಗಳನ್ನ ಕಟ್ತೀವಿ. ಕೊಟ್ಟಿಗೆ ಆದ್ಮೇಲೆ ಹಿತ್ತಲು ಅಂತ ಕರಿತೀವಿ. ಹಿತ್ತಲಿನಲ್ಲಿ ತಿಪ್ಪೆ ಇರುತ್ತೆ, ಮನೆಯ ತ್ಯಾಜ್ಯ ವಸ್ತುಗಳನ್ನೆಲ್ಲ ಅಲ್ಲಿ ಹಾಕ್ತಿವಿ. ಗೊಬ್ಬರ, ಎತ್ತಿಂದು, ಹಸುದು, ಪ್ರಾಣಿಗಳದೆಲ್ಲ ಏನಂತೀವಿ ಸಗಣಿಗೆಲ್ಲ ಹಾಕಿ ನಾವು ಅದನ್ನ ತಿಪ್ಪೆ ಅಂತ ಮಾಡ್ತೀವಿ. ಅದನ್ನ ಗದ್ದೆಗೆ ಹಾಕೊಂತೀವಿ. ಇದು ಹಳ್ಳಿಯ ಮನೆಗಳ ಚಿತ್ರಣ. ಬೆಂಗಳೂರಿನಲ್ಲಿ ಆ ರೀತಿ ಇರುತ್ತಾ? ಇರಲ್ಲ. ಬೆಂಗಳೂರಿನಲ್ಲಿ 30-40 ಒಂದು ಸೈಟ್ ಕಟ್ಕೋಬೇಕು. ಏನ್ ಮಾಡ್ಕೊಂತಾರೆ, ವರಾಂಡ ಅಥವಾ ಮನೆ ಮುಂದೆ ನಿಲ್ಸ್ಕೊಳ್ಳೋದು, ಗಾಡಿ 2 ವೀಲರ್ ನಿಲ್ಸ್ಕೊಳಕ್ ಒಂಚೂರು ಜಾಗ, ಅದ್ ಬಿಟ್ರೆ ವರಾಂಡ, ಹಾಲು, ಒಂದು ರೂಮು, ಒಂದು ಅಡಿಗೆ ಮನೆ, ಒಂದು ಟಾಯ್ಲೆಟ್ ಅಂತೂ ಇದ್ದೇ ಇರುತ್ತೆ. ಇದೇ ಒಂದ್ ರೀತಿಯಲ್ಲಿ ವಾಸ್ತು. ಒಂದು ಮನೆ ಅಂತಿದ್ದಾಗೇನೆ ನಾವು ಅದನ್ನ ಹೇಳ್ಬೋದು. ಈಗ ಬೆಳಗ್ಗೆ ನಾನು ಒಂದು ಇದನ್ನ ನೋಡ್ತಾ ಇದ್ದೆ, ಯಾರೋ ಒಬ್ರು ಜ್ಯೋತಿಷ್ಯ ಹೇಳಿದ್ದಾರೆ, ಯಾರೋ ಒಬ್ರು ಸ್ವಾಮೀಜಿಗಳು. ಈಗ ಒಬ್ಬ ರಾಜಕಾರಣಿ ಮಹಾರಾಷ್ಟ್ರದವ್ರು ವಿಮಾನ ಅಪಘಾತ ತೀರ್ಕೊಂಡ್ರು ಅಂತ ಅವ್ರು ಹೇಳಿದ ಜ್ಯೋತಿಷ್ಯ ನಿಜ ಆಯ್ತು ಅಂತ ಹೇಳ್ತಾರೆ. ಅದನ್ನ ಅವರೇ ಹೇಳ್ಬೇಕಾಗಿಲ್ಲ, ನಾವು ಹೇಳ್ಬೋದು. ನಾಳೆ ಒಬ್ಬ ರಾಜಕಾರಣಿ ತೀರೋಗ್ತಾನೆ ಅಂತ. ಯಾವ ಊರಿನಲ್ಲಿ ಯಾವ ರಾಜಕಾರಣಿ ಎಷ್ಟೊತ್ತಿಗೆ ತೀರ್ತಾನೆ ಅಂದ್ರೆ ಅದು ನಿಜವಾದ ಭವಿಷ್ಯ. ಈಗ ನಾಳೆ ಒಬ್ಬ ರಾಜಕಾರಣಿ ತೀರೋಗ್ತಾನೆ ಅಂತ ನಾನು ಹೇಳ್ಬೋದು. ಕಾಶ್ಮೀರದಿಂದ ಕನ್ಯಾಕುಮಾರಿಯವ್ರಿಗೆ ಈ ದೇಶದಲ್ಲಿ ರಾಜಕಾರಣಿಗಳು ತುಂಬಿದ್ದಾರೆ. ಯಾರೋ ಒಬ್ಬ ಸತ್ತೇ ಇರ್ತಾನೆ, ವಯಸ್ಸಾಗಿ ಸಾಯ್ಬೋದು, ಆರೋಗ್ಯ ಇಲ್ಲದೆ ಸಾಯ್ಬೋದು, ಅಥವಾ ಆಕ್ಸಿಡೆಂಟಲ್ ಸಾಯ್ಬೋದು, ಒಟ್ನಲ್ಲಿ ಒಬ್ಬ ತೀರೋಗಿರ್ತಾನೆ. ಸೊ ಇಲ್ಲಿ ಏನಾಗುತ್ತೆ, ವೇಗ ಏನೋ ಒಂದು ಹೇಳ್ಬಿಡ್ತಾರೆ, ಹಂಗಲ್ಲ. ಸೊ ಇಲ್ಲಿ ನಗರಗಳಲ್ಲಿ ಮನೆ ಇದೆ ಅಂತ ಹೇಳಿದ್ರೆ ನಾವು ನೇರವಾಗಿ ಹೇಳ್ಬೋದು, ಒಬ್ಬ ಕಳ್ಳ ಹೋಗ್ತಾನೆ ಅಂತ ಇಟ್ಕೊಳ್ಳಿ, ಅವನು ವರಾಂಡದಲ್ಲಿ ಏನು ಹುಡ್ಕಕ್ ಹೋಗಲ್ಲ, ಅಡಿಗೆ ಮನೆಗೆ ಹೋಗ್ತಾನೆ, ದೇವ್ರ ಮೂಲೆಗೆ ಹೋಗ್ತಾನೆ. ಆ ಕಳ್ಳರಿಗೂ ಗೊತ್ತಿರುತ್ತೆ ಬೆಡ್ರೂಮ್ ಅಲ್ಲಿ ಏನ್ ಸಿಗುತ್ತೆ, ದೇವ್ರ ಮನೇಲಿ ಏನ್ ಸಿಗುತ್ತೆ. ಸಾಧಾರಣ ಕಳ್ಳರ ಅಟ್ಯಾಕ್ ಮಾಡೋದೇ ಬೆಡ್ರೂಮು, ಇಲ್ಲ ಅಂದ್ರೆ ದೇವ್ರ ಮನೆ. ದೇವ್ರ ಮನೇಲಿ ಒಂಚೂರು ಚಿನ್ನ ಬೆಳ್ಳಿದೇನೋ ಒಂದಷ್ಟು ಸಿಗುತ್ತೆ, ರೂಮಲ್ಲಿ ಇಟ್ಟಿರ್ತಾರೆ, ಹಣ ಸಿಗುತ್ತೆ. ಸೊ ಅವ್ರಿಗೆ ಈ ಪ್ಲಾನ್ ಗೊತ್ತಿರುತ್ತೆ ಕಳ್ಳರಿಗೆ. ಬೆಂಗಳೂರಿನ ಮನೆಗಳು ಹೇಗಿರುತ್ತೆ, ಹಳ್ಳಿಯ ಮನೆಗಳು ಹೇಗಿರುತ್ತೆ, ಕಳ್ಳರು ಒಂದಷ್ಟು ಅಧ್ಯಯನ ಮಾಡ್ಕೊಂಡೇ ಬಂದಿರ್ತಾರೆ. ಹಾಗೇನೇನೆ ಒಂದು ಹಳೆಯ ಊರಿನಲ್ಲಿ ನಿಧಿ ಎಲ್ಲಿ ಸಿಗುತ್ತೆ, ಎಲ್ಲಿ ನಿಧಿ ಇರಬಹುದು ಅನ್ನೋದು ಈ ಇವ್ರಿಗೆ, ಯಾರಿಗೆ, ಪ್ರಾಚ್ಯವಸ್ತು ಇಲಾಖೆಯವ್ರಿಗೆ ಕೆಲವು ನಿರ್ದಿಷ್ಟವಾಗಿ ಗೊತ್ತಿರುತ್ತೆ. ಅದು ನಂಗೆ ಯಾಕೆ ಆಶ್ಚರ್ಯ ಆಯ್ತಂದ್ರೆ, ಈಗ ಇದು ಯಾವುದೋ ಒಂದು ಮನೆ ಅಂದಾಗ ನೀವು ಹೇಳಿದ ಪ್ರತ್ಯೇಕವಾದಂಥ ಜಾಗಗಳಲ್ಲಿ ಒಂದು ಊಹೆ ಇರುತ್ತೆ, ಇಲ್ಲೇ ಇಟ್ಟಿರ್ತಾರೆ ಅಂತ. ಈಗ ಲಕ್ಕುಂಡಿ ಅದು ಊರು ಅಂದ್ರೆ ಏನು ಜಾಗ ಇಲ್ಲ, ಊರಿಗೂ ಒಂದು ವಾಸ್ತು ಇರುತ್ತೆ. ಊರಿನ ವಾಸ್ತು ಅಂತ ಹೇಳಿದ್ರೆ ದೇವಸ್ಥಾನ ಎಲ್ಲಿರುತ್ತೆ, ಅದಕ್ಕೂ ನಾನೊಂದು ಉದಾಹರಣೆ ಇಲ್ಲ. ಯಾಕೆಂದ್ರೆ ಸರ್, ಈಗ ವಿದ್ಯೆ ಎಷ್ಟು ನಿಜಾನೋ ಹೌದೋ ಇಲ್ಲೋ ಗೊತ್ತಿಲ್ಲ, ಇದೇನೋ ತೆಂಗಿನಕಾಯಿ ಇಟ್ಕೊಂಡ್ಬಿಟ್ಟು ನೀರೆಲ್ಲಿದೆ ಅಂತ ಹುಡುಕು, ಅವು ವೈಜ್ಞಾನಿಕವಾಗಿ ನಾವು ನಿರೂಪಿಸಕ್ ಆಗಲ್ಲ. ಹಂಗೇನೆ ಈಗ ನಿಧಿಗೆ ನಾವು ನಂಬಿಕೆನ ತೀರಾ ಅಲ್ಗಳಿಯಕ್ಕೂ ಆಗಲ್ಲ. ಇಲ್ಲಿ ನಿಧಿ ಎಲ್ಲಿರುತ್ತೆ ಅನ್ನೋದಕ್ಕೂ ಒಂದು ಉದಾಹರಣೆ, ಬೆಂಗಳೂರದ ಒಂದು ಉದಾಹರಣೆ ಕೊಡ್ತೀನಿ. ಈಗ ಬೆಂಗಳೂರಿನಲ್ಲಿ ಟಿಪ್ಪು ಸುಲ್ತಾನ್ ಸಮ್ಮರ್ ಪ್ಯಾಲೇಸ್ ಅಂತ ನಾವ್ ಹೇಳ್ತೀವಿ. ಅದ್ರ ಪಕ್ಕದಲ್ಲಿ ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅಂತ ನಾವು ಹೇಳ್ತೀವಿ. ಇವತ್ತಿಗೂ ಇದೆ, ಯಾರು ಬೇಕಾದ್ರೂ ಹೋಗೋದು ನೋಡ್ಬೋದು. ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲಿ ಟಿಪ್ಪು ಸುಲ್ತಾನ್ ಸಮ್ಮರ್ ಪ್ಯಾಲೇಸ್ ಅಂತ ಇವತ್ತಿಗಿದೆ. ಆದ್ರೆ ಕೆಂಪೇಗೌಡರ ಕಾಲದಲ್ಲಿ ಅದೇನಾಗಿತ್ತು, ಅವಾಗಿನ್ನು ಟಿಪ್ಪು ಸುಲ್ತಾನ್ ಹುಟ್ಟಿರಲ್ಲ. ಕೆಂಪೇಗೌಡರ ಕಾಲದಲ್ಲಿ ಇವತ್ತಿನ ಟಿಪ್ಪು ಸುಲ್ತಾನ್ ಅರಮನೆ ಏನಿದೆಯೋ ಅದು ಹಜಾರ ಅಂತ ಇತ್ತು. ಅಂದ್ರೆ ಆಗಿನ ಕಾಲದ ಕೆಂಪೇಗೌಡರ ಆಡಳಿತದ ಒಂದು ವಿಧಾನಸೌಧ ಇದ್ದಾಗೆ ಜನಗಳ ಅಹವಾಲುಗಳನ್ನ ಅಲ್ಲಿ ಕೇಳ್ತಾ ಇದ್ರು. ಅದರ ಪಕ್ಕದಲ್ಲಿ ಶಿವನ್ ದೇವಸ್ಥಾನ ಇತ್ತು. ಈ ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅಂತ ನಾವೇನ್ ಹೇಳ್ತೀವಿ, ಅದು ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಆಗಿರ್ಲಿಲ್ಲ, ಶಿವಲಿಂಗ ಇತ್ತು. ಇದೆಲ್ಲ ದಾಖಲೆಗಳು ಹೇಳುತ್ತೆ. ಶಿವನ ಆಲಯ ಎಲ್ಲೆಲ್ಲಿ ಕೆಂಪೇಗೌಡರು ತಮ್ಮ ಹಜಾರ ಕಟ್ಟಿದ್ರು, ತಮ್ಮ ಅರಮನೆ ಕಟ್ಕೊಂಡ್ರು, ಅದ್ರ ಪಕ್ಕದಲ್ಲಿ ಒಂದು ಶಿವನ್ ದೇವಸ್ಥಾನ ಕಟ್ಕೊಂಡ್ರು. ಅದು ಶಿವಗಂಗೆನಲ್ಲೂ ಸಿಗುತ್ತೆ, ಮಾಗಡಿಯಲ್ಲೂ ಸಿಗುತ್ತೆ, ಸಾವಂದುರ್ಗದಲ್ಲೂ ಸಿಗುತ್ತೆ, ಬೆಂಗಳೂರಿನಲ್ಲೂ ಸಿಗುತ್ತೆ. ನಂತರದ ದಿನಗಳಲ್ಲಿ ಬೆಂಗಳೂರದು ರೂಪಾಂತರ ಹೊಂದಿತು. ಅದು ಟಿಪ್ಪು ಸುಲ್ತಾನ್ ಕೈಗೆ ಹೋಯ್ತು, ಅದು ಸಮ್ಮರ್ ಪ್ಯಾಲೇಸ್ ಆಯ್ತು. ಆಮೇಲೆ ಮೈಸೂರಿನ ರಾಜರು ಸ್ವಲ್ಪ ವೈಷ್ಣವ ಧರ್ಮವನ್ನ ಪೋಷಿಸ್ತಾ ಇದ್ರು. ಹೀಗಾಗಿ ಅವ್ರೇನ್ ಮಾಡಿದ್ರು, ಶಿವಲಿಂಗ ತೆಗೆದ್ಬಿಟ್ಟು ವೆಂಕಟೇಶ್ವರನ ಒಂದು ವಿಗ್ರಹ ಇಟ್ಬಿಟ್ರು. ಇವತ್ತಿಗೂ ನೀವು ಆ ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಪ್ರಾಕಾರ ಎಲ್ಲ ನೋಡಿ, ಶಿವನಿಗೆ ಸಂಬಂಧಪಟ್ಟಂತ ಗಿರಿಜಾ ಕಲ್ಯಾಣ, ನಂದಿ, ಈ ತರದ ವಿಗ್ರಹ ಇದೆ. ವೈಷ್ಣವರಿಗೆ ಸಂಬಂಧಪಟ್ಟಂತೆ ಏನು ಇಲ್ಲ, ಮೂಲ ವಿಗ್ರಹ ಒಂದಿದೆ. ಅಂದ್ರೆ ಏನ್ ಅರ್ಥ ಕೊಡುತ್ತೆ, ಒಂದು ಕಾಲಘಟ್ಟದಲ್ಲಿ ಏನಾಗಿತ್ತು ಇನ್ನೊಂದು ಕಾಲಘಟ್ಟದಲ್ಲಿ ಬದಲಾವಣೆ ಆಗುತ್ತೆ. ಒಂದು ಕಡೆ ಅರಮನೆ ಇದ್ದು ಇನ್ನೊಂದು ಕಡೆ ದೇವಸ್ಥಾನ ಇದೆ ಅಂದ್ಮೇಲೆ ಅರಮನೆಯ ಸಂಪತ್ತನ್ನ ಎಲ್ಲಿಡ್ತಿದ್ರು, ತಿಜೋರಿ ಎಲ್ಲಿತ್ತು. ನೀವು ಶಿವಗಂಗೆ ಬೆಟ್ಟಕ್ಕೆ ಹೋಗಿ, ಸಾಕ್ಷಾತ್ ಗಂಗಾಧರೇಶ್ವರನ ಬೆಟ್ಟದ ಮೇಲೆ ಇರುವಂತ ಗಂಗಾಧರೇಶ್ವರ ಏನಿದಾನೆ, ಅವನ ಎದುರುಗಡೆನೆ ಒಂದು ಸುರಂಗ ತೋರಿಸಿದ್ದಾರೆ, ಕೆಂಪೇಗೌಡರ ಖಜಾನೆ ಅಂತ ಹಾಕಿದ್ದಾರೆ.
ಅಂದ್ರೆ ದೇವಾಲಯದ ಒಂದು ಮೂಲೆಯಲ್ಲಿ ಖಜಾನೆಯಾಗಿ ಇಟ್ಟಿದ್ರು ಅಂತೇಳಿ. ಸೊ ಹೀಗಾಗಿ ಎಲ್ಲಿ ಯಾವ ರೀತಿ ನಿಧಿ ಬಯಲು ಇಡ್ತಾರೆ, ಜಾಗದಲ್ಲೂ ಕೂಡ ಇದು ಗೊತ್ತಾಗುತ್ತೆ. ಒಂದು ಅರಮನೆ ಇದ್ಮೇಲೆ ಖಂಡಿತವಾಗಿಯೂ ಅಲ್ಲಿ ಒಂದು ಖಜಾನೆ ಇರಲೇಬೇಕು. ಒಂದು ದೇವಾಲಯ ಇದ್ಮೇಲೆ ಆಮೇಲೆ ದೇವಸ್ಥಾನನೂ ಅಷ್ಟೇನೆ. ದೇವಸ್ಥಾನದಲ್ಲಿ ದೇವರಿಗೆಲ್ಲ ಒಡವೆಗಳನ್ನ ಹಾಕ್ತಾರೆ ಅಲಂಕಾರ ಮಾಡ್ಬೇಕಾದ್ರೆ. ದೇವಸ್ಥಾನ ಅಂದ್ರೆ ಒಂದೇ ದೇವಸ್ಥಾನ ಇರಲ್ಲ, ಹಲವಾರು ಬೇರೆ ಬೇರೆ ಗುಡಿಗಳಿರ್ತವೆ. ಅಮ್ಮನವ್ರದ್ದು ಗುಡಿ, ಮೇಯ್ನ್ ಪ್ರಧಾನ ದೇವತೆ ಗುಡಿ, ಆಮೇಲೆ ಇತರ ಪರಿವಾರ ದೇವತೆಗಳು ಗುಡಿ ಅಂತ ಎಲ್ಲ ಇರುತ್ತೆ. ಅವ್ರಿಗೆಲ್ಲ ಆಯಾ ಸಂದರ್ಭಕ್ಕೆ ತಕ್ಕಂತೆ ಒಡವೆಗಳನ್ನ ಹಾಕ್ತಾ ಇರ್ತಾರೆ. ಅವೆಲ್ಲ ಚಿನ್ನ ಬೆಳ್ಳಿಯಿಂದನೇ ಮಾಡಿಸಿರ್ತಾರೆ. ಅವನ್ನೆಲ್ಲ ಎಲ್ಲಿರ್ತಾರೆ? ದೇವಾಲಯಗಳಲ್ಲಿ. ಅದು ಶೈವರ ದೇವಸ್ಥಾನ ಆದ್ರೆ ಭೈರವ ಗುಡಿ ಅಂತ ಒಂದಿರುತ್ತೆ. ಇಡೀ ದೇವಸ್ಥಾನದಲ್ಲಿ ಭೈರವ ಗುಡಿ ಸ್ಟ್ರಾಂಗ್ ರೂಮು. ಬಹುಶಃ ಗರ್ಭಗುಡಿಗಿಂತ ಅತಿ ಹೆಚ್ಚಿನ ಸೇಫ್ಟಿ ಇರೋದು ಭೈರವನ್ ಗುಡಿಗೆ. ಯಾಕೆಂದ್ರೆ ಈ ಒಡವೆನೆಲ್ಲ ಭೈರವನ್ ಗುಡಿಯಲ್ಲಿ ಇಟ್ಟಿರ್ತಾರೆ, ಬೀಗ ಹಾಕಿರ್ತಾರೆ. ಭೈರವನೇ ಕಾವಲುಗಾರ ಅಂತೇಳಿ. ಆ ಭೈರವನ ಗುಡಿ ನೀವು ನೋಡಿ, ಯಾವುದೇ ಹಳೆಯ ದೇವಸ್ಥಾನ ನೋಡಿ, ಸಂಪೂರ್ಣ ಕಲ್ಲಿನಿಂದ ಕಟ್ಟಿರ್ತಾರೆ. ಅದನ್ನ ಯಾರು ಮುಟ್ಟಕ್ಕೂ ಆಗಿರಲ್ಲ. ಗರ್ಭಗುಡಿನ ಬೇಕಾದ್ರೆ ತಳ್ಳಿಬಿಡ್ಬೋದು, ಅಂದ್ರೆ ಅಷ್ಟು ಸ್ಟ್ರಾಂಗ್ ಇರಲ್ಲ. ಆದ್ರೆ ಭೈರವನ್ ಗುಡಿ ಸ್ಟ್ರಾಂಗ್ ಇರುತ್ತೆ. ಭೈರವನ್ ಗುಡಿ ಅಂದ್ರೆ ಅದು RBI ಇದ್ದಾಗೆ ಆ ದೇವಸ್ಥಾನಕ್ಕೆ. ಅಂದ್ರೆ ಇದು ನಮ್ಮ ಇವ್ರಿಗೆ ಯಾರಿಗೆ ಪುರಾತತ್ವ ಇಲಾಖೆಯವ್ರಿಗೆ ಗೊತ್ತಿರುತ್ತೆ. ಲಕ್ಕುಂಡಿಯಲ್ಲಿ ಒಂದು ದೇವಸ್ಥಾನ ಇದೆ. ಯಾವ ದೇವಸ್ಥಾನ? ಶೈವರದೋ ವೈಷ್ಣವರದೋ ನೋಡ್ತಾರೆ. ಇಂಥವ್ರ ದೇವಸ್ಥಾನ. ಆ ದೇವಸ್ಥಾನದ ಆರಾಧಕ ಯಾರು? ಆ ರಾಜ. ಅವನು ಏನನ್ನ ಆರಾಧನೆ ಮಾಡ್ತಿದ್ದ, ಅವನ ಕಾಲಗಟ್ಟೆ ಆಗಿತ್ತು, ಎಲ್ಲ ಗೊತ್ತಾಗುತ್ತೆ. ಅವನು ತನ್ನ ಖಜಾನೆಯನ್ನ ಎಲ್ಲಿಟ್ಟಿದ್ದ ಅನ್ನೋದು ಗೊತ್ತಾಗುತ್ತೆ ಕೆಲವು ಸೂಚನೆಗಳ ಮೇಲೆ. ಅದರ ಆಧಾರದ ಮೇಲೆ ಇಂಥ ಕಡೆ ಅಗಿರಿ ಇದು ಸಿಗುತ್ತೆ. ಆಮೇಲೆ ಒಂದು ಅಗಿಯಕ್ಕೆ ಹೋದಾಗ ಅದರಿಂದ ಇನ್ನೊಂದು ಎಲ್ಲಿದೆ ಅನ್ನೋದು ಕ್ಲೂ ಸಿಗುತ್ತೆ. ಡಿಗ್ಗಿಂಗ್ ಪ್ರೋಸೆಸ್ ಏನೋ ಒಂದು ಸಣ್ಣ ಬಿಲ್ಲೆ ಸಿಕ್ತು ಅಂದಾಗ ಆಳಕ್ಕೆ ಹೋಗ್ತಾರ, ಅಕ್ಕಪಕ್ಕ ಡಿಗ್ಗಿಂಗ್ ನಡೆಯುತ್ತೆ. ಅದು ಯಾವುದು ಆ ಸಿಕ್ಕಿರೋ ಬಿಲ್ಲೆ ಇದೆಯಲ್ಲ, ಅದ್ರ ಕಾಲಘಟ್ಟದ ಮೇಲೆ ತೀರ್ಮಾನ ಆಗುತ್ತೆ. ಸಿಕ್ಕಿರುವ ಬಿಲ್ಲೆ ಅದು ನಾಣ್ಯ, ಅದ್ರ ಮೇಲೆ ಇಂಗ್ಲಿಷ್ ಅಕ್ಷರ ಇದೆ ಅಂದ್ರೆ ಅದು ಬ್ರಿಟಿಷರ ಕಾಲದ್ದು. ಬ್ರಿಟಿಷರ ಕಾಲದ್ದು ಅಂದ್ರೆ ಒಂದು 150-100 ವರ್ಷದ್ದು ಅಷ್ಟೇನೆ. ಸಿಕ್ಕಿರುವ ನಾಣ್ಯದಲ್ಲಿ ಹಳಗನ್ನಡ ಇತ್ತು ಅಂದ್ರೆ ಅದು ಹೊಯ್ಸಳರ ಕಾಲದ್ದು, ಇಲ್ಲ ಗಂಗರ ಕಾಲದ್ದು, ಇಲ್ಲ ಚಾಲುಕ್ಯರ ಕಾಲದ್ದು. ಸಿಕ್ಕಿರುವ ನಾಣ್ಯದ ಮೇಲೆ ಏನಾದ್ರು ಅಶೋಕನ ಕಾಲದ ಅಕ್ಷರ ಇದೆ ಅಂತ ಹೇಳಿದ್ರೆ ಅದು 2300 ವರ್ಷದ ಹಳೇದು. 2300 ವರ್ಷ ಇದೆ ಅಂತ ಹೇಳಿದ್ರೆ ಅದು ಇನ್ನೂ ಒಂದು 20 ಅಡಿ 15 ಅಡಿ ಆಳಕ್ಕೆ ಹೋಗುತ್ತೆ. ಈ ಕಾಲಘಟ್ಟ ಅಂದ್ರೆ ಆ ಸಿಕ್ಕಿರೋ ಬಿಲ್ಲೆಯ ಮೇಲೆ ಕಾಲವನ್ನು ನಿರ್ಧಾರ ಮಾಡ್ತಾರೆ. ಕಾಲಘಟ್ಟಕ್ಕೆ ತಕ್ಕಂತೆ ಈ ಮಣ್ಣಿನ ಲೇಯರ್ ಇರುತ್ತೆ. ಹೌದಾ? ಹೌದು, ಮಣ್ಣಿನ ಲೇಯರ್ ಇರುತ್ತಲ್ಲ. ಈಗ ನಮಗೆ ಬ್ರಿಟಿಷರ್ದು ಎಲ್ಲ ಏನೇ ನಿಧಿ ಸಿಕ್ಕಿದ್ರು ಅಂದ್ರೆ ನೈಸರ್ಗಿಕವಾಗಿ ನಾಣ್ಯಗಳು ಅವೆಲ್ಲ ಸಿಗ್ಬೇಕು ಅಂದ್ರೆ ಹಬ್ಬಬ್ಬ ಅಂದ್ರೆ ಒಂದು 5 ಅಡಿ 6 ಅಡಿ ಮೇಲೆ ಸಿಗುತ್ತೆ. ಅಷ್ಟರಲ್ಲೇ ಸಿಕ್ಬಿಡುತ್ತೆ. ಇನ್ನೂ ಸ್ವಲ್ಪ ಹಿಂದಕ್ಕೆ ಹೋದ್ರೆ ಇನ್ನೂ ಆಳಕ್ಕೆ ಇಳಿಬೇಕು. ಸೊ ಈಗ ಆ ಕಾಲಘಟ್ಟದ ಮೇಲೆ ಅವೆಲ್ಲ ನಿರ್ಧಾರ ಆಗುತ್ತೆ. ಅಂದ್ರೆ ಇಷ್ಟು ವರ್ಷಗಳಲ್ಲಿ ಭೂಮಿ ಇಷ್ಟು ಸವಕಳಿ ಆಗಿರಬಹುದು ಆ ಆಧಾರದ ಮೇಲೆ, ಅಥವಾ ಆ ಕಾಲಘಟ್ಟದಲ್ಲಿ ಈ ಮಟ್ಟದಲ್ಲಿ ಇತ್ತು, ಅದಾದ್ಮೇಲೆ ಒಂದ್ 2 ಅಡಿ ಮಣ್ಣು ಬಂದಿರುತ್ತೆ, ಅದು ಆಗ್ಬೋದು. ಈಗ ಇಲ್ಲಿ ನಾವು ಮೆಟ್ರೋ ಮಾಡುವಾಗ ಬೆಂಗಳೂರಿನಲ್ಲಿ ಮಾರ್ಕೆಟ್ ಅಲ್ಲಿ ಮೆಟ್ರೋ ಇದ್ ಮಾಡಿದ್ರಲ್ಲ, ಅಲ್ಲಿ ಒಂದು ಇದು ಸಿಕ್ತು, ತೋಡ್ತಾ ಇದ್ರ ಸುರಂಗ ತೋಡ್ತಾ ಇದ್ರಲ್ಲ, 20 ಅಡಿ ಸುರಂಗ ತೋಡಿದ್ರು. ಅವ್ರಿಗೆ ಅಲ್ಲಿ ಒಂದು ಫಿರಂಗಿ ಸಿಕ್ತು. ತಕ್ಷಣ ನನ್ನ ಹತ್ರ ಎಲ್ಲ ಟಿವಿ ಅವರು ಬಂದ್ರು, ಇದೇನು ಎತ್ತ ಅಂತ ಹೇಳಿದ್ರು. ನಾನು ಅದನ್ನ ನೋಡ್ದೆ. ನೋಡ್ಬಿಟ್ಟು ಇನ್ನೂ ಒಂದು ಸಿಗುತ್ತೆ ಫಿರಂಗಿ, ಹುಡುಕಿ ಅಂದೆ. ಮೆಟ್ರೋ ಇಲಾಖೆಯವರು ಅದನ್ನ ಹುಡುಕಿದ್ರು, ಇನ್ನೂ ಒಂದು ಸಿಕ್ತು. ಅದು ಬ್ರಿಟಿಷರ ಕಾಲದ ಒಂದು ಪೇಂಟಿಂಗ್ ಅಲ್ಲಿ ಅದು ದಾಖಲಾಗಿದೆ. ಬ್ರಿಟಿಷರ ಕಾಲದಲ್ಲಿ ಒಂದು ಅವರ ಮಿಲಿಟರಿ ಹೆಡ್ ಕ್ವಾರ್ಟರ್ಸ್ ಇತ್ತಲ್ಲ, ಅದ್ರ ಎದುರುಗಡೆ ಆ ಕಡೆ ಒಂದು ಈ ಕಡೆ ಒಂದು ಫಿರಂಗಿ ಇಟ್ಟಿದ್ರು. ಅದನ್ನ ಒಬ್ಬ ಪೇಂಟರ್ ಬರ್ದಿದ್ದ. ಇವತ್ತು ನಮ್ಮ ಬೆಂಗಳೂರಿನ ರಾಜಭವನ್, ಈಗೇನೋ ಲೋಕಭವನ್ ಆಗಿದೆಯಲ್ಲ, ಅಲ್ಲಿ ಮುಂದೆ 2 ಇದ್ದಿದೆ ಟ್ಯಾಂಕರ್ ಇದೆ ನೋಡಿ, ಆ ರೀತಿ ಆ ಕಾಲದಲ್ಲಿ 2 ಇದನ್ನ ಇಟ್ಟಿದ್ರು. ಯಾವ್ದನ್ನ? ಫಿರಂಗಿಗಳನ್ನ, ಕ್ಯಾನನ್ ಅಂತ ನಾವು ಕರಿತೀವಿ. ಅದನ್ನ ಒಬ್ಬ ಬ್ರಿಟಿಷ್ ಅಧಿಕಾರಿ ಒಬ್ಬ ಪೇಂಟಿಂಗ್ ಮಾಡಿದ್ದ. ಆ ಪೇಂಟಿಂಗ್ ಅನ್ನ ನಾನು ನೋಡಿದ್ದೆ. ಒಂದು ಇಲ್ಲಿ ಸಿಕ್ಕಿದೆ ಅಂದ್ರೆ ಇನ್ನೊಂದು ಇರ್ಲೇಬೇಕು. ಕಾಕತಾಳೀಯ ಇನ್ನೊಂದು ಸಿಕ್ತು. ಸೊ ಈಗ 2 ನಮ್ಮ ಮ್ಯೂಸಿಯಂ ನಲ್ಲಿ ಇಟ್ಟಿದ್ದಾರೆ. ಅಂದ್ರೆ ಈ ಆಧಾರದ ಮೇಲೆ ಏನಾದ್ರೂ ಒಂದ್ ಸಿಕ್ಕಿದ್ರೆ ಇನ್ನೊಂದ್ ಸಿಗುತ್ತಾ. ಆಮೇಲೆ ಸಾಧಾರಣವಾಗಿ ಆಂಜನೇಯನ ವಿಗ್ರಹ ಸಿಕ್ಕಿದ್ರೆ ಅಲ್ಲಿ ರಾಮಂದ್ ವಿಗ್ರಹ ಸಿಗುತ್ತೆ. ಇದು ನ್ಯಾಚುರಲ್. ಇದು ರಾಮ ಸಿಗ್ತಾನೆ ಅಂದ್ರೆ ರಾಮನ ಸಿಂಬಲ್ ನೋಡ್ಬಿಟ್ರೆ ಕೆಲವು ಕಡೆ ರಾಮನ ಇದ್ರ ಆಧಾರದ ಮೇಲೆ ಸೀತೆ, ಲಕ್ಷ್ಮಣ, ಆಂಜನೇಯ ಇರ್ಲೇಬೇಕು. ಅದು ಅವಿನಾಭಾವ ಸಂಬಂಧ ಸರ್. ಅಥವಾ ರಾಮನ ಪಟ್ಟಾಭಿಷೇಕ ಅಂದಿದ ತಕ್ಷಣನೇ ಅಲ್ಲಿ ಭರತ, ಶತ್ರುಘ್ನ ಇರ್ಲೇಬೇಕು. ಇದು ಅಂಡರ್ಸ್ಟ್ಯಾಂಡ್. ಆಮೇಲೆ ರಾಮನ ಪಟ್ಟಾಭಿಷೇಕ ಅಂತ ಎಲ್ಲ ಸಿಗುತ್ತೆ ಅಂತ ಇಟ್ಕೊಂಡ ಮೇಲ್ಭಾಗದ್ದು, ಆಂಜನೇಯ ಸಿಗ್ಲೇಬೇಕು. ಸೊ ಹೀಗೆ ಕೆಲವೊಂದಿರುತ್ತೆ. ಆಂಜನೇಯ, ರಾಮ, ಲಕ್ಷ್ಮಣ,
ಶತ್ರುಘ್ನ ಇವರೆಲ್ಲ ಸಿಕ್ಕಿದ್ಮೇಲೆ ನಾರದರು ಸಿಗಲೇಬೇಕು, ದೇವಾನು ದೇವತೆಗಳು ಸಿಗಬೇಕು, ಈಶ್ವರ ಸಿಗಬೇಕು, ಬ್ರಹ್ಮ ಸಿಗಬೇಕು. ಅಂದ್ರೆ ಇವೆಲ್ಲ ಅಂಡರ್ಸ್ಟ್ಯಾಂಡಿಂಗು. ಒಂದ್ ಸಿಕ್ಕಿದ್ರೆ ಇನ್ನೊಂದು ಸಿಗಲೇಬೇಕು. ಬಿಲ್ ಸಿಕ್ಕಿದೆ ಎಲ್ಲೋ ಒಂದ್ ಕಡೆ, ಬಿಲ್ ಸಿಕ್ಕಿದ್ಮೇಲೆ ಬಾಣ ಸಿಗಲೇಬೇಕು. ಅಥವಾ ಬಾಣ ಸಿಕ್ಕಿದೆ, ಬಾಣ ಸಿಕ್ಕಿದ್ಮೇಲೆ ಬಿಲ್ ಸಿಗ್ಲೇಬೇಕು. ಬಾಣ ನಂಗೆ ಬಿಡಕ್ಕಾಗಲ್ವಲ್ಲ. ಗದೆ ಸಿಕ್ಕಿದೆ, ಗದೆ ಸಿಗ್ಬೇಕು ಅಂದ್ರೆ ಅಲ್ಲಿ ಬಲ್ಲೆ ಸಿಗಬೇಕು. ಹೀಗೆ ಒಂದಕ್ಕೊಂದು ಚೈನ್ ಲಿಂಕ್ ಇರುತ್ತೆ. ಆಮೇಲೆ ಒಂದು ಈಗ ನಮ್ಮ ಇದರಲ್ಲಿ ಹಂಪಿನಲ್ಲಿ ರಾಣಿಯರ ಸ್ನಾನಗೃಹ ಅಂತ ಇದೆ. ಅದು ತೆರೆದ ಇದು, ಯಾರು ಬೇಕಾದ್ರೂ ಓಪನ್ ಆಗಿ ನೋಡ್ಬೋದು. ರಾಣಿಯರ ಸ್ನಾನಗೃಹ ಅಂತ ತೋರಿಸ್ತಾರೆ. ಅಲ್ಲೊಂದು ಸ್ವಿಮ್ಮಿಂಗ್ ಪೂಲ್. ಅಂದ್ರೆ ಇವರ ಕಾಲಘಟ್ಟದಲ್ಲಿ, ವಿಜಯನಗರ ಕಾಲಘಟ್ಟದಲ್ಲಿ ಮಹಾರಾಣಿಯರು ಅಲ್ಲಿ ಸ್ನಾನ ಮಾಡ್ತಿದ್ರು, ಈಜೊಡ್ಕೊಂಡು ಜಲಕ್ರೀಡೆ ಆಡ್ತಾ ಇದ್ರು ಅಂತ ಅದ ಅರ್ಥ. ನೀರು ಎಲ್ಲಿಂದ ಬರ್ತಿತ್ತು? ಅದು ಆ ರಾಣಿಯರ ಸ್ನಾನಗೃಹದ ಹಂಗೆ ನಾವು ನೋಡ್ತಾ ಇದ್ರೆ ಅಲ್ಲೊಂದ್ ಕಡೆ ಇದಾಕಿದ್ರೆ ಒಂದು ಕಲ್ಲಿನ ಕೊಳವೆ ಇದೆ. ಇಲ್ಲಿಗೆ ನೀರು ಬರ್ತಾ ಇತ್ತು. ಎಲ್ಲಿಂದ ಬರ್ತಾ ಇತ್ತು ನೀರು? ತುಂಗಾಭದ್ರಾ ನದಿಯಿಂದ ನೀರು ಬರ್ತಾ ಇತ್ತು. ಆದ್ರ ಕಲ್ಲಿನ ಕಾಲುವೆನ ಕಂಡಿಡಿದಿದ್ದಾರೆ. ಆಯ್ತು, ಅದು ಓಕೆ. ಅದಾದ್ಮೇಲೆ ಆ ಸಂಶೋಧಕನಿಗೆ ನೇರವಾಗಿ ಇನ್ನೊಂದು ಪ್ರಶ್ನೆ ಬಂದ್ಬಿಡುತ್ತೆ. ನೀರ್ ಬಂತು ಕರೆಕ್ಟು, ಎಷ್ಟೊತ್ತರೆಗೂ ಇರುತ್ತೆ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ನಲ್ಲಿ? ಸಾಧಾರಣ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಕೆರೆ ತರ, ಬಾವಿ ತರ ನಿಂತ ನೀರಾಗಿರಲ್ಲ. ಸ್ನಾನ ಆದ್ಮೇಲೆ ಗಲೀಜಾಗುತ್ತೆ, ಹೋಗ್ಲೇಬೇಕಲ್ವಾ? ಇನ್ಲೆಟ್ ಇದ್ಮೇಲೆ ಔಟ್ಲೆಟ್ ಇರ್ಲೇಬೇಕು. ಹುಡುಕಿದ್ರು ಅಲ್ಲೊಂದು ಔಟ್ಲೆಟ್ ಇತ್ತು. ಸೊ ಇದು ಅಂಡರ್ಸ್ಟ್ಯಾಂಡಿಂಗು. ಹಾಗೆ ಮನೆಗಳಲ್ಲೂ ಅಷ್ಟೇ, ಬಚ್ಚಲ್ ಮನೆ ಅಂತ ಹೇಳಿದ್ಮೇಲೆ ಅಡಿಗೆ ಮನೆ ಅಂದಮೇಲೆ ಒಂದು ಸಿಂಕ್ ಇರುತ್ತೆ. ಸಿಂಕ್ ಇದ್ಮೇಲೆ ನೀರು ಹೋಗ್ಲೇಬೇಕಲ್ವಾ? ಅಡಿಗೆ ಮನೇಲಿ ಉಡಿಯಕ್ಕಾಗಲ್ವಲ್ಲ. ಹೀಗೆ ಈ ಆಧಾರದ ಮೇಲೆ ಏನಾದ್ರೂ ಒಂದು ಸಿಕ್ಕಿದ್ರೆ ನಿರ್ಧಾರ ಮಾಡ್ತಾರೆ. ಇಲ್ಲಿ ಈ ನಿಧಿ ಸಿಕ್ಕಿದ್ಯಾ, ಇಲ್ಲಿ ಈ ನಿಧಿ ಇದು ಸಿಕ್ಕಿದ್ಮೇಲೆ ಅದು ಸಿಗ್ಲೇಬೇಕು, ಅದು ಸಿಕ್ಕಿದ್ಮೇಲೆ ಇನ್ನೇನಾದ್ರು ಸಿಗ್ಬೇಕು. ಉದಾಹರಣೆಗೆ ಯಾವ್ದೋ ಒಂದು ಕವಿ ಮನೆ ಸಿಕ್ತು ಅಂತ ಇಟ್ಕೊಳ್ಳೋಣ. ಈಗ ನಮ್ಮ ಪಂಪನ ವಾಸಸ್ಥಾನ ಇವತ್ತು ಆಂಧ್ರ ಪ್ರದೇಶದಲ್ಲಿ ಸೇರ್ಕೊಂಡಿದೆ. ಅವನ ಅರಮನೆ ಸಿಕ್ಕಿದೆ ಅಂತ ಒಂದು ನಂಬಿಕೆ, ಅವನ ಪೂರ್ವಿಕರ ಮನೆ ಸಿಕ್ಕಿದೆ ಅಂತ ಒಂದು ನಂಬಿಕೆ. ಪಂಪನ ಅರಮನೆ ಏನಾದ್ರೂ ಸಿಕ್ಕಿದೆ ಅಂತ ನಾವು ನಂಬೋದಾದ್ರೆ ಅಲ್ಲಿ ಉತ್ಖನನ ಮಾಡಿದ್ರೆ ಒಂದಷ್ಟು ಹಳೆಗರಿ ಸಿಗ್ಬೋದು. ಲೇಖನಿ ಆ ಕಾಲದಲ್ಲಿ ಏನ್ ಬರಿತಾ ಇದ್ದ ಅದನ್ನ ಸಿಗ್ಬೋದು. ಅಲ್ಲಿ ನಮ್ಗೆ ಇನ್ನೇನು ಔಷಧಿ ಗಿಡಮೂಲಿಕೆ ಸಿಗಲ್ಲ. ಅಥವಾ ಇನ್ಯಾರೋ ಒಬ್ಬ ಪಂಡಿತರು, ಆಯುರ್ವೇದ ಪಂಡಿತರ ಮನೆ, ಅದನ್ನ ನಾವು ಉತ್ಖನನ ಮಾಡ್ಬೇಕು ಅಂತ ಇಟ್ಕೋಣ. ಯಾರೋ ಪ್ರಖ್ಯಾತ ಪಂಡಿತರು, ನಮ್ಮಲ್ಲಿ ನಂಬಿಕೆ ಇದೆಯಲ್ಲ ಅಶ್ವಿನಿ ದೇವತೆಗಳು ಅಥವಾ ಈ ತರ, ಆ ತರದ ಯಾವ್ದೋ ಒಬ್ರು ಸಿಕ್ತು ಅಂತ ಇಟ್ಕೋಣ. ಅಲ್ಲೂ ಆದ್ರೆ ನಮ್ಗೆ ಅಲ್ಲಿ ಗಿಡಮೂಲಿಕೆಗಳೇನಾದ್ರೂ ಸಿಗ್ಬೋದು. ಅಂದ್ರೆ ಮೇಲ್ನೋಟಕ್ಕೆ ಅದು ಏನು ಅಂತ ಗೊತ್ತಾಗ್ತಿದ್ದಾಗೇನೆ ಇಲ್ಲಿ ಏನ್ ಸಿಗುತ್ತೆ ಅನ್ನೋದನ್ನು ಕೂಡ ನಿರ್ಧಾರ ಮಾಡ್ತಾರೆ. ಯಾರು? ನಮ್ಮ ಪ್ರಾಚ್ಯ ಇಲಾಖೆ, ಪ್ರಾಚ್ಯ ವಸ್ತು ಇಲಾಖೆ. ಈ ಲಿಂಕ್ ಬಗ್ಗೆ ಹೇಳ್ತಿದ್ರಿ ಸರ್, ಹಂಗ ಕುತೂಹಲ. ಈ ನಿಧಿಗೂ ಮತ್ತು ನಾಗರಕ್ಕೆ ಏನ್ ಲಿಂಕ್ ಹಂಗಾದ್ರೆ? ಈಗ ನಿಧಿ ಅಂದ್ರೆ ಬೆಲೆ ಬಾಳುವಂತ ವಸ್ತು. ಎಲ್ಲರ ಕಣ್ಣು ನಿಧಿ ಮೇಲೆ ಇರುತ್ತೆ. ಆ ಕಾಲಘಟ್ಟದಲ್ಲಿ ಶತ್ರು ರಾಜರ ಕಣ್ಣು ಎರಡರ ಮೇಲೆನೆ, ಒಂದು ನಿಧಿ ಮೇಲೆ, ಇನ್ನೊಂದು ರಾಣಿಯರು ಅಥವಾ ಹೆಂಗಸರ ಮೇಲೆ, ಮಹಿಳೆಯರು. ಈ ಎರಡಕ್ಕೆ ಯುದ್ಧಗಳು ನಡೆದಿರೋದು. ಈಗ ರಾಣಿ ಪದ್ಮಾವತಿ ಕಥೆ ಇರ್ಬೋದು, ನೀವ್ ಯಾವ್ದೇ ತಗೊಂಡ್ರು, ಒಂದು ಹೆಣ್ಣಿಗಾಗಿ ಯುದ್ಧ, ಇನ್ನೊಂದು ಹೊನ್ನಿಗಾಗಿ ಯುದ್ಧ, ಇನ್ನೊಂದು ಮಣ್ಣಿಗಾಗಿ ಯುದ್ಧ. ಈ ಮೂರು ವಿಷಯ ಬಿಟ್ರೆ ಇನ್ನೇನು ಇರಲ್ಲ. ಇನ್ ಬೇರೆ ಬೇರೆ ಸಣ್ಣ ಪುಟ್ಟದಿರುತ್ತೆ. ಕೆಲವರು ತೀಟೆಗೋಸ್ಕರ ಯುದ್ಧ ಮಾಡಿರ್ತಾರೆ, ಕೆಲವರು ಹೊಟ್ಟೆ ತುಂಬಿದಾಗ ಯುದ್ಧ, ಅದು ಬೇರೆ. ಆದ್ರೆ ಮೇಯ್ನ್ ಆಗಿ ನಡೆದದ್ದು ಮೂರೇನೇ. ಈಗ ಚಿನ್ನ ಸಿಕ್ತು, ಒಂದು ಇವತ್ತು ಚಿನ್ನದ ಬೆಲೆ ಕೋಟ್ಯಾಂತರ ರೂಪಾಯಿ ಆಗ್ಬಿಟ್ಟಿದೆ. ಎಲ್ಲ ಒಂದ್ ಕಡೆ ಇಟ್ಬಿಟ್ಟು ಮಾಡಕ್ಕಾಗಲ್ಲ. ಸೊ ಅಲ್ಲೊಂದು ಸೇಫ್ಟಿ ಬೇಕು. ಸೇಫ್ಟಿ ಬೇಕು ಅಂದ್ರೆ ಏನ್ ಮಾಡ್ಬೇಕು? ಆ ನಿಧಿಯನ್ನ ಇಟ್ಟಿರೋ ಜಾಗವನ್ನ ಕಾಯ್ಬೇಕು. ಮನುಷ್ಯರು ಎಷ್ಟು ದಿನ ಕಾಯ್ತಾರೆ? ಕಾಯೋರೆ ಕತ್ಕೊಂಡು ಹೋಗ್ಬಿಡ್ಬೋದು. ಹೌದು. ಅದಕ್ಕೋಸ್ಕರ ನಮ್ಮ ಪೂರ್ವಿಕರು ಏನ್ ಮಾಡಿದ್ರು, ಆ ರೀತಿ ನಿಧಿ ಇಟ್ಟಿರುವಂತ ಕಡೆ ಹುಲಿ ಸಿಂಹವನ್ನ ನೇಮಿಸೋದಕ್ಕೆ ಸಾಧ್ಯ ಇಲ್ಲ. ಹುಲಿ ಸಿಂಹ ಕಾಯುತ್ತದೋ? ಕಾಯಲ್ಲ. ಅದನ್ನ ಇಟ್ಟವನ್ನೇ ತಿಂದಾಕ್ಬಿಡುತ್ತೆ. ಸೊ ಹೀಗಾಗಿ ಅವ್ರು ಏನ್ ಮಾಡೋರು, ನಿಧಿಯನ್ನು ಒಂದು ಕಡೆ ಇಟ್ಟುಬಿಟ್ಟು ಇಲ್ಲಿ ಒಂದು ಹಾವಿದೆ ಅಂತ ಭಯ ಹುಡ್ಸೋರು. ಮನುಷ್ಯ ಒಂದು ವಿಚಾರ ಅದು ಹುಲಿಗೆ ಎದುರಲ್ಲ, ಸಿಂಹಕ್ಕೆ ಎದುರಲ್ಲ. ಒಂದು ಕೈನಲ್ಲಿ ಒಂದು ಆಯುಧ ಇದ್ಬಿಟ್ರೆ, ಅದನ್ನೇ ನಮ್ಮ ಹೊಯ್ಸಳರ ಕತೆ ಸಳ. ಅವನ ಕೈನಲ್ಲಿ ಇದ್ದಿದ್ದು ಒಂದೇ ಒಂದು ಆಯುಧ, ಸಳ ಒಡಿ ಅಂದಿದ ತಕ್ಷಣ ಹುಲಿ ನೋಡ್ದ್ಬಿಟ್ಟ. ಅದೇ ಇದನ್ನ ಅಲ್ಲಿಗೆ ಹೋಲಿಕೆ ಕೊಡಕ್ಕಾಗಲ್ಲ. ಅದೇ ಒಬ್ಬ ವ್ಯಕ್ತಿ ಹಾವು ಹೊಡಿ ಅಂದ್ರೆ ಹೊಡಿಯಲ್ಲ, ಭಯ ಬೀಳ್ತೀವಿ. ಹಾವು ಅಂದಿದ ತಕ್ಷಣ ನಾವು ನಾವ್ ಇನ್ಯಾರಿಗೂ ಎದುರಲ್ಲ. ಮನುಷ್ಯರು ಚೇಳ್ಗೂ ಎದುರಲ್ಲ, ಚೇಳ್ಗೊಂದ್ ಚೂರು ಎದುರ್ಬೋದು. ಗೂಳಿಗೆ ಎದುರಲ್ಲ, ಹುಲಿಗೆ ಎದುರಲ್ಲ, ಯಾವ್ದಕ್ಕೂ ಎದುರಲ್ಲ. ಹಾವಿಗೆ ಎದುರ್ತೀವಿ. ಯಾಕೆಂದ್ರೆ ಹಾವು ಎಲ್ಲಿ ಬಂದು ಹ್ಯಾಗ್ ಬಂದು ಕಚ್ಚುತ್ತೋ ಹೇಳಕ್ಕಾಗಲ್ಲ. ಹಾವು ಅಂದ್ರೆ ಒಂದು ಭಯದ ವಾತಾವರಣ ನಮ್ಮಲ್ಲಿದೆ, ಪಳಗ್ಸಕ್ಕಾಗಲ್ಲ. ಆಮೇಲೆ ಹಾವನ್ನ ಪಳಗ್ಸೋದಕ್ಕಾಗಲ್ಲ. ಸೊ ಹೀಗಾಗಿ ಹಾವು, ಆಮೇಲೆ ಹಾವು ಕಚ್ಚಿದ ತಕ್ಷಣನೇ ಟ್ರೀಟ್ಮೆಂಟ್ ಸಿಗ್ಲಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಅವ್ನು ಸತ್ತೋಗ್ಬಿಡ್ತಾನೆ. ಹುಲಿ ಜೊತೆ ಹೋರಾಡ್ದವನ್ ಬೇಕಾದ್ರೆ ತಪ್ಪಿಸ್ಕೊಂಡು ಅಥವಾ ಇನ್ನೇನೋ ಮಾಡಿ ಬದುಕು ಬರೋ ಸಾಧ್ಯತೆ ಇದೆ. ಆಮೇಲೆ ಅವನಿಗೆ ಚಿಕಿತ್ಸೆ ಕೊಡ್ಬೋದು. ಇನ್ಯಾವುದೇ ಪ್ರಾಣಿ ಜೊತೆ ಗುದ್ದಾಡ್ದವನು ಏಟ್ ಬಿದ್ದು ಇನ್ನೇನು ಸತ್ತೋಗ್ತಾನೆ ಅನ್ನೋನು ಉಳಿಸ್ಬೋದು. ಹಾವು ಕಚ್ಚಿರೋನ್ಗೆ ಒಂದ್ ಸ್ವಲ್ಪ ಹೊತ್ತು ಆದ್ಮೇಲೆ ಅವನ್ನ ಉಳಿಸೋದಕ್ಕೆ ಈಗ ಏನೋ ಔಷಧಿಗಳು ಕಂಡಿಡ್ಬೋದು, ಆ ಕಾಲದಲ್ಲಿ ಇರಲಿಲ್ಲ. ಹೀಗಾಗಿ ಹಾವು ಅಂದಿದ ತಕ್ಷಣ ಭಯ. ಅದಕ್ಕೋಸ್ಕರ ನಮ್ಮ ಪೂರ್ವಿಕರು ಏನ್ ಮಾಡಿದ್ರು, ಭಯವನ್ನೇ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಘಟ ಸರ್ಪ ಇದೆ, ಅದು ಒಂದು ಘಟ ಸರ್ಪ ಅಲ್ಲ, 7 ತಲೆಯ ಹಾವಿದೆ,
ಇದು ವೈಜ್ಞಾನಿಕವಾಗಿ ಎಲ್ಲಿಯೂ ಕೂಡ ನಿರೂಪಿತ ಆಗಿಲ್ಲ, ಸಾಧ್ಯನೂ ಇಲ್ಲ. ಅದಕ್ಕೊಂದು ಸಣ್ಣ ಉದಾಹರಣೆ ನಾನು ಕೊಡ್ತೀನಿ. ಒಂದು ವೇಳೆ 7 ತಲೆಯ ಘಟಸರ್ಪ ಇತ್ತು ಅಂತಾನೆ ಇಟ್ಕೋಣ, ವಾದಕ್ಕೋಸ್ಕರ, ಇಲ್ವೇ ಇಲ್ಲ ಆದ್ರೂ ಇತ್ತು ಅಂತ ಇಟ್ಕೋಣ. 7 ತಲೆ ಇದ್ಮೇಲೆ 7 ಬಾಯಿ ಇರ್ಬೇಕಲ್ವಾ? ಹೌದು. 7 ಬಾಯಿ ಇದ್ಮೇಲೆ 7 ಬಾಯಲ್ಲೂ ತಿಂದ್ರೆ ಅಲ್ಲಿ ನೋಡಿದ್ರೆ ಒಂದೇ ಹೊಟ್ಟೆ ಇದೆ, ಎಲ್ಲೋಗುತ್ತೆ? 7 ಫುಲ್ ಮೀಲ್ಸ್ ತಗೊಂಡ್ಬಿಟ್ರೆ ಹಾವು ಆ ಹೊಟ್ಟೆ ಬಿರ್ದೋಗ್ಬಿಡುತ್ತೆ, ಬ್ಲಾಸ್ಟ್ ಆಗ್ಬಿಡುತ್ತೆ. ಆಮೇಲೆ ಪ್ರಾಣಿಗಳಲ್ಲಿ ಮನುಷ್ಯರಿಗೆಲ್ಲ ಒಬ್ಬೊಬ್ರಿಗೆ ಒಂದೊಂದೇ ಜಠರ ಇರೋದು, ಒಂದೊಂದೇ ಹೃದಯ ಇರೋದು. ಅಪರೂಪಕ್ಕೆ ತಿಮ್ಮಿಂಗ್ಲಾಗಿ 2 ಹೃದಯ ಇದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಯಾರಿಗೂ ಡಬಲ್ ಯಾವುದೂ ಇರಲ್ಲ. ನಮ್ಮ ಕಲ್ಪನೆ, ದೇವತೆಗಳಿಗೆ 10 ಕೈ 6 ಕೈ ಅದೆಲ್ಲ ಒಂದು ಕಲ್ಪನೆ ಅಷ್ಟೇನೆ. ಆಮೇಲೆ ಬೇರೆ ಬೇರೆ ರೂಪವನ್ನು ಕೊಟ್ಟಿದ್ದಾರೆ, ರಾಹು ಕೇತು ರೂಪಗಳು, ಮನುಷ್ಯ ರೂಪ, ಸಿಂಹದ ರೂಪ, ಏನೇನೋ ಅದು ಕಲ್ಪನೆ ಅಷ್ಟೇನೆ. ವಾಸ್ತವವಾಗಿ ಅವ್ಯಾವು ಇರಕ್ ಸಾಧ್ಯ ಇಲ್ಲ, ಇನ್ಕ್ಲೂಡಿಂಗ್ ಗಂಡ ಬೆರುಂಡ, 2 ದೇಹ 2 ತಲೆ 1 ದೇಹ, ಇವೆಲ್ಲವೂ ಇರಕ್ ಸಾಧ್ಯ ಇಲ್ಲ. ಬಟ್ ನಮ್ಮ ಹಿಂದಿನ ಜನ ಯಾವುದೋ ಒಂದು ಕಾರಣಕ್ಕೋಸ್ಕರ, ಯಾಕೆಂದ್ರೆ ಪುರಾಣಗಳು ಇದಾವಲ್ಲ, ಪುರಾಣಗಳಿಗೆ ನಂಬಿಕೆಯೇ ಅಲ್ಲಿ ಇದು ಪ್ರಮಾಣ, ನಂಬ್ತಾರ ಅಷ್ಟೇನೆ. ಅದನ್ನ ನಾವು ಹಾಸ್ಯನೂ ಮಾಡಕ್ ಹೋಗ್ಬಾರ್ದು, ಅಥವಾ ಅದು ಇಲ್ಲ ಇದೆ ಅಂತಾನೂ ಒಪ್ಕೊಳಕ್ ಹೋಗ್ಬಾರ್ದು. 2 ರೀತಿ ತಪ್ಪದು. ಅವ್ನು ನಂಬ್ತಾನೆ, ಅವನೊಬ್ಬ ಮುಗ್ಧ, ಏನೋ ಪೂರ್ವಿಕರು ಏನೋ ಹೇಳಿದಾರೆ, ಇವ್ನು ನಂಬ್ತಾನೆ. ಅದನ್ನ ನಾವು ಅಲ್ಗಳದ್ ಬಿಟ್ರೆ ಅದನ್ನ ಅತಿರೇಕ ಅಂತ ಹೇಳ್ತಾರೆ. ನಂಬಿಕೆಯನ್ನ ನಾವು ಪ್ರಶ್ನೆ ಮಾಡಕ್ ಹೋಗ್ಬಾರ್ದು. ಆದ್ರೆ ವಾಸ್ತವವಾಗಿ ಇತ್ತ ಅಂದಾಗ ಖಂಡಿತವಾಗಿಯೂ ಇಲ್ಲ. 7 ತಲೆಯ ಹಾವು ಇರೋದಕ್ಕೆ ಸಾಧ್ಯ ಇಲ್ಲ. ಘಟ ಸರ್ಪ ಯಾವತ್ತೂ ನಿಧಿಯನ್ನ ಕಾಯಲ್ಲ. ನಿಧಿ ಕಾಯೋದು ಯಾವುದು ಅಂತ ನಾನೊಬ್ಬ ರೈತನಾಗಿ ಆಧಾರಗಳ ಸಮೇತ ಹೇಳ್ತೇನೆ. ಇಲಿಗಳು ಅಂತ ನಾವು, ಇಲಿ ಇದೆಯಲ್ಲ, ಇಲಿದು ಈ ಗದ್ದೆಗಳಲ್ಲಿ ತೋಡ ಅಂತ ಕರಿತೀವಿ ಅದನ್ನ. ಆ ಗದ್ದೆ ನಾವು ಭತ್ತ ಬೆಳೆಯುವಾಗ ಭತ್ತನೆಲ್ಲ ತೊಗೊಂಡೋಗಿ ಶೇಖರಣೆ ಮಾಡ್ಕೊಳುತ್ತೆ. ಅದು ನಿಧಿ ಇಟ್ಕೊಳ್ಳುತ್ತೆ, ಯಾಕೆಂದ್ರೆ ಬೇಸಿಗೆ ಕಾಲದಲ್ಲಿ ಅದಕ್ಕೆ ಆಹಾರ ಬೇಕಲ್ಲ, ಅದನ್ನ ಅದು ಕಾಯುತ್ತೆ. ಅಂದ್ರೆ ಒಂದು ಇಲಿ ಬಂದು ನಿಧಿಯನ್ನ ಕಾಯುತ್ತೆ ಅಂತ ನಾವು ಹೇಳ್ಬೋದು. ಅಂದ್ರೆ ಅದ್ರ ಪಾಲಿಗೆ ಭತ್ತನೇ ನಿಧಿ. ಹಾಗೇನೇನೆ ನಾಯಿ ಬಗ್ಗೆ ಒಂದು ಗಾದೆ ಮಾತಿದೆ. ನಾಯಿ ಹುಲ್ ಮೆದೆ ಕಾಯ್ತು ಅಂತ ಹೇಳ್ತಾರೆ. ಹುಲ್ಲು ಮೆದೆ, ಹುಲ್ಲಿಂದು ಇದೆಯಲ್ಲ, ಮೆದೆ ಹಾಕಿರ್ತೀವಿ, ಅಲ್ಲೊಂದು ನಾಯಿ ಸಾಕ್ಬಿಡ್ತೀವಿ. ಕಳ್ಳರು ಯಾರು ಬಂದು ಕದಿಯಲ್ಲ, ಯಾರಾದ್ರೂ ಕಳ್ಳರ ಕೈ ಹಾಕಕ್ ಹೋದ್ರೆ ನಾಯಿ ಕಚ್ಬಿಡುತ್ತೆ. ಈ ನಾಯಿ ಏನ್ ಮಾಡುತ್ತೆ, ಅದು ಯಾವುದೇ ಕಾರಣಕ್ಕೂ ಹುಲ್ ತಿನ್ನಲ್ಲ. ಅದಕ್ಕೋಸ್ಕರ ನಮ್ಮ ಪೂರ್ವಿಕರು ಒಂದು ಗಾದೆ ಹೇಳಿದ್ದಾರೆ, ನಾಯಿ ಹುಲ್ ಮೆದೆ ಕಾದಾಗೆ. ಅಂದ್ರೆ ತಾನೂ ತಿನ್ನಲ್ಲ, ತಿನ್ನೋರ್ಗು ಬಿಡಲ್ಲ. ಈ ಒಂದು ಗಾದೆ ಇದೆ. ಹಾಗೇನೇನೆ ಅಂದ್ರೆ ನಾಯಿ ಹುಲ್ಲು ಮೆದೆನ ಕಾಯುತ್ತೆ, ಅದಕ್ಕೆ ಟ್ರೈನಿಂಗ್ ಕೊಡ್ಬೋದು, ಕೊಟ್ಟಿರ್ತೀವಿ. ಹಾಗೇನೇನೆ ಇಲಿ ತನ್ನ ಆಹಾರವನ್ನ ತಾನು ಕಾಯ್ಕೊಂಡಿರುತ್ತೆ. ಆದ್ರೆ ಹಾವು ಈ ರೀತಿ ಯಾವುದೇ ನಿಧಿಯನ್ನ ಕಾಯಲ್ಲ. ಆಮೇಲೆ ಹಾವಿಗೆ ಚಿನ್ನ ಆದ್ರೇನು, ಕಲ್ಲಾದ್ರೇನು, ಏನಾದ್ರೇನಂತೆ, ಅದಕ್ಕೆ ಬೇಕಾಗಿರೋದು ಯಾವ್ದಾದ್ರು ಪಕ್ಷಿಗಳ ಮೊಟ್ಟೆ ಅಥವಾ ಇನ್ಯಾವುದೋ ಒಂದು ಇಲಿ, ಮತ್ತೊಂದು ಕ್ರಿಮಿ ಕೀಟಗಳು, ಹಾವು, ಈ ತರ ಪ್ರಾಣಿಗಳು ಬೇಕೇ ವಿನ ಆ ಚಿನ್ನ ಕಾಯ್ಕೊಂಡು ಅದು ಏನಾಗಬೇಕು? ಮನುಷ್ಯನಿಗೆ ಆಸೆ ಇರುತ್ತೆ ವಿನ ಈ ಪ್ರಾಣಿಗಳಿಗಿರಲ್ಲ. ಹೀಗಾಗಿ ಪ್ರಾಣಿಗಳು ಏನನ್ನೂ ಶೇಖರಣೆ ಮಾಡಕ್ ಹೋಗಲ್ಲ, ಅವು ಏನನ್ನೂ ಕಾಯೋದಿಲ್ಲ. ಜನಗಳಲ್ಲಿ ಭಯ ಹುಟ್ಟಿಸೋದಕ್ಕೆ ನಮ್ಮ ಪೂರ್ವಿಕರು ಅದೊಂದು ಸೆಕ್ಯೂರಿಟಿ ಮೆಥಡ್ ಅಲ್ಲಿ ಅದನ್ನ ಕಂಡಿಡ್ಕೊಂಡಿದ್ರು. ಅಂದ್ರೆ ಇಲ್ಲೊಂದು ಹಾವಿದೆ, ಘಟ ಸರ್ಪ ಇದೆ, ಆಮೇಲೆ ಇನ್ನೊಂದು ನಿಧಿಯನ್ನ ಸಡನ್ ಆಗಿ ತೆಗಿಯಕ್ಕೂ ಹೋಗ್ಬಾರ್ದು. ಅದನ್ನು ಕೂಡ ಈ ನಿಧಿ ಕಳ್ಳರುಗಳು ಸಾಕಷ್ಟು ಜನ ಸತ್ತಿದಾರಲ್ಲ, ಒಂದು ವೈಜ್ಞಾನಿಕ ಕಾರಣ ಇದೆ. ಹೇಗೆ? ಅಕಸ್ಮಾತ್ ಅಲ್ಲಿ ಇತ್ತು ಅಂತ ಇಟ್ಕೊಳ್ಳೋಣ, ನಿಧಿ ಏನೋ ಚಿನ್ನ ಬೆಳ್ಳಿ ಏನೋ ಒಂದಷ್ಟು ಇತ್ತು ಅಂತ ಇಟ್ಕೊಳ್ಳಿ, ಅದನ್ನ ಇಡ್ಬೇಕಾದ್ರೆ ಸುಮ್ಮನೆ ಇಟ್ಟಿರಲ್ಲ ನಮ್ಮ ಪೂರ್ವಿಕರು. ಅದಕ್ಕೆ ಕೆಲವು ನಾರು ಬೇರುಗಳನ್ನ ಹಾಕಿ ಒಂದು ಪೂಜೆ ಅಂತ ಹೇಳಿ ಮಾಡ್ಬಿಟ್ಟು, ಉದಾಹರಣೆಗೆ ಎಕ್ಕದ ಗಿಡ, ಈ ಎಕ್ಕದ ಗಿಡದ್ದು ಬೇರು ಇದೆಯಲ್ಲ, ಅದು ಸ್ವಲ್ಪ ದಿನ ಗಾಳಿ ಆಡದಿರೋ ಕಡೆ ಇಟ್ಬಿಟ್ರೆ ಪಾಯ್ಸನ್ ಆಗ್ಬಿಡುತ್ತೆ. ಆ ತರದ ಕೆಲವೊಂದು ಗಿಡ ಮೂಲಿಕೆಗಳು ಅವ್ರಿಗೆ ಗೊತ್ತಿತ್ತು, ಏನ್ ಮುಟ್ಟಿದ್ರು ಅದರಿಂದ ಅಪಾಯ. ಹೌದು, ಅವನ್ನೆಲ್ಲ ತಂದು ಅದಕ್ಕೆ ಬಳದು ಬಿಟ್ಟು ಪೂಜೆ ಮಾಡೋ ನೆಪದಲ್ಲಿ ನಿಂಬೆಹಣ್ಣಿನ ರಸ ಇರ್ಬೋದು, ಏನೇನೋ ಕೆಲವು, ಅದೆಲ್ಲ ನಾವು ವಿವರವಾಗಿ ಹೇಳಕ್ಕಾಗಲ್ಲ. ಒಟ್ನಲ್ಲಿ ಕೆಲವೊಂದು ಗಿಡ ಮೂಲಿಕೆಗಳನ್ನ ಅದಕ್ಕೆ ಇದು ಮಾಡಿ ಸುತ್ತಬಿಟ್ಟು, ಬಟ್ಟೆಗಳಿಗೆ ಸುತ್ತಬಿಟ್ಟು ಅದನ್ನ ಒಂದು ಆಳದಲ್ಲಿ ಊತಿಟ್ಬಿಡೋರು. ಅಲ್ಲಿ ಗಾಳಿ ಆಡ್ತಿರ್ಲಿಲ್ಲ. ಈ ನಿಧಿ ಕಳ್ಳರು ಅಂದ್ರೆ ಹೇಗೆ, ಈಗ ಲಕ್ಕುಂಡಿಯಲ್ಲಿ ನಿಧಿಯನ್ನು ಹುಡುಕ್ತಾ ಇದ್ದಾರೆ. ಏನು, ತೆರೆದ ಮಂಟಪ, ಓಪನ್ ಸ್ಪೇಸ್ ಅಲ್ಲಿ ಎಲ್ಲ ನಿಂತ್ಕೊಂಡು ಮುಖಕ್ಕೆ ಗೌಸ್ ಹಾಕೊಂಡು ಅವ್ರಿಗೆ ಏನ್ ಬೇಕೋ ಸೆಕ್ಯೂರಿಟಿ ಎಲ್ಲ ತಗೊಂಡವರು ನಿಧಾನಕ್ಕೆ ಬಿಡಿಸಿ ತೆಗಿತಾರೆ. ಆ ರೀತಿ ಗಾಳಿ, ವಿಷದ ಗಾಳಿ ಇದ್ದಾಗ ಬಸ್ ಅಂತ ಬರಲ್ಲ, ಅದು ನಿಧಾನಕ್ಕೆ. ಯಾಕೆಂದ್ರೆ ಪ್ರಾರಂಭದಲ್ಲಿ ಆಳುಗಳೇ ಅದನ್ನ ಮಾಡೋದು, ಮಣ್ಣನ್ನೆಲ್ಲ ತೆಗೆಯೋದು. ಇನ್ನೇನು ಮಡಕೆ ಸಿಕ್ತು ಅಂದಾಗ ಆಳುಗಳು ಅಲ್ಲಿ ಕೆಲಸ ಮಾಡೋರ್ನೆಲ್ಲ, ಅವರೆಲ್ಲ ಇವರಲ್ಲ, ಯಾರು ನುರಿತ ತಜ್ಞರಲ್ಲ, ಅವ್ರನ್ನ ಪಕ್ಕಕ್ಕೆ ಇಡ್ಸ್ಬಿಟ್ಟು ಈ ನುರಿತ ತಜ್ಞರು ಹೋಗ್ತಾರೆ, ದೂರದಲ್ಲಿ ನಿಂತ್ಕೊಂಡು ಅದನ್ನ ನಿಧಾನಕ್ಕೆ ಬಿಡಿಸ್ತಾ ಹೋಗ್ತಾರೆ. ಒಂದ್ ವೇಳೆ ವಿಷದ ಗಾಳಿ ಇತ್ತು ಅಂದ್ರೆ ಇವ್ರು ಹಿಂದಕ್ಕೆ ಬಂದ್ಬಿಡ್ತಾರೆ, ಓಪನ್ ಸ್ಪೇಸ್ ಅಲ್ಲಿ ಅದು ಹೊಟ್ಟೋಗುತ್ತೆ. ಈ ಕಳ್ಳರುಗಳಿಗೆ ಆ ಅಡ್ವಾಂಟೇಜ್ ಇರಲ್ಲ, ರಾತ್ರಿ ಹೊತ್ತು ಕದಿಬೇಕು, ಟೈಮ್ ಇರಲ್ಲ, ನಿಧಿ ಸಿಕ್ತು ಅನ್ನೋ ಆಸೆಗೋಸ್ಕರ ಇಮ್ಮಿಡಿಯೇಟ್ ಒಬ್ಬ ನುಗ್ಗು ಬಿಡ್ತಾನೆ, ಓಪನ್ ಮಾಡ್ತಾನೆ, ವಿಷದ ಗಾಳಿ ಬರುತ್ತೆ,
ವಿಷದ ಗಾಳಿಯನ್ನು ಸ್ವೀಕಾರ ಮಾಡ್ತಿದ್ದಾಗೆ ರಕ್ತ ಕಾರ್ಕೊಂಡು ಸಾಯ್ತಾನೆ. ಅಥವಾ ಅಲ್ಲಿ ಆ ನಿಧಿ ಇಟ್ಟಿರ್ತಾರಲ್ಲ ಅದ್ರ ಮೇಲೆ ಒಂದು ಕಲ್ಲಿರುತ್ತೆ. ಈ ನಮ್ಮ ಸರ್ಕಾರದ ವತಿಯಿಂದ ಅದನ್ನ ತೆಗಿಬೇಕು ಅಂದ್ರೆ ಕ್ರೇನ್ ತರಿಸಿ ನಿಧಾನಕ್ಕೆ ಅದನ್ನ ಪಕ್ಕಕ್ಕೆ ಇಡ್ತಾರೆ. ಇವನ್ ರಾತ್ರಿ ಇಬ್ರು ಹೋಗಿರ್ತಾರೆ ಕಳ್ರು ಇವರು, ಕ್ರೇನ್ ಎಲ್ಲಿರುತ್ತೆ ಗೊತ್ತಿರಲ್ಲ, ಕೈ ಹಿಂಗ್ ತೆಗಿತಾನೆ, ಲಬಕ್ ಅಂತ ಅದು ಕುಸ್ತೋಗ್ಬಿಡುತ್ತೆ, ಸಿಕ್ಕಾಕೊಂಡು ಸತ್ತೋಗಿರ್ತಾನೆ, ರಕ್ತ ಬಂದಿರುತ್ತೆ. ಸೊ ಹೀಗಾಗಿ ಈ ರೀತಿಯ ವಿಚಿತ್ರವಾಗಿ ನಿಧಿ ಕಳ್ಳರು ಸಾಯ್ತಾರೆ ವಿನಃ ಅಥವಾ ಅಲ್ಲಿ ಜನವಸತಿ ಇರಲ್ಲ. ಜನವಸತಿ ಇಲ್ಲದೆ ಇರೋ ಕಡೆ ಹಾವು, ಚೇಳು, ವಿಷ ಸರ್ಪಗಳು ಇವೆಲ್ಲ ಇರ್ತವೆ. ಗೊತ್ತಿಲ್ಲದೆ ಅವ್ರು ನುಗ್ಗು ಬಿಡ್ತಾರೆ, ಕಚ್ಚಿರುತ್ತೆ, ಸತ್ತೋಗ್ಬಿಡ್ತಾರೆ. ಚೇಳು ಕಚ್ಚಿರುತ್ತೆ, ಸತ್ತೋಗ್ಬಿಡ್ತಾರೆ. ಅಥವಾ ಅಲ್ಲೇನೋ ಪಾಚಿ ಕಟ್ಟಿರುತ್ತೆ, ಅಥವಾ ಅಲ್ಲೇನೋ ಒಂದು ಇದಿರುತ್ತೆ, ಗೊಬ್ಳಿ ಮರದ ಮುಳ್ಳು ಅಂತ ನಾವು ಕರಿತೀವಿ. ಸಾಧಾರಣ ನಮ್ಮ ಈ ಕೊಳ್ಳೆಗಾಲದ ಕಡೆ ಹೋಗ್ಬಿಟ್ರೆ ಗೊಬ್ಳಿ ಮರದ ಮುಳ್ಳು ಇದೆಯಲ್ಲ ಭಯಂಕರ, ಚುಚ್ಕೊಂಡ್ಬಿಟ್ರೆ ತೆಗಿಯಕ್ಕಾಗಲ್ಲ. ಆ ಥರದ್ದು ಏನೋ ಅಲ್ಲಿರುತ್ತೆ, ಕಾಲಿಟ್ಬಿಟ್ಟಿರ್ತಾರೆ, ಚುಚ್ಕೊಂಡು ಹೊರಗಡೆ ಬರಕ್ಕಾಗಿರಲ್ಲ. ಅಥವಾ ಇನ್ನೇನೋ ಅಲ್ಲಿ ತೆಗಿತಾ ಇರ್ತಾರೆ ನಿಧಿ, ಹೊರಗಡೆ ಜನಗಳು ಇನ್ಯಾರೋ ಓಡಾಡ್ತಾ ಇರ್ತಾರೆ, ಆ ಬೈಕ್ ಅಲ್ಲೇ ಕೂತ್ ಬಿಡ್ತಾರೆ, ಉಸಿರಾಟ ಜಾಸ್ತಿ ಆಗುತ್ತೆ, ಉಸಿರಾಟ ಇದಾಗುತ್ತೆ, ಶೆಕೆ. ಸಾಧಾರಣ ಈ ತರ ನಿಧಿ ಇರೋ ಜಾಗಗಳೆಲ್ಲ ಗುಹೆ ತರ ಚಿಕ್ಕದಾಗಿರುತ್ತೆ, ಗಾಳಿ ಆಡಿರಲ್ಲ, ಬಾವುಲಿ ಇರುತ್ತೆ, ಇನ್ನೇನೋ ಇರುತ್ತೆ. ಸೊ ಆ ಶೆಕೆಗೆ ಹಾರ್ಟ್ ಅಟ್ಯಾಕ್ ಆಗೋ ಸಂಭವನೂ ಇದೆ. ಸೊ ಹೀಗೆ ಬೇರೆ ಬೇರೆ ಕಾರಣಗಳು, ಹೀಗೆ ಅಂತ ಹೇಳಕ್ಕಾಗಲ್ಲ. ಈ ರೀತಿಯಾಗಿ ಅವ್ರು ಸತ್ತಿದ್ದಾರೆ ವಿನಃ ಯಾರೋ ಶಾಪ ಕೊಟ್ಬಿಟ್ರು ನಿಧಿ ಮುಟ್ಟಿದಕ್ಕೆ ಅವ್ನು ಸತ್ತೋದ ಅಲ್ಲ ಅದು. ಸೊ ಹೀಗಾಗಿ ಇವೆಲ್ಲವೂ ಕೂಡ ನಾವು ಪರಿಗಣನೆಗೆ ತಗೊಂಡ್ರೆ ನಿಧಿ ಅನ್ನೋದು ಅಲ್ಲಲ್ಲಿ ಇರೋದು ನಿಜ. ಆದ್ರೆ ಅದ್ರ ವಾರಸ್ದಾರ ಯಾರು ಅಂದ್ರೆ ಸರ್ಕಾರ ಒಂದಕ್ಕೆ ಅದನ್ನ ತೆಗೆಯೋ ಹಕ್ಕಿದೆ, ಅದನ್ನ ತೆಗಿತಾ ಇದ್ದಾರೆ. ಸರ್, ಈಗ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ನಡೀತಾ ಇರುವುದರಿಂದಾಗಿ ಇತರ ಮನೆ ಜನರ ಮನಸ್ಥಿತಿ ಹೆಂಗಿರುತ್ತೆ ಅಂತ ಅದೊಂದು ಕುತೂಹಲ. ಈಗ ಅವ್ರ ಮನೆ ಹತ್ರ ಅಲ್ಲೇನೋ ಸೈಟ್ ಹತ್ರ ಸಿಕ್ಬಿಡ್ತು ಅಂದಾಗ ಅಲ್ಲಿನ ಇತರ ಜನರ ಮನಸ್ಥಿತಿ ಹೆಂಗಿರುತ್ತೆ ಅಂದ್ರೆ ಅವ್ರಿಗೊಂದು ಬರಬಹುದು, ಅವ್ರಿಗೊಂದು ಯೋಚನೆ, ಈ ನಮ್ಮನೆ ಅಡಿನೂ ಇದ್ಬೋದಾ, ಈ ತರದೆಲ್ಲ ಥಾಟ್ಸ್ ಜನರೇಟ್ ಆಗಲ್ವಾ? ಅಲ್ಲ, ಇದು ಹಾಗೆ ಆಗುತ್ತೆ. ಈಗ ನೀವು ನೇರವಾಗಿ ಹೇಳ್ಬೇಕು ಅಂದ್ರೆ ಎಲ್ಲ ತಮಾಷೆಗೆ ಇದನ್ನ ಹೋಲಿಕೆಗಳು ಕೊಡ್ತೀನಿ. ಓಕೆ, ಇಬ್ರು ಸರ್ಕಾರಿ ನೌಕರರು ಇರ್ತಾರೆ, ಅಥವಾ ಯಾರೋ ಇಬ್ರು ಅಕ್ಕಪಕ್ಕದ ಮನೆಯವರು, ಪಕ್ಕದ ಮನೆಯೊಳಗೆ ನೆಕ್ಲೆಸ್ ಹಾಕೊಂಡ್ರೆ ಈ ಮನೆಯೊಳಗೂ ಸಹಜವಾಗಿ ನಾವು ಇದೇ ಬೆಂಗಳೂರಲ್ಲಿ ಇದೀವಿ, ನನ್ ಗಂಡನು ದುಡಿತಾ ಇದ್ದಾನೆ, ನೋಡು ಪಕ್ಕದ ಮನೆಯವಳು ನೆಕ್ಲೆಸ್ ಹಾಕೊಂಡ್ಲು, ನನ್ನ ಹಣೆ ಬರ ಅಂತ ತಲೆ ಚೆಚ್ಕೊಳಲ್ವಾ? ಹಾಗೆ ಸಹಜವಾಗಿ ಅಲ್ಲಿ ನಿಧಿ ಸಿಕ್ಕಿದಾಗ ಪಕ್ಕದ ಮನೆಯವ್ರಿಗೆ ಅನ್ಸಿರುತ್ತೆ, ಹೌದು ನಮ್ಮ ಮನೆದು ಸಿಗಬಹುದು ಅಂತ. ಹಾಗನ್ಬಿಟ್ಟು ಅವ್ರ ಮನೆ ಹೊಡೆದ ಬಟ್ಟೆಯನ್ನ ಮಾಡಕ್ ಹೋದ್ರೆ ಆಗಲ್ಲ. ನಿಧಿ ಅನ್ನೋದು ಎಲ್ಲಾ ಕಡೆನೂ ಇಟ್ಟಿರಲ್ಲ. ಈಗ ಅಲ್ಲೊಂದ್ ಕಡೆ ಇಟ್ಟಿರ್ತಾರೆ ಅಷ್ಟೇನೆ, ಅಕಸ್ಮಾತ್ ಇನ್ನೊಂದ್ ಕಡೆ ಇದ್ರೂ ಇರ್ಬೋದೇನೋ ಹೇಳಕ್ಕಾಗಲ್ಲ. ಅಲ್ಲಿ ಸಿಕ್ತು ನನಗೂ ಸಿಗುತ್ತೆ ಅನ್ನೋ ತಪ್ಪು. ಇದು ಹೇಗೆ ಅಂದ್ರೆ ಎಲ್ರು CET ಎಕ್ಸಾಮ್ ಬರೀತಾರೆ ಹುಡುಗರು, ಒಬ್ಬ ಮಾತ್ರ ರ್ಯಾಂಕ್ ಬರ್ತಾನೆ, ಎಲ್ರು ಯಾಕೆ ಬರಲ್ಲ? ಅದನ್ನ ಯೋಚನೆ ಮಾಡ್ಬೇಕಲ್ವಾ? ಅಂದ್ರೆ ಯಾರು ಓದಿರ್ತಾರೆ ಅವರು ಪಾಸ್ ಆಗ್ತಾರೆ. ಹಾಗೆ ಯಾರ ಇದರಲ್ಲಿ ಎಲ್ಲೋ ಒಂದ್ ಕಡೆ ಅಕಸ್ಮಾತ್ ಇರುತ್ತೆ, ಅದು ಲಕ್ಕು ಅಂತ ಹೇಳಕ್ಕೂ ಬರಲ್ಲ. ಒಂದ್ ಕಡೆ ಇದ್ರೂ ಇರ್ಬೋದು, ಇಲ್ದೇನೂ ಇರ್ಬೋದು. ಅದನ್ಬಿಟ್ಟು ಎಷ್ಟೋ ಜನ ಅಗದ್ಬಿಟ್ಟು ನೋಡಿದ್ದಾರೆ. ಈ ಲಕ್ಕುಂಡಿಯ ಈ ಉತ್ಖನನ ಕಾರ್ಯ ಆಗ್ತಾ ಇದ್ದಂಗೆನೆ ಹಲವು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಶ್ನೆಗಳು ಉದ್ಭವಿಸ್ತಾ ಇತ್ತು. ಅದನ್ನ ಇವತ್ತು ಇತಿಹಾಸಜ್ಞರಾಗಿರೋದ್ರಿಂದಾಗಿ ನಿಮ್ಮನ್ನೇ ಕೇಳ್ತಾ ಇದ್ದೀನಿ. ಈಗ ಕೆಲವೊಂದು ನೀತಿ ನಿಯಮಗಳು ಅಂತ ಮಾಡಿದ್ದಾರೆ ಸರ್ ಎಲ್ಲ ಇಲಾಖೆಯಲ್ಲೂ ಕೂಡ. ಅದಕ್ಕೊಂದು ಏನು ನಗು ಬರೋ ಥರ ಇದ್ರೂ ಕೂಡ ಅದರಲ್ಲೊಂದು ಪ್ರಶ್ನೆ. ಈಗ ಯಾವುದೋ ಸಾರ್ವಜನಿಕರ ಮನೆಯಲ್ಲಿ ನಿಧಿ ಸಿಕ್ಕರೆ ಸರ್ಕಾರದ್ದು, ಅದೇ ಬ್ಯಾಡದ ವಸ್ತು, ಕಾನೂನು ಬಾಹಿರ ವಸ್ತು, ಈ ಗಾಂಜಾನೋ ಮತ್ತೊಂದು ಸಿಕ್ತು ಅಂತ ಹೇಳಿದ್ರೆ ಅದು ಆ ಮನೆಯ ಮಾಲೀಕನಿಗೆ ಸಂಬಂಧಪಟ್ಟಿದ್ದ ಅಂತ ಹೇಳಿ ತಮಾಷೆಗೆ ಹೇಳ್ತಾನೆ ಒಂದು ಸಂದೇಶ ಕೊಡ್ತಾರಲ್ಲ. ಈ ನಿಧಿ ವಿಚಾರದಲ್ಲಿ ಯಾಕೆ ನಿಯಮಗಳನ್ನು ಮಾಡಿದ್ದಾರೆ? ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ಸಾರ್ವಜನಿಕವಾಗಿ ಒಂದು ತಪ್ಪು ಅಭಿಪ್ರಾಯ ಇದೆ. ಈಗ ನಾವು ಮನೆಗಳ ದಾಖಲೆ ಪತ್ರಗಳನ್ನೆಲ್ಲ ರಿಜಿಸ್ಟರ್ ಮಾಡಿಸ್ಕೋಬೇಕಾರೆ ಅಲ್ಲಿ ಒಂದು ಕ್ಲಿಯರ್ ಆಗಿ ಸರ್ಕಾರ ಮೆನ್ಷನ್ ಮಾಡಿರುತ್ತೆ, ಭೂಮಿಯಿಂದ 6 ಅಡಿ ಒಳಗಡೆ ಇರುವಂತ ಪ್ರತಿಯೊಂದು ಸರ್ಕಾರಕ್ಕೆ ಸೇರಿದ್ದು. ಉದಾಹರಣೆಗೆ ನಮ್ಮಲ್ಲಿ ಏನಾದ್ರೂ ಭೂಮಿ ಅಗಿಯುವಾಗ 6 ಅಡಿ ಒಳಗಡೆ ಪೆಟ್ರೋಲ್ ಸಿಕ್ತು ಅಂದ್ರೆ ಅದು ಸರ್ಕಾರ ವಶಪಡಿಸ್ಕೊಡುತ್ತೆ. ಯಾವ್ದಾದ್ರು ಖನಿಜ ಸಿಕ್ತು ಅಂದ್ರೆ ಸರ್ಕಾರ ವಶ, ಅದಕ್ಕೆ ಪರ್ಯಾಯವಾಗಿ ಅವರು ಕಾಂಪನ್ಸೇಷನ್ ಕೊಡ್ತಾರೆ. ಅದು ಕಾನೂನಿದೆ. ಆಮೇಲೆ ನಾವ್ ಯಾರು ಭೂಮಿ ಮಾಲೀಕರಲ್ಲ. ತುಂಬಾ ಜನ ನಾನು ಈ ಮನೆ ಓನರು, ಈ ಸೈಟ್ ಓನರ್ ಅಂತೀವಿ. ನಾವು ಕಸ್ಟೋಡಿಯನ್ಸು, ನಿಜವಾದ ಓನರು ಪ್ರಭುತ್ವ, ಸರ್ಕಾರಗಳು. ಈ ನಿಧಿ ಸಿಗುತ್ತಲ್ಲ, ನಿಧಿ ಸಿಕ್ಕಿದ್ದನ್ನ ಸರ್ಕಾರ ತಗೊಂಡು ಅದನ್ನ ಬಳಸ್ಕೊಳ್ಳೋದಕ್ಕೆ ಸರ್ಕಾರ ತಗೊಳಲ್ಲ. ನಮ್ಮ ಹಿನ್ನೆಲೆಯನ್ನು ಅಧ್ಯಯನ ಮಾಡೋದಕ್ಕೆ. ಅದು ಯಾಕೆ ಈಗ ವಿತಂಡವಾದ ಅಂತ ಅನ್ಸ್ಬೋದು, ಆದ್ರೆ ಈ ತರದ ಪ್ರಶ್ನೆಗಳು ಬರುತ್ತೆ. ಆ ಇತಿಹಾಸ ತಗೊಂಡು ನಾವೇನ್ ಮಾಡೋಣ ಅಂತಾರಲ್ಲ, ಇದು ಬಹಳ ಮುಖ್ಯ. ಈ ಇತಿಹಾಸ ತಗೊಂಡು ನೀವೇನ್ ಮಾಡ್ಬೇಕು ಅಂದಾಗ, ನೀವೆಲ್ಲಾದ್ರೂ ವೈದ್ಯರ ಹತ್ರ ಹೋದಾಗ ನಿಮಗೆ ಗೊತ್ತಾಗುತ್ತಿದ್ರ ಬೆಲೆ. ಈಗ ಯಾರೋ ಒಬ್ರಿಗೆ ಕೆಮ್ಮು ಬಂತು ಅಂತ ಹೇಳಿ ಡಾಕ್ಟರ್ ಹತ್ರ ನಾವು ಹೋಗ್ತೀವಿ. ಡಾಕ್ಟ್ರು ಕೆಮ್ಮ ತಗೊಂಡ್ಬಿಡು ಅಂತ ಸಿರಪ್ ಕೊಟ್ಬಿಡಲ್ಲ. ಮೊದಲು ಅವರು ಕೆಮ್ಮು ಅಂತಾರೆ. ಆ ಕೆಮ್ಮಿನೆಲ್ಲ ಅವ್ನು ಕಂಡಿಡಿತಾನೆ, ನುರಿತ ತಜ್ಞ ಇದು ಯಾವ ತರ ಕೆಮ್ಮು ಅಂತ. ಎರಡನೇ ಪ್ರಶ್ನೆ ಅವ್ನು ಕೇಳೋದು, ಎಷ್ಟು ದಿನದಿಂದ ಬಂದಿದೆ ಕೆಮ್ಮು? ಎರಡನೇ ಪ್ರಶ್ನೆ ಆಯ್ತಾ? ಇದು 8 ದಿನದಿಂದ ಬಂದಿದೆ. ಪದೇ ಪದೇ ಬರುತ್ತಾ? ಬರುತ್ತೆ.
ಅದಾದ್ಮೇಲೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ನಿಮ್ಮಲ್ಲಿ ಇನ್ಯಾರ್ಯಾರಿಗೆ ಕೆಮ್ಮಿದೆ? ಆಗ ಅವ್ರು ಯೋಚನೆ ಮಾಡ್ತಾರೆ, ಅವ್ರಿಗೆಲ್ಲ ಇಲ್ಲ ನಮ್ಮ ಮುತ್ತಾತ ಹಿಂಗೆ ಪದೇ ಪದೇ ಕೆಮ್ತಿದ್ದ ನೋಡಿ ಅಲ್ಲಿ ಎಷ್ಟು ದಿನದ ಕೆಮ್ಮು ಅಂದಿದ ತಕ್ಷಣ ಇತಿಹಾಸ ಬಂತು, ಲಿಂಕ್ 8 ದಿನದಿಂದ ಕೆಮ್ಮಿದೆ. ಇನ್ಯಾರಿಗಾದ್ರೂ ಇತ್ತ, ನಮ್ಮ ಮುತ್ತಾತನ್ಗಿತ್ತು ಈ ಕಿವುಡು ಮತ್ತೊಂದು ಮಗದೊಂದು ಇವೆಲ್ಲ ಇದೆಯಲ್ಲ ಹೆರಿಡಿಟ್ರಿ ಅಂತ. ಇದು ವೈದ್ಯರಿಗೆ ಗೊತ್ತಾದ್ರೆ ಟ್ರೀಟ್ಮೆಂಟ್ ಕೊಡೋದು ಸುಲಭ. ಅದೇ ತರಹ ಈ ಇತಿಹಾಸ ಏನು ಅನ್ನೋದು ನಮಗ್ ಗೊತ್ತಾದ್ರೆ ಈಗ ನಾವು ಹೆಮ್ಮೆಯಿಂದ ಹೇಳ್ಕೊಂತೀವಿ 8 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಇಡೀ ಭಾರತ ದೇಶದಲ್ಲಿ ಕನ್ನಡ ಭಾಷೆಗೆ, ಹಿಂದಿ ಒಂದ್ ಬಿಟ್ರೆ, ಹಿಂದಿ ಒಂದೇ ರಾಜ್ಯದಲ್ಲ ಹಲವಾರು ರಾಜ್ಯದ ಹಿಂದಿಯವರಿಗೆ ಬಂದಿದೆ. ಒಂದೇ ರಾಜ್ಯದ ಒಂದೇ ಭಾಷೆಗೆ 8 ಜ್ಞಾನಪೀಠ ಬಂದಿದೆ ಅಂದ್ರೆ ನಮ್ಮಲ್ಲಿ ಏನೋ ಒಂದು ಶ್ರೇಷ್ಠತೆ ಬರುತ್ತೆ ಅಲ್ವಾ, ಸುಪೀರಿಯರಿಟಿ ಕಾಂಪ್ಲೆಕ್ಸ್ ಅಂತೀವಿ. ಇದು ಹೆಂಗ್ ಬಂತು? ಇದು ಬರೋದಕ್ಕೆ ಕಾರಣ ನಮ್ಮ ಇತಿಹಾಸ. ನಮ್ಮಲ್ಲಿ ಎಲ್ಲಾ ರೀತಿಯ ಕವಿಗಳಿದ್ರು. ಆ ಇತಿಹಾಸ ತಿಳ್ಕೊಂಡಾಗ ನಮ್ಮಲ್ಲಿ ಆ ಶ್ರೇಷ್ಠತೆ ಬರುತ್ತೆ. ಆ ಕಾರಣಕ್ಕೋಸ್ಕರ ಜೊತೆಗೆ ವೈಜ್ಞಾನಿಕವಾಗಿ ನಮ್ಮ ದೇಹದ ಆರೋಗ್ಯದ ದೃಷ್ಟಿಯಿಂದ ಕೆಲವೊಂದು ಔಷಧಿಗಳು, ಈ ಫಾರ್ಮಾಸ್ಯೂಟಿಕಲ್ಸ್ ಹೋಲ್ಸೇಲರ್ನ ನೀವು ಕೇಳಿ, ಅವರುಗಳು ನಿಮಗೆ ಹೇಳ್ತಾರೆ ಏನಕ್ಕೆ ಇತಿಹಾಸ ತಿಳ್ಕೊಬೇಕು ಅನ್ನೋದಕ್ಕೆ. ಜನರಿಗೆ ನಾನು ನೇರವಾಗಿ ಈ ಉದಾಹರಣೆಗಳನ್ನ ಕೊಟ್ಟು ಹೇಳ್ತಾ ಇದ್ದೀನಿ. ಈ ಔಷಧಿಗಳನ್ನ ತಯಾರು ಮಾಡ್ತಾರಲ್ಲ ಆ ಫ್ಯಾಕ್ಟ್ರಿಗಳವರು ಹೋಲ್ಸೇಲಾಗಿ ತಯಾರು ಮಾಡ್ತಾರಲ್ಲ, ಒರಿಸ್ಸಾಗೆ ಒಂದು ರೀತಿಯ ಔಷಧಿ, ಅದು ಭಾರತದ ಇನ್ನೆಲ್ಲೋ ಔಷಧಿ ಉಪಯೋಗ ಬರಲ್ಲ. ಕೇರಳಗೆ ಒಂದು ತರದ ಔಷಧಿ, ಅದು ಭಾರತದ ಇನ್ನೆಲ್ಲಿಗೂ ಬರಲ್ಲ. ಹಾಗೇನೇನೆ ಕಾಶ್ಮೀರದವ್ರಿಗೆ ಒಂದು ತರದ ಔಷಧಿ, ಅದು ಭಾರತದ ಇನ್ನೆಲ್ಲೂ ಬರಲ್ಲ. ಕಾರಣ ಏನು ಅಂದ್ರೆ ಆ ಪ್ರದೇಶದಲ್ಲಿ ಆ ವಾತಾವರಣಕ್ಕೆ ಅವ್ರಿಗೆ ಆ ಕಾಯಿಲೆ ಬರುತ್ತೆ. ಇದು ನಾನು ನೋಡಿರೋದ್ರಿಂದ ಒಂದು ಉದಾಹರಣೆ ಕೊಡ್ತೀನಿ, ಮತ್ತೆ ಇದರಲ್ಲಿ ಏನೋ ತಪ್ಪಿದ್ರೆ ಮೊದಲೇ ಕ್ಷಮೆನೂ ಕೋರ್ಬಿಡ್ತೀನಿ. ಯಾಕೆಂದ್ರೆ ಒಂದು ಆರೋಪ ಮಾಡೋದು ಸುಲಭ, ಜೀರ್ಣಿಸ್ಕೊಳ್ಳೋದು ಕಷ್ಟ. ಹೀಗಾಗಿ ನಾನು ಸ್ವತಃ ನೋಡಿರೋದ್ರಿಂದ ಉದಾಹರಣೆ ಕೊಟ್ಬಿಟ್ಟು ಅಕಸ್ಮಾತ್ ಯಾರಾದ್ರೂ ಮನಸ್ಸಿಗೆ ನೋವಾಗಿದ್ರೆ ಅದನ್ನ ಕ್ಷಮೆನೂ ಕೋರ್ತೀನಿ. ಒರಿಸ್ಸಾ ಮತ್ತು ಆಂಧ್ರ ಪ್ರದೇಶದ ಬಾರ್ಡರ್ ಅಂತ ಇದೆ, ಶ್ರೀಕಾಕುಳಂ ಅಂತ ಒಂದು ಆ ಪ್ರಾಂತ್ಯ ಊರು. ಅಲ್ಲಿನ ಜನರಿಗೆ ಬಹುತೇಕವಾಗಿ ಆನೆಕಾಲ್ ರೋಗ ಕಾಣಿಸ್ಕೊಳುತ್ತೆ. ಆನೆ ಕಾಲಿದೆಯಲ್ಲ, ಆನೆಕಾಲ್ ತರ ಆಗ್ಬಿಡುತ್ತೆ. ಬಹುಶಃ ಭಾರತದಲ್ಲಿ ಅಲ್ಲಿ ಸಿಗೋಷ್ಟು ಆನೆಕಾಲಿನ ರೋಗ ಇನ್ನೆಲ್ಲೂ ಸಿಗಲ್ಲ. ಕಾರಣ ಏನು ಅಂದ್ರೆ ಕೆಲವು ನದಿಗಳೆಲ್ಲ ಎಂಡಾಗೋದು ಅಲ್ಲೇನೇನೆ. ಕೆಲವು ನದಿಗಳು ಆ ನದಿಯ ಕೊನೆಯ ಭಾಗ ಈ ಮಧ್ಯಪ್ರದೇಶದಿಂದ ಬೇರೆ ಬೇರೆ ಕಡೆಯಿಂದ ಎಲ್ಲ ನದಿಯಲ್ಲಿ ಹೋಗುತ್ತಲ್ಲ, ಈ ಕಲ್ಮಶಗಳೆಲ್ಲ ಹೋಗಿ ಅಲ್ಲಿ ನಿಲ್ಲುತ್ತೆ. ಅದನ್ನ ನೀರನ್ನ ಸೇವಿಸಿ ಆ ಜನರಿಗೆ ಆ ರೋಗ ಬರುತ್ತೆ. ಭಾರತದ ಬೇರೆ ಕಡೆ ಅಲ್ಲೊಬ್ಬರಿಗೋ ಇಲ್ಲೊಬ್ಬರಿಗೋ ಬರ್ಬೋದು, ಆದ್ರೆ ಊರ್ಗೂರೇ ಬರೋದು ಅಲ್ಲೇನೇನೆ. ಅಲ್ಲಿಗೆ ಆನೆಕಾಲು ರೋಗ ವಾಸಿ ಮಾಡುವಂತ ಔಷಧಿ ಅಲ್ಲಿಗೆ ಮಾತ್ರ ಕಳಿಸ್ತಾರೆ, ಇಲ್ಲಿ ಕಳಿಸಲ್ಲ. ಅಂದ್ರೆ ಈ ರೀತಿ ಇತಿಹಾಸ ನಮಗ್ ಗೊತ್ತಿದ್ರೆ ಅದು ಎಲ್ಲಿ ಗೊತ್ತಾಗುತ್ತೆ ಅಂದ್ರೆ ಈ ಇತಿಹಾಸವನ್ನು ಅಧ್ಯಯನ ಮಾಡೋದ್ರಿಂದ. ಈ ಇತಿಹಾಸ ಅಧ್ಯಯನ ಮಾಡೋದ್ರಿಂದ ಇಲ್ಲಿ ಚಿನ್ನ ಬೆಳ್ಳಿ ಇತ್ತು ಅಂದ್ರೆ ಶ್ರೀಮಂತಿಕೆ ಇತ್ತು, ನಾರು ಬೇರು ಇತ್ತು ಅಂದ್ರೆ ಪಂಡಿತರು ಇದ್ರು, ಯಾವುದೋ ಒಂದು ತಾಮ್ರಪತ್ರ ಸಾಹಿತ್ಯ ಸಿಕ್ಕಿದೆ ಅಂದ್ರೆ ಇಲ್ಲಿ ಸಾಹಿತಿಗಳಿದ್ರು, ಕತ್ತಿಗಳು ಗುರಾಣಿಗಳು ಸಿಕ್ಕಿದೆ ಅಂದ್ರೆ ಇಲ್ಲಿ ವೀರರಿದ್ರು. ಹೀಗೆ ಸಿಕ್ಕಿರುವಂತ ವಸ್ತುಗಳನ್ನ ವಿಶ್ಲೇಷಣೆ ಮಾಡೋದ್ರಿಂದ ಈ ಇತಿಹಾಸ ನಾವು ತಿಳ್ಕೊಂಡ್ರೆ ನಮ್ಮ ಬೆಳವಣಿಗೆಗೆ ಇದು ಲಾಭದಾಯಕ. ಆ ದೃಷ್ಟಿಯಿಂದ ಎಲ್ಲರೂ ಕೂಡ ಇತಿಹಾಸ ತಿಳ್ಕೋಬೇಕು. ಅಲ್ಲಿ ಏನೇ ಒಂದು ಸಣ್ಣ ತುಂಡು ಸಿಕ್ಕಿದ್ರು ಅದು ಸರ್ಕಾರ ಕೊಡ್ಬೇಕು, ಅದು ಅಧ್ಯಯನ ಆಗ್ಬೇಕು. ನಾನು ಹೇಳಿದ್ನಲ್ಲ, ತಲಕಾಡಿಗೆ ಹೋದವರೆಲ್ಲರೂ ವೈದ್ಯನಾಥೇಶ್ವರ ನೋಡ್ತಾರೆ, ಆದ್ರೆ ತಾಯಿ ಸರಸ್ವತಿ ಕೈನಲ್ಲಿ ಕನ್ನಡ ಅಕ್ಷರ ನೋಡಲ್ಲ. 600 ವರ್ಷಗಳಿಂದನೇ ಇಲ್ಲಿ ಕನ್ನಡ ಇತ್ತು ಅಂದ್ರೆ ಇವತ್ತಿನ ಜ್ಞಾನಪೀಠ ಪ್ರಶಸ್ತಿಗೂ ಅದಕ್ಕೂ ಲಿಂಕ್ ಇದೆ. ಅವತ್ತಿನಿಂದ ನಮ್ಮ ಜನ ವಿದ್ಯಾವಂತರು, ವಿದ್ಯೆಗೆ ಹೆಚ್ಚಿನ ಬೆಲೆ ಕೊಟ್ಟಿದ್ರು. ನೋಡಿ, ಸರಸ್ವತಿ ಕೈಯಲ್ಲಿ ಬುಕ್ ಇದೆ, ಬುಕ್ ಅಲ್ಲಿ ಕನ್ನಡವೇ ಯಾಕೆ ಬಂತು? ಅಲ್ಲಿ ಇನ್ನೂ ಒಂದು ಹೇಳ್ಬೋದು, ದೇವತೆಗಳು ಕೂಡ ಕನ್ನಡ ಬಳಸ್ತಿದ್ರು ಅನ್ನೋದಕ್ಕೆ ಅದು ಆಧಾರ. ತಾಯಿ ಸರಸ್ವತಿನ ವಾಗ್ದೇವಿನೇ ಕನ್ನಡವನ್ನು ಬಳಸ್ತಾ ಇದ್ಲು. ಇದು ದೇವತೆಗಳ ಭಾಷೆ, ದೇವ್ರು ನುಡಿದಿರೋ ಭಾಷೆ ಅಂತ ಹೆಮ್ಮೆ ಪಡ್ಬೋದಲ್ವಾ? ಹೀಗೆ ಈ ಸಂಶೋಧನೆಗಳಿಂದ ಇವೆಲ್ಲ ಗೊತ್ತಾಗುತ್ತೆ. ಖಂಡಿತ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಲಕ್ಕುಂಡಿ ವಿಚಾರ ಎತ್ಕೊಂಡ್ವಿ. ಸಂಪೂರ್ಣವಾಗಿ ನಿಧಿ ಸಂಪತ್ತು ಅಂದಾಗ ಯಾವ ಆಯಾಮದಲ್ಲಿ ಯಾವತ್ತು ರಕ್ಷಣೆಯನ್ನ ಮಾಡ್ತಿದ್ರು, ಹೂತಿಡ್ತಿದ್ರು ಅನ್ನೋದನ್ನ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ರಿ. ಧನ್ಯವಾದ ನಿಮಗೆ. ನನಗೂ ಬಹಳ ಸಂತೋಷ. ಜಿ ಕನ್ನಡ ನ್ಯೂಸ್ ಅವರು ನನಗೊಂದು ಅವಕಾಶ ಮಾಡಿಕೊಟ್ರಿ. ಗೊತ್ತಿರೋ ವಿಷಯಗಳನ್ನ ನಾಡಿನ ಜನರ ಜೊತೆ ಹಂಚ್ಕೊಳ್ಳೋದಿದೆಯಲ್ಲ, ಒಂದು ಸಂತೋಷ ಕೊಡುವಂಥ ವಿಚಾರ. ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದ ಹೇಳ್ತೀನಿ. ಖಂಡಿತ ಸರ್. ನೋಡೋದಲ್ಲ ವೀಕ್ಷಕರೇ, ಇವತ್ತು ಲಕ್ಕುಂಡಿ ಕುರಿತಂತೆ ನಾವು ಮಾತಾಡ್ತಾ ಇದ್ವಿ. ಲಕ್ಕುಂಡಿ ಅಂದಾಗ ಲಕ್ಷ್ಮಿಯ ಹುಂಡಿ ಆಗ್ಬಿಟ್ಟಿದೆ, ಉತ್ಖನನ ಕಾರ್ಯ ನಿರಂತರವಾಗಿ ನಡೀತಾ ಇದೆ. ಇದೆಲ್ಲದರ ನಡುವೆ ನಿಧಿ ಅಂದಾಗ ಸಹಜವಾಗಿ ನಮ್ಮೆಲ್ರಿಗೂ ಒಂದು ಭಾವನೆ ಇರುತ್ತೆ, ಚಿನ್ನ ಬೆಳ್ಳಿ ಅಂಥೇಳಿ. ಇವತ್ತಿನ ಕಾರ್ಯಕ್ರಮದ ಮೂಲಕ ನೀವು ಒಂದಂತೂ ಅರ್ಥ ಮಾಡ್ಕೊಂಡಿರ್ತೀರಿ, ನಿಧಿ ಅಂದರೆ ಕೇವಲ ಚಿನ್ನ ಬೆಳ್ಳಿ ಅಲ್ಲ, ಅದು ಯಾವುದೇ ರೂಪದ ನಿಧಿ ಆಗಿರಬಹುದು. ಅಂದರೆ ನಮ್ಮ ಹಿಂದಿನವರು ಬಳಸಿದ ಒಂದು ಮಡಿಕೆಯಿಂದ ಹಿಡಿದು ಅಥವಾ ಯಾವುದೇ ಒಂದು ಶಾಸನ ಇರ್ಬೋದು, ತಾಮ್ರದ ತುಂಡಿರ್ಬೋದು, ಇದೆಲ್ಲವನ್ನು ನಾವು ಸಂಪತ್ತು ಅಂತ ಪರಿಗಣಿಸಬೇಕಾಗತ್ತೆ. ಅದು ಇತಿಹಾಸವನ್ನು ಹೇಳುತ್ತೆ, ನಾಗರಿಕತೆಯನ್ನು ಹೇಳುತ್ತೆ ಅನ್ನೋದನ್ನು ಈ ಕಾರ್ಯಕ್ರಮದ ಮೂಲಕ ನೀವೆಲ್ಲರೂ ತಿಳ್ಕೊಂಡಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ.
ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.